ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ ಮಾಸ್ಟರ್ಸ್. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಮನವನ್ನ ತಿಳಿಸುತ್ತಾ, ಪ್ರಕೃತಿ ಮಾತೆಗೆ ನಮನವನ್ನ ತಿಳಿಸುತ್ತಾ, ಆನಾಪಾನಸತಿ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಮಂಡಲ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಆನಂದ ಸಾಗರ ಧ್ಯಾನ ಮಹಾಯಜ್ಞಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಮಸ್ತೆ ಮೇಡಮ್. ಪ್ರತಿದಿನದಂತೆ ಇವತ್ತಿನ ದಿನ ಕೂಡ 45 ನಿಮಿಷ ಧ್ಯಾನದ ನಂತರ ಅನುಭವ ಹಂಚಿಕೆ ಇರುತ್ತೆ. ಮೊದಲಿಗೆ ನಾವು ಧ್ಯಾನವನ್ನು ಮಾಡೋಣ. ಧ್ಯಾನ ಮಾಡೋ ವಿಧಾನ, ಆರಾಮಾಗಿ ನಾವು ಸುಖಾಸನದಲ್ಲಿ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಕೆಳಗಡೆ ಕೂತ್ಕೊಂಡ್ರೆ ಚಪ್ಪಲಿಗೆ ಹಾಕೊಂಡು ಕೂತ್ಕೋಬಹುದು. ಕಾಲು ಕೂಡ ಉದ್ದ ಚಾಚಿ ಒಂದ್ರ ಮೇಲೆ ಒಂದು ಕತ್ರಿ ಕಾಲು ಹಾಕೊಂಡು ಕೂತ್ಕೋಬಹುದು. ಗೋಡೆಗೆ ಒರ್ದ್ಕೊಂಡು ಕೂತ್ಕೋಬಹುದು. ಮಧ್ಯದಲ್ಲಿ ಕೂಡ ಕೂತ್ಕೋಬಹುದು. ಸೋಫಾ ಮೇಲೆ, ಚೇರ್ ಮೇಲೆ ಕೂತ್ಕೊಂಡ್ರೆ 2 ಕಾಲನ್ನ ಕೆಳಗಡೆ ಬಿಟ್ಟಿರ್ತೀವಲ್ವಾ, ಆ 2 ಕಾಲನ್ನ ಕ್ರಾಸ್ ಆಗಿರ್ಬೇಕು. ಕತ್ರಿ ಕಾಲು ಹಾಕೊಂಡು 2 ಕೈ ಬೆರಳುಗಳನ್ನ ಹೀಗೆ ಜೋಡಿಸಿ ಆರಾಮಾಗಿ ತೊಡೆ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಹಗುರವಾಗಿ ಕಣ್ಮುಚ್ಚಿ ಸಹಜವಾದ ಸರಳವಾದ ನಾವು ಉಸಿರಾಡ್ತಾ ಇರೋ ಉಸಿರಾಟವನ್ನ ನಾವು ಗಮನಿಸ್ತಾ ಇರೋಣ ಮಾಸ್ಟರ್ಸ್. ಸಹಜ ಉಸಿರಾಟವನ್ನ ನಾವು ನೋಡ್ತಾ ಇರೋಣ. 2 ಕಣ್ಣನ್ನ ಮುಚ್ಚಿ ಅದ್ರ ಮೇಲೆ ನಮ್ಮ ಗಮನ ಇರ್ಬೇಕು. ಉಸಿರಾಟದ ಮೇಲೆ ನಮ್ಮ ಗಮನ, ಉಸಿರಾಟದ ಮೇಲೆ ಧ್ಯಾನ. ಮನಸ್ಸನ್ನ ಉಸಿರಾಟದ ಜೊತೆಗೆ ನಿಲ್ಲಿಸ್ಬೇಕು. ಉಸಿರು ಎಂಬ ಗುರುವಿನ ಜೊತೆಗೆ ಮನಸ್ಸನ್ನು ನಿಲ್ಲಿಸ್ಬೇಕು. ಯೋಚನೆಗಳು ಬಂದ್ರೆ ಯೋಚನೆಗಳ ಹಿಂದೆ ಹೋಗೋದು ಬೇಡ ಮಾಸ್ಟರ್ಸ್. ಮತ್ತೆ ಮತ್ತೆ ನಾವು ಉಸಿರಾಟವನ್ನು ನೋಡ್ತಾ ಇರೋಣ, ಗಮನಿಸ್ತಾ ಇರೋಣ. ತುಂಬಾ ಸರಳವಾದಂತಹ ಧ್ಯಾನ, ಆನಾಪಾನಸತಿ ಧ್ಯಾನ ಎಲ್ರೂ ಕೂಡ ಮಾಡಬಹುದು. ಮಕ್ಕಳಿಂದ ವೃದ್ಧರವರೆಗೂ ಕೂಡ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಧ್ಯಾನದ ಅಭ್ಯಾಸವನ್ನು ಮಾಡಬಹುದು ಮಾಸ್ಟರ್ಸ್. ಯಾವುದು ಕೂಡ ಒಂದು ಪೈಸೆ ಕೂಡ ಖರ್ಚಿಲ್ಲದೆ ಇಲ್ಲಿ ಸಮಯವೇ ಬಂಡವಾಳ. ನಾವೇನು ಸಮಯ ಕೊಡ್ತೀವಿ ಅದೇ ಬಂಡವಾಳ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ ಮಾಸ್ಟರ್ಸ್. ಆರಾಮಾಗಿ ಕೂತ್ಕೊಳ್ಳೋದು. ಧ್ಯಾನ ಶರಣಂ ಗಚ್ಚಾಮಿ. ಧ್ಯಾನಕ್ಕೆ ನಾವೆಲ್ಲರೂ ಕೂಡ ಸರೆಂಡರ್ ಆಗೋಣ ಮಾಸ್ಟರ್ಸ್. ನಮಗೆ ನಾವು ಸರೆಂಡರ್ ಆಗೋಣ. ನಮ್ಮ ಉಸಿರಾಟಕ್ಕೆ ನಾವು ಸರೆಂಡರ್ ಆಗೋಣ. ನಮ್ಮ ಪೂರ್ಣಾತ್ಮಕ್ಕೆ ನಾವು ಸರೆಂಡರ್ ಆಗೋಣ. ಶೂನ್ಯಕ್ಕೆ ನಾವು ಸರೆಂಡರ್ ಆಗೋಣ. ಪ್ರಕೃತಿಗೆ ನಾವು ಸರೆಂಡರ್ ಆಗೋಣ.
ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಂಡು ಸುಖಮಯ ಪ್ರಾಣಾಯಾಮ. ಯಾವುದು ವಿಚಾರಗಳು ಬೇಡ ಮಾಸ್ಟರ್ಸ್. ಕೇವಲ ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ನಮ್ಮ ನೆತ್ತಿಯಿಂದ ಪಾದದವರೆಗೂ ನಮ್ಮ ಶರೀರದಲ್ಲಿ ಅದ್ಭುತವಾದಂತಹ ಬ್ರಹ್ಮರಂಧ್ರದ ಮುಖಾಂತರ ಅದ್ಭುತವಾದಂತಹ ಒಂದು ಕಾಸ್ಮಿಕ್ ಎನರ್ಜಿ, ವಿಶ್ವ ಪ್ರಾಣ ಶಕ್ತಿ, ಅದು ನಮ್ಮ ಶರೀರದಲ್ಲಿ ಬರ್ತಾ ಇರೋದನ್ನ ನಾವು ಅನುಭವದಿಂದ ನಾವು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಆ ಎನರ್ಜಿ ನಮ್ಮ ಶರೀರದಲ್ಲಿ ಬ್ರಹ್ಮರಂಧ್ರದ ಮುಖಾಂತರ, ನೆತ್ತಿಯ ಮುಖಾಂತರ ನಮ್ಮ ಶರೀರದಲ್ಲಿ ಬರ್ತಾ ಇರುವಾಗ ಒಂಥರ ರೋಮಾಂಚನ, ಶರೀರ ಎಲ್ಲ ರೋಮಾಂಚನ ಆಗೋ ತರ ಅನುಭವ ಆಗುತ್ತೆ. ಜುಮ್ 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 ಅಂಥೇಳಿ ಕರೆಂಟ್ ಶಾಕ್ ಹೊಡಿದ್ರಿ ಹೆಂಗಾಗತ್ತೆ ಆ ತರ ಅನುಭವ ಆಗುತ್ತೆ. ಅದು ಎಲ್ಲವನ್ನು ಕೂಡ ವಿಶ್ವ ಪ್ರಾಣ ಶಕ್ತಿ ನಮ್ಮ ಶರೀರದಲ್ಲಿ ಬರುವಂತಹ ಅನುಭವ. ಒಂದೊಂದ್ ಸತಿ ನಮ್ಮ ಕೈ ಕಾಲುಗಳು ಇಲ್ಲ ಏನೋ ಅನ್ನೋ ತರ ಇರುತ್ತೆ. ನಮ್ ಕೈ ನಾವು ಹಿಡ್ಕೊಂಡಿರ್ತೀವಿ, ಕ್ರಾಸ್ ಮಾಡ್ಕೊಂಡಿರ್ತೀವಿ, ಕಾಲ್ ಕ್ರಾಸ್ ಆಗಿರುತ್ತೆ, ನಮ್ ಕೈ ಕಾಲನೇ ಇಲ್ಲ, ಅಲ್ಲಿ ಏನು ಕೂಡ ನಮ್ಗೆ ಅನುಭವನೇ ಆಗೋದಿಲ್ಲ. ಆ ತರಾನು ನಮ್ಗೆ ಅನುಭವ ಆಗತ್ತೆ ಮಾಸ್ಟರ್ಸ್. ಇದು ಎಲ್ಲವನ್ನು ಕೂಡ ಆ ಒಂದು ವಿಶ್ವ ಪ್ರಾಣ ಶಕ್ತಿ ತುಂಬಿಕೊಳ್ತಾ ಇರುವಂತ ಅನುಭವ. ಅನೇಕ ಅನುಭವಗಳು ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ನೋವುಗಳು ಇದ್ದಾಗ ಅಲ್ಲಿ ಆ ಎನರ್ಜಿ ಆ ನೋವನ್ನ ಹೀಲಿಂಗ್ ಮಾಡ್ತಾ ಇರುತ್ತೆ, ಅಂದ್ರೆ ಶುದ್ಧಿ ಮಾಡ್ತಾ ಇರುತ್ತೆ, ಸ್ವಚ್ಛಗೊಳಿಸ್ತಾ ಇರುತ್ತೆ. ಅದು ಅಲ್ಲಿ ಒಂದು ಎನರ್ಜಿ ಬರುವಂತ ಅನುಭವ ಆ ನೋವನ್ನ ಕಡಿಮೆ ಮಾಡುತ್ತೆ. ಅಲ್ಲಿ ಕೂಡ ಆ ಎನರ್ಜಿಯನ್ನು ತುಂಬಿಕೊಳ್ತಾ ಇರುತ್ತೆ. ಅದು ಕೂಡ ಒಂದು ಅನುಭವ, ಎನರ್ಜಿಯ ಅನುಭವ. ಅದು ತುಂಬಾ ನೋವಾಗುತ್ತೆ. ಇವುಗಳೆಲ್ಲವೂ ಕೂಡ ಧ್ಯಾನದಲ್ಲಿ ಆಗುವಂತ ಅನುಭವ ಮಾಸ್ಟರ್ಸ್. ಅನೇಕ ಅನುಭವಗಳು ಇದೆ ಧ್ಯಾನದಲ್ಲಿ ಆಗುವಂತ ಅನುಭವಗಳು. ಅನೇಕ ಸೂಕ್ಷ್ಮ ಶರೀರ ಯಾನ ಮಾಡ್ತೀವಿ, ನಮ್ಮ ಶರೀರ ನಾವೇ ನೋಡ್ಕೊಳ್ತಾ ಇರ್ತೀವಿ, ಅದು ಒಂದು ಅನುಭವ. ನಾವು ಈ ಭೂಮಿ ಮೇಲೆ ಧ್ಯಾನಕ್ಕೆ ಕುತ್ಕೊಂಡಿದ್ದೀವಿ, ಬೇರೆ ಲೋಕದಲ್ಲಿ ಸೂಕ್ಷ್ಮ ಶರೀರದಿಂದ ನಾವು ಧ್ಯಾನಕ್ಕೆ ಕುತ್ಕೊಂಡಿರೋದನ್ನ ಮೇಲಿನ ಲೋಕಗಳಿಂದ ನಾವು ಇಲ್ಲಿ ನಮ್ಮನ್ನ ನಾವು ನೋಡ್ತಾ ಇರ್ತೀವಿ, ಅದು ಒಂದು ಅನುಭವ. ನಾವು ಒಟ್ಟಿಗೆನೆ ಎರಡು ಕಡೆ ಇರ್ತೀವಿ, ಭೂಲೋಕದಲ್ಲಿನೂ ಕೂಡ ಇರ್ತೀವಿ, ಮತ್ತೆ ಸೂಕ್ಷ್ಮ ಲೋಕದಲ್ಲಿನೂ ಕೂಡ ಇರ್ತೀವಿ. ಇದು ಒಂದು ಅನುಭವ. ನಾವು ಈ ಶರೀರದ ಜೊತೆಗೆ ನಮ್ಮ ಕುಟುಂಬದಲ್ಲಿ ಇರೋರ ಕಡೆನೂ ಇರ್ತೀವಿ, ನಮ್ಮ ಕುಟುಂಬದ ಜೊತೆಗೂ ಕೂಡ ಇರ್ತೀವಿ, ಮತ್ತೆ ಮೇಲಿನ ಲೋಕದಲ್ಲಿ ಹಾಸ್ಟೆಲ್ ಮಾಸ್ಟರ್ಸ್ ಜೊತೆಗೂ ಕೂಡ ಇರ್ತೀವಿ. ಇವು ಎಲ್ಲವೂ ಕೂಡ ಅನುಭವ ಮಾಸ್ಟರ್ಸ್, ಧ್ಯಾನದಲ್ಲಿ ಆಗುವಂತ ಅನುಭವ. ಹಾಸ್ಟೆಲ್ ಮಾಸ್ಟರ್ಸ್ ಅಂದ್ರೆ ಯಾರು ಅಂದ್ರೆ, ನಾವು ಏನು ಇಲ್ಲಿ ಪೂಜೆ ಮಾಡ್ತೀವಿ ನೋಡಿ, ಒಂದು ಶಿವನಾಗ್ಲಿ, ಒಂದು ಪಾರ್ವತಿ ಆಗ್ಲಿ, ಒಂದು ಅಂಬಾಭವಾನಿ ಆಗ್ಲಿ, ಒಂದು ಯೋಗಿಗಳಿಗೆ
ಋಷಿಗಳಿಗೆ ನಾವು ಏನು ಪೂಜೆ ಮಾಡ್ತೀವಿ ಅಂಥ ಒಂದು ಮಹಾತ್ಮರ ಒಂದು ಸಂಘದಲ್ಲಿ ಮೇಲಿನ ಸೂಕ್ಷ್ಮ ಲೋಕದಲ್ಲಿ ಅಲ್ಲಿ ನಾವು ಸೂಕ್ಷ್ಮ ಶರೀರದ ಜೊತೆಗೆ ಅಲ್ಲಿ ಕೂಡ ಇರ್ತೀವಿ. ಅದು ಒಂದು ನಮ್ಮ ವಸುದೇವ ಕುಟುಂಬ, ಇದು ನಮ್ಮ ಒಂದು ಪ್ರಾಪಂಚಿಕ ಕುಟುಂಬ. ಎರಡೂ ಕಡೆನೂ ಕೂಡ ನಾವು ಇರ್ತೀವಿ ಒಟ್ಟಿಗೆನೆ. ಇದು ಒಂದು ಅನುಭವ. ನಾವು ಶರೀರದಲ್ಲಿ ಇದ್ದಾಗಲೇನೆ ನಾವು ಶರೀರದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದಾಗ ಶರೀರ ಬಿಟ್ಟ ಮೇಲೆ ನಾವು ಎಂಥ ಲೋಕಗಳಿಗೆ ನಾವು ಹೋಗಬೇಕು, ಶರೀರ ಬಿಟ್ಟ ಮೇಲೇನು ಕೂಡ ನಮ್ಮ ಕೆಲಸ ಏನು ಅನ್ನೋದು ನಮ್ಮ ಶರೀರದಲ್ಲಿ ಇದ್ದಾಗ್ಲೇನೆ ನಮ್ಮ ಅನುಭವಕ್ಕೆ ಬರ್ತಾ ಇರತ್ತೆ. ಅಂದ್ರೆ ಈ ಸೂಕ್ಷ್ಮ ಶರೀರ ಟ್ರೈನಿಂಗ್ ತಗೊಳ್ತಾ ಇರತ್ತೆ. ಇದು ಒಂದು ಕೂಡ ಅನುಭವ. ಇದು ಯಾವುದು ಕೂಡ ಸುಳ್ಳಲ್ಲ ಮಾಸ್ಟರ್ಸ್, ಇದು ಕಣ್ಣಿಗೆ ಕಾಣದೇ ಇರುವಂತ ಸತ್ಯ. ಈ ಒಂದು ಶರೀರದ ಮಹತ್ವ, ಉಸಿರಾಟದ ಮಹತ್ವ, ಈ ಶರೀರದಲ್ಲಿ ಇದ್ದಾಗ್ಲೇನೆ ನಮ್ಮ ಶರೀರ ಮತ್ತೆ ಉಸಿರಾಟ, ನಮ್ಮ ಪ್ರಾಣ, ಈ ಒಂದು ಮೂರರ ಮಹತ್ವವನ್ನು ಕೂಡ ನಾವು ತಿಳ್ಕೋಬೇಕು. ಶರೀರದಿಂದ ನಮ್ಮ ಪ್ರಾಣ ಉಸಿರು ಹೊರಗಡೆ ಹೋದ್ರೆ ನಾವು ಏನು ಕೂಡ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಮತ್ತೆ ಇನ್ನೊಂದು ಶರೀರ ತಗೊಂಡು ಮತ್ತೆ ಅದನ್ನ ಕಲಿಯೋದಿಕ್ಕೆ ನಾವು ಬರಬೇಕಾಗತ್ತೆ ಮಾಸ್ಟರ್ಸ್. ಹಾಗಾಗಿ ಶರೀರದಲ್ಲಿ ಇದ್ದಾಗ್ಲೇನೆ ಪ್ರಾಣದ ಮಹತ್ವ, ಉಸಿರಾಟದ ಮಹತ್ವ, ನಮ್ಮ ಜೀವನದ ಪ್ರಯಾಣದ ಮಹತ್ವ, ಉದ್ದೇಶದ ಮಹತ್ವ, ನಮ್ಮ ಜೊತೆಗೆ ಇರುವರ ಒಂದು ಮಹತ್ವ, ಪ್ರತಿಯೊಂದು ಅಂಗದ ಮಹತ್ವ, ನಮ್ಮ ಕುಟುಂಬದವರ ಮಹತ್ವ, ಎಲ್ಲರ ಬಗ್ಗೆನೂ ಕೂಡ ಶರೀರದಲ್ಲಿ ಇದ್ದಾಗ್ಲೇನೆ ನಾವು ತಿಳ್ಕೋಬೇಕು. ಒಂದು ಯೋಗಿಗಳ ಮಹತ್ವ, ನಮ್ಮ ಜೊತೆಗೆ ಎಷ್ಟೋ ಮಾಸ್ಟರ್ಸ್ ಇದ್ದಾರೆ, ಆತ್ಮಜ್ಞಾನವನ್ನ ಪಡೆದವರು. ಅವ್ರಗಳ ಒಂದು ಮಹತ್ವ ಅವ್ರಿದ್ದಾಗ್ಲೇನೆ, ಅವ್ರ ಜೊತೆಗೆ ನಾವು ಇದ್ದು ಆ ಜ್ಞಾನವನ್ನ ಕಲ್ತ್ಕೋಬೇಕು. ಅವ್ರ ಮಹತ್ವವನ್ನ ಅವ್ರಿದ್ದಾಗ್ಲೇನೆ ಅವ್ರ ಮಹತ್ವವನ್ನ ನಾವು ತಿಳ್ಕೋಬೇಕು ಮಾಸ್ಟರ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋಣ. ಎಷ್ಟು ಅದ್ಭುತನೋ, ಎಷ್ಟು ಸಂಭ್ರಮನೋ, ಎಷ್ಟು ಒಂದು ಆನಂದವಾಗಿರ್ತೀವಿ ನಾವು. ಇದನ್ನೆಲ್ಲವನ್ನು ಕೂಡ ಎರಡು ಕಣ್ಣು ಮುಚ್ಚಿದಾಗ ನಮ್ಮ ದಿವ್ಯ ದೃಷ್ಟಿಯಿಂದ ಅನುಭವ ಆಗುವಂತ, ಧ್ಯಾನದಲ್ಲಿ ಅನುಭವ ಆಗುವಂತ ಸ್ವ ಆತ್ಮಾನುಭವಗಳು ಎಲ್ಲವೂ ಕೂಡ ಯಾರಿಗೂ ಕೂಡ ನಾವು ಮನಸ್ಸಿನಿಂದ ಕೂಡ ದುಃಖ ಕೊಡಬಾರ್ದು, ಮನಸ್ಸಿನಿಂದ ಕೂಡ ನಾವು ಬೈಕೋಬಾರ್ದು, ಮನಸ್ಸಿನಿಂದ ಕೂಡ ನಾವು ಶಾಪ ಹಾಕಬಾರ್ದು. ಬಾಯಿ ಬಿಟ್ಟು ಹೇಳೋದಲ್ಲ, ಮನಸ್ಸಿನಿಂದನೂ ಕೂಡ ನಾವು ಯಾರಿಗೂ ಕೆಟ್ಟದ್ದನ್ನು ನಾವು ಬಯಸಬಾರ್ದು.
ಇದು ಎಲ್ಲವೂ ಕೂಡ ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ಕಣ್ಣು ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾ ಮನಸ್ಸನ್ನ ಶೂನ್ಯ ಮಾಡಿಕೊಂಡು ವಿಶ್ವ ಪ್ರಾಣಶಕ್ತಿ ನಾವು ಹೆಚ್ಚು ಹೆಚ್ಚು ತಗೊಂಡಾಗ ಮಾತ್ರ ಇದು ಎಲ್ಲ ಅನುಭವಗಳು ಎಲ್ರಿಗೂ ಕೂಡ ಸಾಧ್ಯ ಇದೆ ಮಾಸ್ಟರ್ಸ್. ಇದು ಕೇವಲ ಒಬ್ಬರಿಗೆ ಮಾತ್ರ ಅಲ್ಲ, ಪ್ರತಿ ಒಬ್ಬರಿಗೂ ಕೂಡ ಇದು ಸಾಧ್ಯ ಇದೆ. ಈ ಒಂದು ಸಾಮೂಹಿಕ ಧ್ಯಾನದಲ್ಲಿ ಮತ್ತೆ ಲೋಕ ಕಲ್ಯಾಣದ ಒಂದು ಸಂಕಲ್ಪ ಧ್ಯಾನ ಎಲ್ಲಿ ಇರುತ್ತೋ ಅಂತಹ ಒಂದು ಸಾಮೂಹಿಕ ಧ್ಯಾನದಲ್ಲಿ ನಾವು ಯಾವಾಗ ಭಾಗವಹಿಸ್ತೀವಿ ಆಗ ಸತ್ಯಲೋಕ ನಿವಾಸಿಗಳು ಅಂದ್ರೆ ಹಾಸ್ಟೆಲ್ ಮಾಸ್ಟರ್ಸ್ಗಳು ಆ ಒಂದು ಸಮೂಹದಲ್ಲಿ ಅವರು ಕೂಡ ಇರ್ತಾರೆ ಮಾಸ್ಟರ್ಸ್. ಯಾರು ಲೋಕ ಕಲ್ಯಾಣಕ್ಕೆ ಈ ಒಂದು ಸಂಕಲ್ಪ ಧ್ಯಾನಕ್ಕೆ ಯಾರು ಭಾಗವಹಿಸಿರ್ತಾರೋ ಆಗ ಅವರು ಒಂದು ಕುಟುಂಬದ ಜೀವನವನ್ನ ಅದು ಪರಮಾತ್ಮನಿಗೆ ಬಿಟ್ಟಿದ್ದು. ನಮ್ಮ ಜೀವನ ಜವಾಬ್ದಾರಿ ಲೋಕ ಕಲ್ಯಾಣದಕ್ಕೋಸ್ಕರ ಯಾರು ಧ್ಯಾನ ಮಾಡ್ತಾರೆ ಅವರು ಒಂದು ಜವಾಬ್ದಾರಿ ಪರಮಾತ್ಮನಿಗೆ ಬಿಟ್ಟಿದ್ದು. ಆ ಜವಾಬ್ದಾರಿ ಪರಮಾತ್ಮ ವಹಿಸ್ಕೊಳ್ಳುತ್ತೆ. ನಮ್ಮ ಜವಾಬ್ದಾರಿ, ನಮ್ಮ ಕುಟುಂಬದ ಜವಾಬ್ದಾರಿ ಪರಮಾತ್ಮ ವಹಿಸ್ಕೊಳ್ಳುತ್ತೆ. ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಲೋಕ ಕಲ್ಯಾಣಕ್ಕೋಸ್ಕರ ಈ ಧ್ಯಾನಕ್ಕೋಸ್ಕರನೇ ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಯಾವುದೇ ಪ್ರಾಪಂಚಿಕವನ್ನ ಬೇಡಿಕೆಗಳನ್ನ ಇಟ್ಕೊಂಡು ಕೂತ್ಕೋಬಾರ್ದು. ಒಂದು ಪಿರಮಿಡ್ ಕಟ್ಟಿದ್ರೂ ಕೂಡ ಅದು ಕೇವಲ ನಮ್ಮ ಕುಟುಂಬಕ್ಕೆ ಮಾತ್ರ ಕಟ್ಟಿಸಬಾರ್ದು. ಲೋಕ ಕಲ್ಯಾಣಕ್ಕೋಸ್ಕರ ಆ ಪಿರಮಿಡ್ ಕಟ್ಟಿಸೋದ್ರಿಂದ ಅಲ್ಲಿ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ತರಂಗಗಳು ಹರಡ್ಕೊಳ್ತಾ ಇರುತ್ತೆ. ಆ ಪೂರ್ತಿ ಪರಿವಾರ ಆ ಭಗವಂತನಿಗೆ ಯಾವಾಗ ಸಮರ್ಪಿತರಾಗಿರುತ್ತೆ ಆಗ ಅದು ಆ ಕುಟುಂಬದ ಜವಾಬ್ದಾರಿ ಆ ಭಗವಂತನದ್ದಾಗಿರುತ್ತೆ ಮಾಸ್ಟರ್ಸ್. ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಬಂದವ್ರಿಗೆಲ್ಲ ಧ್ಯಾನ ಮಾಡಿಸ್ಬೇಕು. ಹಸಿವು ಆದ್ರೆ ನಮ್ಗೆ ಸಾಧ್ಯ ಆದ್ರೆ ಊಟಕ್ಕೆ ಕೊಡ್ಬೇಕು. ಅಷ್ಟೇ ನಾವು ಮಾಡ್ಬೇಕಾಗಿರೋದು ಕೆಲಸ. ನಿಸ್ವಾರ್ಥದಿಂದ, ಬೇಡಿಕೆಗಳನ್ನ ಇಟ್ಕೊಂಡಲ್ಲ, ನಿಸ್ವಾರ್ಥದಿಂದ ನಾವು ಮಾಡ್ಬೇಕು. ಶ್ರದ್ಧೆಯಿಂದ ಮಾಡ್ಬೇಕು, ಭಕ್ತಿಯಿಂದ ಮಾಡ್ಬೇಕು. ಮಧ್ಯದಲ್ಲಿ ಯಾರು ಕೂಡ ಕಣ್ಬಿಡ್ಬೇಡಿ ಮಾಸ್ಟರ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋಣ. ಈ ಸುಂದರವಾದಂತಹ ಅದ್ಭುತವಾದಂತಹ ಅನುಭವವನ್ನ ನಾವು ಪಡೆದುಕೊಳ್ಳೋಣ ಮಾಸ್ಟರ್ಸ್.
ಕೇವಲ 1 ನಿಮಿಷ ಮಾತ್ರ ಮಾಸ್ಟರ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. Thirty seconds. 20 seconds. 10 seconds. ಓಕೆ ಮಾಸ್ಟರ್ಸ್, ಇವಾಗ ನಿಮ್ಮ 2 ಕೈಗಳನ್ನ ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ನೋಡ್ತಾ ಸುಂದರ ನಗುಮುಖದಿಂದ ನಿಧಾನವಾಗಿ ಕಣ್ಬಿಡಿ ಮಾಸ್ಟರ್ಸ್.
ಥ್ಯಾಂಕ್ ಯು. ಇಷ್ಟೊತ್ತು ನಾವು ಅದ್ಭುತವಾದಂಥ ಒಂದು ಧ್ಯಾನವನ್ನ ಮಾಡಿ ಧ್ಯಾನದ ಶಕ್ತಿಯನ್ನ ನಾವು ತಗೊಂಡಿದ್ದೀವಿ ಮಾಸ್ಟರ್ಸ್. ಆ ಧ್ಯಾನಕ್ಕೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಪ್ರಕೃತಿ ಮಾತೆಗೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಸಪ್ತ ಋಷಿಗಳಿಗೆ, ಸಾಂಬಲ್ ಮಾಸ್ಟರ್ಸ್ಗೆ, ಏಂಜಲ್ಸ್ಗೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ನಾವು ವಾಸವಾದಂತಹ ಮನೆ, ನಮ್ಮ ಕುಟುಂಬದವರಿಗೆ, ನಮ್ಮ ಸಮಾಜಕ್ಕೆ ನಾವು ಧನ್ಯವಾದವನ್ನು ತಿಳಿಸೋಣ. ಜೀವಮಾನ್ಯ ವೀಕ್ಷಿಸುತ್ತಿರುವಂತಹ ಎಲ್ಲಾ ಆತ್ಮ ಬಂಧುಗಳಿಗೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಹಾಗೆ ಇವತ್ತು ನಮ್ಮ ಜೊತೆಗೆ ಶಶಿಕಲಾ ಮೇಡಮ್ ಬಳ್ಳಾರಿ ಮಾಸ್ಟರ್ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಸತ್ಸಂಗ ನಡೆಸೋದಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಅದ್ಭುತವಾದಂತಹ ಒಂದು ಧ್ಯಾನವನ್ನ ಮಾಡಿದ್ದೀವಿ. ತುಂಬಾ ಒಂದು ಅದ್ಭುತವಾದಂತಹ ಶಕ್ತಿಯನ್ನ ನಾವು ತಗೊಂಡಿದ್ದೀವಿ. ಹಾಗೆ ಧ್ಯಾನದಿಂದ ನಾವು ಹೇಗೆ ಒಂದು ಅದ್ಭುತವಾದಂತಹ ಶಕ್ತಿಯನ್ನ ತಗೊಂಡಿದ್ದೀವಿ. ಧ್ಯಾನ, ಸಜ್ಜನ ಸಾಂಗತ್ಯ ಮತ್ತೆ ಸ್ವಾಧ್ಯಾಯ, ಈ ಮೂರಕ್ಕೂ ಕೂಡ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ತುಂಬಾ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತು ನಮ್ಮ ಜೊತೆಗೆ ಅನುಭವ ಹಂಚಿಕೊಳ್ಳೋದಕ್ಕೆ ಬಳ್ಳಾರಿ ಮಾಸ್ಟರ್ಸ್ ಶಶಿಕಲಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ನಿಮ್ಗೆ PMCSSK ವತಿಯಿಂದ ಮತ್ತೆ ಹನುಮಸಾಗರ್ ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೇಡಮ್, ನಿಮ್ಮ ಒಂದು ಅನುಭವ ಹಂಚ್ಕೊಳ್ಳೋದಿಕ್ಕೆ ನಿಮ್ಗೆ ಒಂದು ಒಂದು ಸಮಯವನ್ನ ನಿಮ್ಗೆ ಬಿಟ್ಕೊಡ್ತಾ ಇದ್ದೀವಿ. ನಿಮ್ಮ ಅನುಭವವನ್ನ ಹಂಚ್ಕೊಳ್ಳೋದಿಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹನುಮಸಾಗರ ಧ್ಯಾನ ಯಜ್ಞದಲ್ಲಿ ನಾವು ಒಂದಿನ ಒಂದು ಅನುಭವ ಹಂಚ್ಕೊಳಕ್ ಒಂದು ಅವಕಾಶ ಸಿಗ್ತಲ್ಲ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದ ಸುಭಾಷ್ ಪತ್ರಿಜಿ ಗುರುಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ವಸುಂಧರ ಮಾತೆಗೆ, ಹೆತ್ತ ತಂದೆ ತಾಯಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಸೆಷನ್ ಪ್ರಾರಂಭ ಮಾಡೋಣ. ಮೊದಲಿಗೆ ನಮ್ಮ ಗುರುಗಳಿಗೆ ವಂದನೆ ಮಾಡ್ಕೊಳ್ಳೋಣ. ಮೊದಲು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಬಂದು ಶಶಿಕಲಾ ಅಂತ ಹೇಳ್ಬಿಟ್ಟು, ನಾನು ಮೂಲತಃ ಬಳ್ಳಾರಿ ಅವ್ರು. ನಾವು ಬಂದು 3 ವರ್ಷ ಆಯ್ತು ಈ ಪ್ರಪಂಚಕ್ಕೆ ಅಂತ ಹೇಳ್ತೀನಿ. ನಾನು ಯಾವುದೇ ಕ್ಲಾಸ್ ಮಾಡಲಿ ಈ ಧ್ಯಾನ ಪ್ರಪಂಚಕ್ಕೆ ಬಂದದ್ದು 3 ವರ್ಷ ಆಯ್ತು ನಾವು. ಯಾಕಂದ್ರೆ ಇಂದಿನ ಪ್ರಪಂಚನೇ ನಮ್ಮದು ಬೇರೆ, ಈ ಧ್ಯಾನದ ಪ್ರಪಂಚನೇ ಬೇರೆ ನಮ್ದು. ಇಲ್ಲಿ ಧ್ಯಾನ ಪ್ರಪಂಚ ಆಗ್ಲಿ, ಈ ವಸುದೇ ಕುಟುಂಬ ಆಗ್ಲಿ, ಎಲ್ಲರೂ ಒಂದೇ ಎಂಬ ಭಾವನೆ ಆಗ್ಲಿ, ಯಾವುದೇ ತರ ನೆಗೆಟಿವ್ ಥಿಂಗ್ಸ್ ಇಲ್ಲಾರ್ದೆ ಈ ಪ್ರಪಂಚದಲ್ಲಿ ಅದ್ಭುತ ಆನಂದ, ಅದ್ಭುತ ಸಂತೋಷ ನಮ್ದು. ಈ ಇಂದಿರ 3 ವರ್ಷದ ಹಿಂದಿರ ಪ್ರಪಂಚನೇ ಬೇರೆ, ಪ್ರಪಂಚನೇ ಬೇರೆ. ಹೇಳಿ. ಓಕೆ ಮೇಡಮ್. ಅದ್ಭುತ ಪ್ರಪಂಚ ಸಿಕ್ಕಿದ್ದು ಪತ್ರಿ ಸರ್ ನಮ್ಮನ್ನೊಂದು ಆಯ್ಕೆ ಮಾಡಿದ್ರಲ್ಲ, ಅವರಿಗೊಂದು ಕೃತಜ್ಞತೆ ಸಲ್ಲಿಸ್ತಾ ಈ ಸೆಷನ್ ಮತ್ತೆ ಪ್ರಾರಂಭ ಮಾಡೋಣ. ನಾನು ಧ್ಯಾನ ಬಂದು 3 ವರ್ಷ ಆಯ್ತು ಮೇಡಮ್. ನಾನು ಧ್ಯಾನಕ್ಕೆ ಬಂದು, ಧ್ಯಾನದಕ್ಕಿಂತ ಮುಂಚೆ ನನ್ನ ಜೀವನ ಯಾವ ತರ ಇತ್ತು, ನನ್ನ ಬಾಲ್ಯ ಒಂದು 2 ನಿಮಿಷ ತಗೊಳ್ತಾ ಹೋಗ್ತೀನಿ. ನಮ್ದು ಆಧ್ಯಾತ್ಮಿಕ ಕುಟುಂಬನೇ. ನಮ್ಮ ಬಾಲ್ಯದಲ್ಲಿ ನಾವು ಪ್ಯೂರ್ ವೆಜಿಟೇರಿಯನ್. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲೆಲ್ಲ ನಾವು ಬಸವಣ್ಣವ್ರ ವಚನಗಳು ಕೇಳ್ತಾ ಬೆಳೆದಾರ ನಾವೆಲ್ಲ. ಆ ತರ ವಚನಗಳಾಗ್ಲಿ, ನಮ್ಮೆಲ್ಲ ಸ್ಟೇಜ್ ಮೇಲೆ ನಮ್ಮ ತಂದೆಯರೆಲ್ಲ ಸ್ಟೇಜ್ ಮೇಲೆ ಒಂದು 5-5 ನಿಮಿಷ ಅವಕಾಶ ಕೊಡ್ತಾ ಇದ್ರು ನಮಗೆ, ವಚನಗಳು ಹೇಳ್ರಿ ಅದಂತಂದು. ಆ ತರ ನಾವು ವೆಜಿಟೇರಿಯನ್ ಫ್ಯಾಮಿಲಿ ಆಗಿ ಒಂಥರ ಆಧ್ಯಾತ್ಮಿಕ ಕುಟುಂಬ. ನಮ್ಮ ದೇವಸ್ಥಾನ ಮಠ ಮಾನ್ಯಗಳಿಗೆ ಹೋಗೋದಾಗ್ಲಿ, ಆ ತರ ನಾವು ಬೆಳೆದಾರ ನಾವೆಲ್ಲ. ಬೆಳೆದು ಎಜುಕೇಶನ್ ಮುಗೀತು, ಮದ್ವೆನ ಆಯ್ತು. ಮದ್ವೆಗೇನೋ ಒಂದು ಅದ್ಭುತ ಆಧ್ಯಾತ್ಮಿಕ ಕುಟುಂಬಕ್ಕೆನೆ ಕೊಟ್ರು ನಮ್ಮ ತಂದೆಯವ್ರ ಮದುವೆ ಮಾಡಿ. ಇಲ್ಲಿ ಬಂದ್ರು ನನಗೇನು ಬಹಳಷ್ಟು ಚೇಂಜಸ್ ಆಗಲಿಲ್ಲ. ಇಲ್ಲೇನು ಅದೇ ತರ ವಾತಾವರಣ, ಅದೇ ಆಧ್ಯಾತ್ಮಿಕ, ಅದೇ ಪ್ರೀತಿ, ಅದೇ ಆತ್ಮೀಯತೆ ಇತ್ತು. ಹಂಗಾಗಿ ನನಗೆ ಬಹಳ ಖುಷಿ ಆಯ್ತು, ಚೆನ್ನಾಗಿದ್ದು ಕೊಟ್ಟಿದಾರಲ್ಲ ಅಂತಂದು. ಅದು ಮುಗೀತು, 10 ವರ್ಷ ಆಯ್ತು ಮದುವೆ ಆಗಿ. ಅಷ್ಟರಲ್ಲಿ 3 ಮಕ್ಕಳಾಯ್ತು ನನಗೆ. ಫಸ್ಟ್ ಒಬ್ಬ ದೊಡ್ಡ ಮಗಳು, 2 ಗಂಡು ಮಕ್ಕಳು.
ಅವ್ರದ್ದು ಹೆರಿಗೆ, ಆಮೇಲೆ ಅವ್ರದ್ದು ಲಾಲನೆ ಪಾಲನೆ ಅಂತ ಒಂದು 10 ಇಯರ್ಸ್ ಆಯ್ತು ಅವ್ರದ್ದು ಸ್ಕೂಲಿಗೆ ಕಳಿಸ್ತಾ. ಅದು ಬಿಜಿ ಆಗಿಬಿಟ್ಟೆ ನಾನು ಅದರಲ್ಲೆಲ್ಲ. ಏನಪ್ಪ ಇದು ಆಧ್ಯಾತ್ಮಿಕ ನಾನು ಜಾಸ್ತಿ ಒಲವಿತ್ತು. ನಾನು ಸಂಸಾರಕ್ಕೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೀನಲ್ಲ ಅಂತ ನನ್ನ ಭಾವನೆ ಬರ್ತಾ ಇತ್ತು. ಆದ್ರೆ ನನಗೆ ಮಾರ್ಗದರ್ಶನ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಗೆಲ್ಲ ನಮ್ಮ ಮನೆಯವ್ರ ಗೌರ್ಮೆಂಟ್ ಜಾಬ್ ಎಲ್ಲ ಬೇರೆ ಬೇರೆ ಊರಿಗೆ ಟ್ರಾನ್ಸ್ಫರ್ಸ್ ಆಗ್ತಾ ಇತ್ತು. ಇಲ್ಲೇನೋ ಏನೋ ಒಂದು ಕಲಿತಾ ಇದ್ದೀನಿ ಅಂದಾಗ ಮತ್ತೆ ನೆಕ್ಸ್ಟ್ ಡೇ ಟ್ರಾನ್ಸ್ಫರ್ ಆಗ್ಬಿಡುತ್ತೆ, ಆ ತರ ಆಗ್ತಾ ಇತ್ತು. 2010ಕ್ಕೆ ನಾವು ಮತ್ತೆ ಬಳ್ಳಾರಿಗೆ ಬಂದ್ವಿ. ಬಳ್ಳಾರಿ ಹತ್ರ ನಮ್ದು ಸಿಂಧವಾಳ ಅಂತ ಬರುತ್ತೆ. ಈ ಬಳ್ಳಾರಿಯಲ್ಲೇ ಸೆಟ್ಲ್ ಆಗ್ಬಿಟ್ರೆ ನಮಗೆಲ್ಲ ನಮ್ಮ ಊರಿಗೆಲ್ಲ ಹೋಗಿ ಬರ್ತದ, ಬಳ್ಳಾರಿಗೆನೆ ಬಂದ್ವಿ ಟ್ರಾನ್ಸ್ಫರ್ ತಗೊಂಡು. ಹ್ಮ್ ಬಂದು ನಮ್ಮ ರಿಲೇಷನ್ ಮನೇಲಿ ಧ್ಯಾನ ಇಟ್ಕೊಂಡಿದ್ರು. ಅವ್ರು ಬಂದು ಕರೆದ್ರೆ. ಯಾಕಂದ್ರೆ ನನ್ನ ಯಾಕೆ ಕರೆದ್ರೆ ಅಂದ್ರೆ ನನ್ನ ಆಧ್ಯಾತ್ಮಿಕ ಅಂತ ಗೊತ್ತವ್ರಿಗೆಲ್ಲರಿಗೆ. ನಾನು ಮದುವೆ ಆದ್ಮೇಲೆ ಅಲ್ಲಿ ನಮ್ಮ ತಂದೆಯರು ಇರೋ ಸ್ಟೈಲ್ ಆಗ್ಲಿ, ನಮ್ಮ ತಾಯಿಯರು ನಾನಿರೋದೆಲ್ಲ ಬಂದು ಕೇಳಿದ್ರು. ನೀವು ಆಧ್ಯಾತ್ಮಿಕ ಜಾಸ್ತಿ ಇದ್ದೀರಿ, ಧ್ಯಾನಕ್ಕೂ ಬರ್ರಿ, ಚೆನ್ನಾಗ್ ಆಗ್ತೈತಿ ಅಂದ್ರೆ. ಸರಿ ಬಿಡು ಹೋಗೋಣ ಅಂತ ಒಂದಿನ ಧ್ಯಾನಕ್ಕೆ ಹೋದೆ. 1 ಅವರ್ ಕೂಡ್ಸಿದ್ರು ಕೂಡಕ್ಕೆ ಆಗ್ಲಿಲ್ಲ ನನಗೆ ಧ್ಯಾನಕ್ಕೆ. ಅದು 10 ನಿಮಿಷ ಕೂಡೋದು, ಯಾವಾಗ ಓಕೆ ಮಾಡ್ತಾರೋ ಸುಮ್ನೆ ಕಣ್ ತೆಗೆದು ನೋಡೋದು, ಆ ತರ ಆಗ್ಬಿಡುತ್ತೆ. ನನ್ ಕೂಡಕ್ಕೆ ಆಗ್ಲಿಲ್ಲ. ಏನಪ್ಪ ಹಿಂಗಂತ ನೆಕ್ಸ್ಟ್ ದಿನ ಬಿಟ್ಬಿಡೋಣ ಅಂತ ಬಿಟ್ಟೆ. ಅವ್ರ ಮನೆಯವ್ರು ಬಿಡ್ಲಿಲ್ಲ ನನ್ನ. ಮತ್ತೆ ಕಾಲ್ ಮಾಡಿದ್ರು, ಏನ ಬಂದೇ ಇಲ್ಲಲ್ರಿ ಸಣಮ್ಮ ಅಂತಂದ್ರು. ಆಯ್ತು ಮತ್ತೆ 11ರಿಂದ 12 ತನ ಧ್ಯಾನ ಇರ್ತಿತ್ತು. ನಾನು ಎಷ್ಟು ಮಾಡ್ತಿದ್ದೆ, 12ವರೆಗೆ ಹೋಗ್ತಿದ್ದೆ ನಾನು. ಅರ್ಧ ಗಂಟೆ ಧ್ಯಾನ ಕೂತು ಮಾಡ್ತಿದ್ದೆ ಆ ತರ. ಅದು ಧ್ಯಾನ ಮೊದ್ಲೊಂದು 10 ನಿಮಿಷ ಕೂಡಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಬರ್ತಾ 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 ನಾನು ಒಂದು 15 ನಿಮಿಷ 20 ನಿಮಿಷ ಕೂಡಕ್ ಸ್ಟಾರ್ಟ್ ಮಾಡಿದೆ. ಅನುಭವ ಕೇಳ್ತಾ ಇದ್ದೆ ನಾನು. ಹೇಳ್ತಾ ಇದ್ರ ಅನುಭವನು, ಪ್ರತಿಯೊಂದು ದಿನ ಒಬ್ಬೊಬ್ಬ ಮಾಸ್ಟರ್ಸ್ ಬರ್ತಿದ್ರು, ಅನುಭವ ಹೇಳ್ತಾ ಇದ್ರು. ಇಲ್ಲ ನಾನು ಒಳ್ಳೆ ತರದ ಸಂಕಲ್ಪ ಮಾಡ್ಕೋಬೇಕು ಯಾವ್ದಾರ. ನೀವು ನೋಡ್ರಿ ಇದು ಸಾಗರ ಧ್ಯಾನ ಯಜ್ಞ ಮಾಡ್ಬೇಕಂತ ಎಂಥ ಒಳ್ಳೆ ಸಂಕಲ್ಪ ಮೇಡಮ್ ಇದು ಮಾಡೋದು. ಯಜ್ಞೆ ಮಾಡೋದು ಮುಂದೆ ಮುಂದೆ ಹೇಳ್ತೀನಿ ಮೇಡಮ್. ಯಜ್ಞಲಿಂದ ಏನೇನ್ ನಮ್ಮ ಬಳ್ಳಾರಿಗೆ ಏನೇನು ಉಪಯೋಗ ಆದ್ವು ನಮ್ಗೆ, ನಮ್ಮ ಬಳ್ಳಾರಿ ಮಾಸ್ಟರ್ಸ್ ಎಷ್ಟು ಉಪಯೋಗ ಆಯ್ತು ಅದನ್ನ ತಗೊಂಡಿವ್ ಅಂತಂದು. ಆ ತರ ಅವರು ಇಲ್ಲ, ಸಂಕಲ್ಪ ಮಾಡ್ಬೇಕು, ಯಾವ್ದನ ಒಂದು ಸಂಕಲ್ಪ ಮಾಡ್ಕೋಬೇಕಂದ್ರೆ ನನಗೆ ಅವತ್ತು ಧ್ಯಾನ ಕುಂತೆ. ನಾವು ಮನೆ ಕಟ್ಟೋ ಪ್ಲಾನ್ ಅಲ್ಲಿ ಇದ್ವಿ. ನಾನು ಮನೆ ಕಟ್ಟಿದ್ರು 11 ದಿನ ಧ್ಯಾನ ಇಟ್ಕೊಳ್ಳೋಣ ಅನ್ಕೊಂಡೆ. ಅದು ಏನ್ ಸರಿನೋ ಗೊತ್ತಿಲ್ಲ ನನಗೆ, ಡೀಪ್ ಆಗಿ ಧ್ಯಾನದಾಗೂ ಇಲ್ಲ ನಾನು. ಅವ್ರು ಹೇಳ್ಯಾರಂತ ಅದೇನೋ ಧ್ಯಾನ ಕೂತಾಗ ಆ ತರ ಬಂತು ಅನ್ಕೊಂಡ್ಬಿಟ್ಟೆ ನಾನು. ಅದಾಯ್ತು, ಅದಾಗಿ 2 ವರ್ಷದ ಮನೇನು ಮುಗೀತು ನಮ್ದು. ನಮ್ಮ ಹೊಸ ಮನೆಗ್ ಬಂದ್ವಿ. ಅಕ್ಕಪಕ್ಕ ಮನೆಗಳಿಲ್ಲ ನಮ್ಮ ಮನೆ ಹತ್ರ. ಫುಲ್ಲು ಧ್ಯಾನ ಕರ್ಕೊಂಬರಕ ಮಾಸ್ಟರ್ಸ್ ಬೇಕು, ಧ್ಯಾನ ಮಾಡಕ್ ಬೇಕಲ್ಲ. ಹಂಗಾಗಿ ನನಗೆ ಒಂದು 4-5 ವರ್ಷ ಗ್ಯಾಪೇ ಆಗ್ಬಿಡ್ತು. ನನಗೆ ಸಿಗ್ಲೇ ಇಲ್ಲ, ಆ ಧ್ಯಾನನೂ ಸಿಗ್ಲೇ ಇಲ್ಲ ನನಗೆ. ಹಂಗಾಗಿ ಒಂದು 3 ವರ್ಷ ಹಂಗ ಮನೆ ಕಟ್ಟಿ 3-4 ವರ್ಷ ಆದ್ಮೇಲೆ ನಮ್ಮ ತಾಯಿ ಬಾಡಿ ವೇಕೆಟ್ ಮಾಡಿದ್ರು. ಅದು ಬಹಳಷ್ಟು ದುಃಖ ಆಯ್ತು. ಇದನ್ನೆಲ್ಲ ಈ ಪ್ರಪಂಚ ಮರ್ತೋಗ್ಬಿಡ್ತೀವಿ ನಾವೆಲ್ಲ. ನಾವು ಇದನ್ನ ಮರ್ತ್ಬಿಟ್ಟೆ ನಾನು. ಆಧ್ಯಾತ್ಮಿಕ ಆಗ್ಲಿ, ಈ ಧ್ಯಾನ ಮನೇಲಿ ಧ್ಯಾನ ಮಾಡಿಸ್ಬೇಕಂಬುದು ಮರ್ತೋದೆ. ಆ ದುಃಖದಲ್ಲಿ ಆಗ್ಬಿಟ್ಟೆ ನಾನು ಜಾಸ್ತಿ ಹೊತ್ತು. ಯಾಕಂದ್ರೆ ನಾವು ಧ್ಯಾನಕ್ಕೆ ಬಂದಿಲ್ಲಲ್ಲ, ಹಂಗಾಗಿ ದುಃಖ ಪಟ್ವಿ ನಾವು. ಈಗ ದುಃಖ ಪಡಲ್ಲ ನಾವು, ಖುಷಿ ಅನ್ನೋದೇನು ಸೆಲೆಬ್ರೇಷನ್ ಅಂತ ಹೇಳಿದ್ರಲ್ಲ ಪತ್ರಿ ಸರ್, ಅಲ್ಲಿ ಮೇಲೆ ನಮ್ಮ ತಾಯಿದ್ ಕೆಲಸ ಇದೆ ಹಂಗಾಗಿ ನಾನು ಅವ್ರ ಮೇಲೆ ಹೋಗಿದಾರಂತ ಆ ತರ ನಾವು ತಗೊಂತೀವಿ ಇವಾಗ. ಮುಂಚೆ ಆದ್ರೆ ಹಂಗಿಲ್ಲ, ನಮ್ಮ ತಾಯಿ ಹೋದ್ಲು, ನಾನ್ ಹೆಂಗ್ ಬದುಕ್ಬೇಕು, ನಂದೆಂಗ, ಆ ತರ ಮಾಡ್ತಾ ಇರ್ತೀವಿ ನಾವು. ಅದಾದ್ಮೇಲೆ ಮತ್ತೆ ನಮ್ಮ ತಂದೆನೂ ಬಾಡಿ ವೇಕೆಟ್ ಮಾಡಿದ್ರು. ಆ 2 ಇಯರ್ಸ್ ಆದ್ಮೇಲೆ ಬಹಳಷ್ಟು ಇನ್ನ ದುಃಖ ಆಗಿ ಒಂಥರ ಮನೇಲೇನೆ ಇದ್ಬಿಟ್ಟೆ ನಾನು. ಹೊರಗಡೆನೆ 3 ತಿಂಗಳಾದ್ರೂ ಕಾಂಪೌಂಡ್ ದಾಟೇ ಇರಲಿಲ್ಲ. ಅಷ್ಟೊಂದು ಫೀಲ್ ಆಗ್ಬಿಡುತ್ತೆ ನನಗೆ. ಪ್ರಪಂಚದಾಗ ದೇವ್ರು ನಾನೊಂದನೆ ಕಾಣ್ತಾ ಇರೋದು, ನನಗೆ ಈ ತರ ಮಾಡ್ತಾ ಇದಾರೆ ಅಂತ ಬಹಳ ಫೀಲ್. ದೇವ್ರ ಬಗ್ಗೆನೂ ಬಹಳ ಇದಾಯ್ತು. ಬಹಳಷ್ಟು ಹೊರಗಡೆ ಬರ್ಬೇಕಾಗಿತ್ತು ನಾನು. ಯಾಕಂದ್ರ ಆ ಆ ಆ ಸಿಟ್ಟಿಗೆ ಮನೇಲೆಲ್ಲರಿಗೆ ಸಿಟ್ ಮಾಡೋದು ನಾನು. ನಮ್ಮ ತಾಯಿ, ನಮ್ಮ ಮನೆಯವ್ರಿಗೆ ಆಗ್ಲಿ, ನಮ್ಮ ಮಕ್ಕಳಿಗಾಗ್ಲಿ, ಯಾವುದೋ ಒಂದು ವಿಷಯಕ್ಕ ನಂದು ಹೊರಗಡೆ ಆ ದುಃಖ ಹೊರಗಡೆ ಹಾಕ್ಬೇಕಲ್ಲ, ಏನೋ ಅನ್ನೋದು ಅಳೋದು, ಈ ತರ ನಂದು ಮನೇಲಿ ಅದೇ ತರ ಆಗ್ತಾ ಇತ್ತು. ಬಹಳ ಹಿಂಸೆ ಆಗ್ತಿತ್ತು. ಯಾಕಂದ್ರೆ ನಾನು ಈ ಕ್ಯಾರೆಕ್ಟರ್ ನಂದು ಅಲ್ಲೇ ಅಲ್ಲ. ನಂದು ಆಧ್ಯಾತ್ಮಿಕ ಆಗ್ಲಿ, ನಂದು ಇರೋ ವಾತಾವರಣನೇ ನಂದು ಬೇರೆ ಇತ್ತು. ಯಾಕೆ ಈ ತರ ಆಗ್ತಾ ಇದೆ ನನ್ನಲ್ಲಿ, ಯಾಕೆ ಈ ತರ ಉದ್ವೇಗ ಬರ್ತಾ ಇದೆ, ಒಂಥರ ಜಗಳ ಮಾಡೋದಾಗ್ಲಿ, ವಾದ ಮಾಡೋದು ಯಾಕೆ ಬರ್ತಾ ಇದೆ ಅಂತ ನನಗೆ ಬಹಳಷ್ಟು ಒಂದು ಕ್ವಶನ್ ಆಗ್ತಾ ಇತ್ತು. ಆದ್ರೂ ಧ್ಯಾನ ನೆನಪಿತ್ತು. ಒಂದು ಮಾಡಂತ ಬೇರೆಯವ್ರಿಗೆ ಹೇಳ್ತಿದ್ದೆ, ಆದ್ರೆ ನನಗೆ ಮಾಡಕ್ ಆಗ್ತಾ ಇರಲಿಲ್ಲ. ನೋಡ್ರಿ ಇಷ್ಟೆಲ್ಲ ನನ್ ಜಾಸ್ತಿ ಒಂಥರ ಅದೇನಂತಾರಲ್ಲ, ದೀಪ ಶಾಂತಿ ಆಗ್ಬೇಕಾರ ಜಾಸ್ತಿ ಉರಿತೈತೆ ಅಂತಿರ್ತಾರಲ್ಲ, ಆ ತರ ಬಹಳಷ್ಟು ಹಿಂಸೆ ಪಟ್ಟೆ ಮೇಡಮ್. ನನಗೆ ಬಹಳಷ್ಟು ಕಷ್ಟ ಆಯ್ತು. ಏನ್ ಮಾಡೋದು, ಯಾವ ತರ. ಈಗ ನಾನು ಅದೇ ತರ ಇದ್ರೆ ಮಕ್ಕಳು ಅದನ್ನೇ ಕಲಿತಾರ, ಸಿಟ್ ಮಾಡೋದಾಗ್ಲಿ, ಪ್ರತಿಯೊಂದು ಜಗಳ ಮಾಡೋದಾಗ್ಲಿ, ಆ ತರ. ನನಗೆ ಅದಕ್ ಭಯ ಆಯ್ತು ನನಗೆ. ಯಾಕಂದ್ರೆ ನಾನು ಮನೆಗೆ ಮಗಳಿದಾಳ,
ಅವಳೇನ ಇದೇ ತರ ಅಲ್ಲಿ ಗಂಡ ಮನ್ಯಾಗ ಈಗ ತಾಯಿನೇ ಮೊದ್ಲು ಗುರು ಅಂತಾರ. ಇವಾಗ ಅಲ್ಲಿ ಹೋದ್ಮೇಲೆ ನಿಮ್ ತಾಯಿ ಏನ್ ಹೇಳ್ಕೊಟ್ಟಾಳ ನಿನಗೆ ಅಂತ ಕೇಳ್ತಾರ. ಕೇಳೋದಕ್ಕೆ ನನ್ನ ಕ್ಯಾರೆಕ್ಟರೇ ಅಲ್ಲದೆ ಅದನ್ನ ಯಾಕೆ ನನ್ ಸೃಷ್ಟಿ ಆಯ್ತು ನನಗೆ ಅಂತಂದು ಅದು ಭಯ ಆಯ್ತು. ಆಮೇಲೆ ಅದು ಸ್ವಲ್ಪ ದಿನ ಆದ ತಕ್ಷಣ ಮನೆ ಎದುರಿಗೆ ನಮ್ಮ ಬಾಗ್ಲಿ ತೆಗೆತ್ತಡ ಅಲ್ಲಿ ಎದುರಿಗೆ ಒಂದು ಪಿರಮಿಡ್ ಕಟ್ತಾ ಇದ್ರು. ಒಂದು ಮನೆ ಕಟ್ಟಿ ಒಂದು ಕಾಂಪೌಂಡ್ ಅಲ್ಲಿ ಪಿರಮಿಡ್ ಕಟ್ತಾ ಇದ್ರು. ನನಗೆ ಪಿರಮಿಡ್ ಅಂಬದ್ ಗೊತ್ತಿರ್ಲಿಲ್ಲ ನನಗೆ. ಆಮೇಲೆ ಹೇಳಿದ್ರು ಇಲ್ಲ ಅದು ಅಲ್ಲಿ ಪಿರಮಿಡ್ ಕಟ್ತಾ ಇದಾರ ಅಂತಂದು. ಬಹಳಷ್ಟು ಖುಷಿ ಆಯ್ತು ನನಗೆ. ಇಲ್ಲ ನನಗೆ ಪತ್ರಿ ಸರು ನನ್ನಲ್ಲಿ ಏನೋ ಬದಲಾವಣೆ ಆಗ್ಬೇಕಲ್ಲಿ. ಅದಕ್ಕಾಗಿ ನಾನು ಇಲ್ಲಿ ನಮ್ಮನೆ ಹತ್ರ ಕೈ ಚಾಚಷ್ಟು ಸಿಗ್ತಾ ಇದಲ್ಲ. ಬೆಳಗ್ಗೆ ಬಾಗಿಲು ತೆಗೆದ್ರೆ ನಮಗೆ ಪಿರಮಿಡ್ ಕಾಣ್ತಾ ಇದೆ. ಆ ತರ ಕಟ್ಟಿದ್ರು. ಅವ್ರ ಮನೆ ಓಪನಿಂಗ್ ಆಯ್ತು. ನಮಗೆ ಪರಿಚಯ ಇರಲಿಲ್ಲ, ನಮ್ಮನ್ನ ಕರ್ಲಿಲ್ಲ. ನೆಕ್ಸ್ಟ್ ಒಂದಿನ ಹೋಗಿ ಮೇಡಮ್ ನಾವು ಧ್ಯಾನಕ್ಕೆ ಬರ್ಬೋದಾ ಅಂತ ಕೇಳಿದೆ. ನನಗೆ ನನ್ನಲ್ಲಿ ಬದಲಾವಣೆ ಬೇಕು, ನನ್ನ ಮನೇಲಿ ಧ್ಯಾನ ಮಾಡಿಸ್ಬೇಕಂದ ಉದ್ದೇಶ. ಹೋದ್ರ ಮೇಡಮ್ ಏನಂದ್ರೆ ಇಲ್ಲ ಮೇಡಮ್ ಬರ್ರಿ 41 ದಿನ ನಾವಿಲ್ಲಿ ಮಂಡಲ ಧ್ಯಾನ ಮಾಡೋಣ, ನೆಕ್ಸ್ಟ್ ಮತ್ತೆ ನಿಮ್ಮ ಮನೇಲಿ 11 ದಿನ ಇಟ್ಕೊಳ್ಳೋಣ ಅಂದ್ರು. ಸರಿ ಅಂತ ಅಲ್ಲಿ ಹೋಗಿ ಧ್ಯಾನಕ್ಕೆ ಹೋದ್ವಿ. ಕರೋನಾ ಬಂತು, ಅಲ್ಲಿನೂ ಸ್ಟಾಪ್ ಆಯ್ತು. ಮತ್ತೆ ಬಿಟ್ಟು ಮನೇಲಿ ಕರೋನಾ ಟೈಮು 4 ಜನ ಬಿಟ್ಟು 5 ಜನ ಇದ್ರ ಪೊಲೀಸರೆಲ್ಲ ಎನ್ಕ್ವೈರಿ ಮಾಡ್ತಾರೆ ಬಂದು. ಆ ತರ ಆಯ್ತು. ಮತ್ತೆ ಬಿಟ್ಟು ಮನೇಲಿ ಕೊಡಕ್ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಮ್ಗೆ ಅಂಪಣ್ ಸರ್ ಸಿಕ್ಕರು ನಮಗೆ ಬಳ್ಳಾರಿಯಲ್ಲಿ. ಇಲ್ಲಮ್ಮ ನೀವು ಮನೇಲೆ ಮಾಡಂಗಿತ್ತಂದ್ರ ಮೈತ್ರಿ ಧ್ಯಾನಕ್ಕೆ ಜಾಯಿನ್ ಮಾಡಿಸ್ತೀನಿ, ಅದ್ರಲ್ಲಿ ನೀವು ಧ್ಯಾನ ಮಾಡ್ಕೊಳ್ರಿ ಅಂತ. ನಿಜ ಅಂದ್ರೆ ಈಗ ನೋಡ್ರಿ, ಈ ಜೂಮ್ ಆಗ್ಲಿ ಈ ಯೂಟ್ಯೂಬ್ ಆಗ್ಲಿ ಎಷ್ಟು ಯೂಸ್ ಆಗ್ತೈತೆ ಅಂದ್ರೆ ನಮಗೆ. ಅವಾಗ ಕರೋನಾ ಟೈಮಲ್ಲಿ ಸುಮ್ಮನೆ ಖಾಲಿ ಕೊಡ್ತಾ ಇದ್ವಿ ನಾವು. ಹಂಗಾಗಿ ಇದೊಂದು ಜೂಮು ಒಂದು ಯೂಟ್ಯೂಬ್ ಬಂದಾಗ್ಲಿಂದ ಎಷ್ಟು ಧ್ಯಾನಕ್ಕೆ ನಾನು ಧ್ಯಾನಕ್ಕೆ ಬರಕ್ಕೆ ಇದ್ರ ಮೈತ್ರಿಯ ಧ್ಯಾನಲಿಂದಾನೆ ನಾನು ಧ್ಯಾನಕ್ಕೆ ಬಂದೆ. ಅವ್ರು ಕೇಳ್ತಾ ಕೇಳ್ತಾ ಅನುಭವಗಳಾಗ್ಲಿ, ಅವ್ರು ಮಾತಾಡೋ ರೀತಿ ಆಗ್ಲಿ, ಅವ್ರು ಹೇಳೋದಾಗ್ಲಿ ಕೇಳ್ತಾ ಕೇಳ್ತಾ ನನ್ನಲ್ಲಿ ನನ್ನ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲಪ್ಪ, ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಧ್ಯಾನದ ಬಗ್ಗೆ, ಅನುಭವಗಳ ಬಗ್ಗೆ ಕೇಳ್ತಾ ಕೇಳ್ತಾ ನಾನು ಬಹಳಷ್ಟು ಸಾಧನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನು 3 ಗಂಟೆಗೆ ಎದ್ದು 6 ಗಂಟೆವರೆಗೆ ಧ್ಯಾನ ಮಾಡೋದಾಗ್ಲಿ, ಅವ್ರು ಹೇಳೋದೆಲ್ಲ ಪಾಲನೆ ಮಾಡ್ತಾ ಬಂದೆ ನಾನು. ಅದಾದ್ಮೇಲೆ ನೋಡ್ರಿ ಬಂದು 2 ತಿಂಗಳಿಗೆ ಪತ್ರಿ ಸರ್ ಸಿಕ್ಕರು ನನಗೆ. ಅಮ್ಮ ಶಕ್ತಿ ಪಿರಮಿಡ್ ಅಂತ ಐತೆ, ಅಲ್ಲಿಗೆ ಪತ್ರಿ ಸರ್ ಬರ್ತಾರಂದ್ರೆ ಅಲ್ಲಿಗೆ ಹೋದ್ವಿ ನಾವು. ಲೈವ್ ಅಲ್ಲೇ ಪತ್ರಿ ಸರ್ ಜೊತೆಗೆ ಒಂದು 10 ನಿಮಿಷ ಧ್ಯಾನ ಮಾಡಿದೆ. ಆ ಧ್ಯಾನ ಕೂತ ನನಗೆ ಏನ್ ಅನಿಸ್ತೆ ಗೊತ್ತಿಲ್ಲ. ಆ ಇಲ್ಲ ಇವರೆಲ್ಲ ಜೂಮಲ್ಲಿ ಮಾತಾಡ್ತಿದ್ದಾರಲ್ಲ, ನನಗೊಂದು ಅವಕಾಶ ಕೊಡ್ರಿ ಪತ್ರಿ ಸರ್, ನನಗೂ ಒಂದು ನನ್ನ ಮಾತಿಂದ ಒಬ್ರಿಬ್ರು ಧ್ಯಾನಕ್ಕೆ ಬರಂಗಾಗ್ಲಿ ಅಂತ ಇದನ್ನೇ ಅನ್ಕೊಂಡೆ ನಾನು ಅಷ್ಟೇ. ಯಾಕಂದ್ರೆ ನನಗೆ ಜೂಮಲ್ಲಿ ಯಾರನ್ನ ಮಾತಾಡಿದ್ರೆ ಲೆಫ್ಟ್ ಆಗ್ಬಿಡ್ತಿದ್ದೆ, ನಾನು ಮಾತಾಡ್ತಾನೆ ಇರಲಿಲ್ಲ. ಅಷ್ಟು ಭಯ ನನಗೆ. ಏನ್ ತಪ್ಪು ಮಾತಾಡ್ತೀನ ಏನು ಗೊತ್ತಾ, ಮಾತಾಡಕ್ಕೆ ಬರಲ್ಲ. ಅದು ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ಟಿದೆ ಮಾತಾಡಕ್ ಬರಲ್ಲ ಅಂತ. ಅದಂದ್ವಿ, ಧ್ಯಾನ ಮುಗೀತು. ಮುಗಿದ್ಮೇಲೆ ಎಲ್ಲರೂ ಮೈತ್ರಿ ಧ್ಯಾನದಾಗ ಹೇಳ್ತಾ ಇದ್ರು, ಪತ್ರಿ ಸರ್ದು ಸೆಕೆಂಡ್ ಕೊಟ್ಮೇಲೆ ನನ್ನ ಜೀವನ ಬದಲಾವಣೆ ಆಯ್ತು ಅಂತ ಇದ್ರು. ನಾನು ಯಾಕೆ ಕೊಡ್ಬಾರ್ದು ಪತ್ರಿ ಸರ್ ಸೆಕೆಂಡ್ ಅಂತ ನಾನೆಲ್ಲ ನೋಡ್ದೆ. ಎಲ್ಲರೂ ಇಲ್ಲ ಗಲಾಟೆ ಐತೆ, ಸರ್ ಹೋಗ್ತಾರೆ, ಯಾರು ಸೆಕೆಂಡ್ ಕೊಡ್ಬಾರ್ರಿ ಅಂತಿದ್ರು. ನೋಡಂತ ಹೋಗಿ ನಿಂತೆ. ನಾನು ಮುಂದೆ ಸಾಕಷ್ಟು ಜನ ಇದ್ರು, ಆದ್ರೂ ಕೈ ಇಟ್ರೆ ಕೈ ಸೆಕೆಂಡ್ ಕೊಟ್ಟು ನಾನು ನೋಡಿ ನಕ್ರವ್ರು. ಬಹಳಷ್ಟು ಖುಷಿ ಆಯ್ತು ನನಗೆ. ನನ್ನ ಜೀವನನ ಇವತ್ತಿಂದ ಸ್ಟಾರ್ಟ್ ಆಗ್ತಿತ್ತಲ್ಲಪ್ಪ. ಅಳು ಮುಂಚೆ ಅಳ್ತಾ ಇದ್ದನ್ನಲ್ರಿ, ಅದನ್ನ ನಾನು ಪತ್ರಿ ಸರ್ ಅವತ್ತು ಯಾವತ್ತು ನನ್ನ ಕೈ ಹಿಡ್ಕೊಂಡು ನಕ್ರೋ ಅವತ್ತಿಂದ ನನ್ನ ಅಳುವನೇ ಕಡಿಮೆ ಆಯ್ತು. ನನಗೆ ಸಾಧಾರಣ ಕಡಿಮೆ ಆಗ್ತಾ ಬಂತು. ಬಹಳಷ್ಟು ಖುಷಿ ಆಯ್ತು. ನನ್ನ ಫ್ರೆಂಡ್ಸಿಗೆ ಹೇಳಿದೆ, ನೀನ್ ಅದೃಷ್ಟ ಬಿಡು, ನಮ್ಗೆ ಯಾವ ಸೆಕೆಂಡೇ ಸಿಗ್ಲಿಲ್ಲ ಅಂತಂದ್ರು. ಆಮೇಲೆ ಮನೆಗೆ ಬಂದೆ, ನಮ್ಮ ಮನೆಯವರೆಲ್ಲರ ಹಂಚ್ಕೊಂಡೆ ನಾನು. ಅವ್ರಿಗೆ ಧ್ಯಾನಕ್ಕೆ ಬಂದಿದ್ದಿಲ್ಲ, ಅವ್ರಿಗೆ ಅಜ್ಞಾನದಲ್ಲಿದ್ರು. ಅವ್ರು ಹೇಳ್ತಿದ್ರೆ 1 ಸೆಕೆಂಡ್ ಕೊಟ್ರೆ ಇಷ್ಟು ಖುಷಿನಾ, ಇಷ್ಟು ಹ್ಯಾಪಿನಾ ಅಂತಿದ್ರು. ಆದ್ರೆ ನಮ್ಮಲ್ಲಿರೋ ಹ್ಯಾಪಿ, ನಮ್ಮಲ್ಲಿರೋ ಚೇಂಜಸ್ ಬಹಳಷ್ಟು ಖುಷಿ ಆಯ್ತು ನನಗೆ. ಆ ಧ್ಯಾನ ಮಾಡ್ತಾ ಮಾಡ್ತಾ ನೋಡ್ರಿ, ನನ್ಗೆ 25 ವರ್ಷದಿಂದ ಇರೋ ತಲೆನೋವೇ ಹೋಗ್ಬಿಡ್ತದು. ವಾರಕ್ಕೆ 3-4 ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದೆ ನಾನು. ಆ ಎಲ್ಲನ ನಾನು ಪರ್ಸಲ್ಲಿ ದುಡ್ಡು ಇಡ್ತೀನ ಗೊತ್ತಿಲ್ಲ, ಆ ಟ್ಯಾಬ್ಲೆಟ್ಸ್ ಒಯ್ಲೇಬೇಕು. ನಾನು ಯಾವುದೇ ಊರಿಗೆ ಹೋಗ್ಲಿ ಬೇರೆ ಟ್ಯಾಬ್ಲೆಟ್ಸ್ ಆಗಲ್ಲ. ಅಷ್ಟು ಸೆನ್ಸಿಟಿವ್ ಇತ್ತು ನನ್ನ ಹೆಲ್ತ್. ನನಗೆ ನೋಡ್ರಿ 1 ತಿಂಗಳು 2 ತಿಂಗಳಲ್ಲೇ ನಾನು 1 ಟ್ಯಾಬ್ಲೆಟ್ ತಗೊಳ್ಳಲ್ಲ ನಾನು. ಅಷ್ಟು ನನ್ನಲ್ಲಿ ಎಷ್ಟು ಬದಲಾವಣೆ. ಖುಷಿ ಆಯ್ತು ನನಗೆ. ಅಪ್ಪ 25-30 ವರ್ಷದಿಂದ ಅನುಭವಿಸ್ತಾ ಇದ್ದೆ ಈ ತಲೆನೋವು. ಒಂದು ಅರ್ಧ ಗಂಟೆ ಊಟ ಲೇಟ್ ಆಗಂಗಿಲ್ಲ. ಇದ್ರಲ್ಲಿ ಏನೋ ಇದೆ, ನಾನು ಸಾಧನೆ ಮಾಡ್ಬೇಕು, ಇದ್ರಲ್ಲಿ ಏನೋ ಇದೆ ನಾನು ಮಾಡ್ಬೇಕು ಅಂತಂದು ಮತ್ತೆ ಸ್ವಲ್ಪ ಪಿರಮಿಡ್ ಮಾಸ್ಟರ್ಗಳು ಪರಿಚಯ ಆದ್ರು. ರ್ಯಾಲಿಗೆಲ್ಲ ಇದಕ್ಕೆಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗಿ ಬಂದ್ವಿ. ಮತ್ತೆ ಅಂಪಣ್ ಸರ್ ಹತ್ರ ಹೋದ್ವಿ. ಸರ್ ನನ್ನ ಸಂಕಲ್ಪ ಇದೆ, ನನಗೆ ಮನೇಲಿ 11 ದಿನ ಧ್ಯಾನ ಮಾಡಿಸ್ಬೇಕು,
ಮತ್ತೆ ಮಾಸ್ಟರ್ಸ್ ಎಲ್ಲ ರೆಡಿ ಮಾಡ್ರಿ ಸರ್, ನೀವೇ ಫಸ್ಟ್ನೇ ದಿನ ಬರ್ರಿ ಅಂದ್ರ. ಆಯ್ತಮ್ಮ ನೀವು ಮಾಡ್ರಿ ಅಂತ ಎಷ್ಟು ಹೊಸಬರಿಗೆ ಸಪೋರ್ಟ್ ಮಾಡಿದ್ರು ಸರ್ ಅಂದ್ರ, ಭಾಳಷ್ಟು ಸಪೋರ್ಟ್ ಮಾಡಿದ್ರು. ಆಯ್ತು, ನಾ ಫಸ್ಟ್ನೇ ದಿನನೇ ಅಂಪಣ್ ಸರ್ತೆ ಮನೇಲಿ ಧ್ಯಾನ ಇಟ್ಕೊಂಡ್ವಿ. ಆಮೇಲೆ ನಮ್ಮ ರಿಲೇಷನ್ನವ್ರದ್ದು ಒಂದು 2 ದಿನದಿಂದಾನೇ ಫಂಕ್ಷನ್ ಇತ್ತು. ಅದನ್ನ ಅವರು ಹೋಗ್ಬೇಡ್ರಿ, ಯಾರು ಹೋಗ್ಬೇಡ್ರಿ, ಉಳ್ಕೊಳ್ರಿ, ಧ್ಯಾನ ಕಲ್ಕೊಂಡ್ವಿ ನೀವು ಮಾಡ್ರಿ ಮನೇಲಿ ಅಂತಂದೇಳಿ ಮತ್ತೆ ಅವ್ರನ್ನೆಲ್ಲರನ್ನ ಕರೆದು 11 ದಿನನೂ ಬಹಳ ಖುಷಿಯಾಗಿ ಧ್ಯಾನ ಮಾಡಿಸಿದ್ವಿ ಎಲ್ಲರಿಗೆ. ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಆಗಲಿ ಒಂಥರ ಒಂದೊಂದು ದಿನ ಕಳೆದಂಗೆಲ್ಲ ನಮಗೆ ಬಹಳಷ್ಟು ಖುಷಿ ಆಯ್ತು. ನಮ್ಮ ಏರಿಯಾದಾಗಿರೋರೆಲ್ಲರೂ ಎಲ್ಲರೂ ಬರ್ತಾ ಇದ್ರು, ಧ್ಯಾನ ಮಾಡ್ತಿದ್ರು. ಮಾಡಿ 11 ದಿನ ಮುಗೀತು. ಮುಗಿದ್ಮೇಲೆ ಅಭಿನವ ಗುರುಜಿ ಅಂತಂದು ಅವರು ಬೆಳಗಾಂ ಹತ್ರ, ಅವ್ರ ಗುರುಜಿ ಸದಾನಂದ ಪಿರಮಿಡಿಗೆ ವಾರ್ಷಿಕೋತ್ಸವಕ್ಕೆ ಬಂದಿದ್ದಾರೆ. ಅವ್ರನ್ನ ಅಂಪಣ್ ಸರ್ ಏನಂದ್ರು, ಸರ್ ಅವ್ರ ಪ್ಲೇಯರ್ ನೋಡಿನ್ ಸರ್, ಅವರು ಯಾಕೆ ನಮ್ಮನೆಗೆ ಯಾಕೆ ಬರಬಾರ್ದು ಮುಕ್ತಾಯಕ್ಕ ಕರೀರಿ ಸರ್ ಅಂತ. ಆಯ್ತಮ್ಮ ಕರಿತೀನಿ ಅಂದ್ರು. ಸಾಯಂಕಾಲ ಮಾಡ್ರಿ ಮೇಡಮ್ ಕರಿತೀನಿ ಅಂದ್ರೆ, ಸರಿ ಓಕೆ ಅಂತ ಸಾಯಂಕಾಲ ಫಂಕ್ಷನ್ ಮಾಡಿದ್ವಿ ನಾವು. 11 ದಿನದ ಪ್ರೋಗ್ರಾಮ್ ಮಾಡಿದ್. ಗುರುಜಿ ಬಂದ್ರು, ಜನಗಳು ನೋಡಿ ಅವ್ರಿಗೆ ಏನ್ ಅನಿಸ್ತ ಗೊತ್ತಿಲ್ಲ, ಈ 11 ದಿನ ಬೇಡ, 111 ದಿನ ಆಗ್ಬೇಕು ಈ ಮನೇಲಿ ಧ್ಯಾನ. 11 ಪಕ್ಕ ಒಂದೇ ಜಾಸ್ತಿ ಮಾಡ್ತಮ್ಮ, ನಾನೇನು ಹೆಚ್ಚಿಗೆ ಮಾಡಲ್ಲ ಅಂದ್ಬಿಟ್ರು ಅವ್ರು ಸರ್. ಆಯ್ತು ಗುರುಜಿ ಅಂತಂದು ನಾವು ನಮ್ಮ ಮನೆಯವರೆಲ್ಲ ಕ್ಲಾಪ್ಸ್ ಹಾಕ್ಬಿಟ್ಟು, ಆಯ್ತು ಗುರುಜಿ ನೀವು ಹೇಳಿರಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಂದೆ. ಆಯ್ತು ಮುಗೀತು. ಎಲ್ಲರೂ ಎಷ್ಟೊಂದು ಜನ ಬಂದಾರಲ್ಲ ಅಂತ ಇದ್ರು, ಇವ್ರ ಮನೆಗೇನು ಇಷ್ಟಿದೆ, ಇಷ್ಟಕ್ಕೆ ಮುಗೀತು, ನಾವು ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿತ್ತು ಅಂತಂದ್ರು. ಅವ್ರ ಸಂಕಲ್ಪನೋ ಏನೋ ಪತ್ರಿ ಸರ್ ಮೂಲಕವಾಗಿ ಅಭಿನವ ಗುರುಜಿ ಜೊತೆಗೆ ಏಳಿಸಿದ್ರು ಅವ್ರು. ಯಾಕಂದ್ರೆ 11 ದಿನ ಸಾಕಾಗ್ತಾ ಇರ್ಲಿಲ್ಲ. ನಾವೊಂದು ಸಾಧನೆಗಾಗ್ಲಿ ಏನೋ ಒಂದು ಇದರಲ್ಲಿ ಬೆಳಿಬೇಕು ಎಂಬುದು ಬಹಳ ಭಾವನೆಗಳು ಬಹಳಷ್ಟು ಇತ್ತು ನಮಗೆ. ಹಂಗಾಗಿ 111 ದಿನ ಹೇಳಿದ್ರು. ಸರಿ ಬಿಡು, ನಮ್ಮ ಮಕ್ಕಳೆಲ್ಲ 111 ದಿನ ಹೆಂಗ್ 3 ತಿಂಗಳ ಮೇಲೆ ಆಗ್ತೈತಿ, ಹೆಂಗ್ ಮಾಡ್ತೀವಿ ಮನೇಲಿ ಎಲ್ಲೇನು ಫಂಕ್ಷನ್ಗೆ ಹೋಗೋದೇನಂದ್ರು. ಇಲ್ಲ ನೋಡೋಣ ಬಿಡು ಅಂತಂದು ನೆಕ್ಸ್ಟ್ ದಿನ 11 ಗಂಟೆ ಆಯ್ತು. ಒಂದು ತಾಸಿದ ಮ್ಯೂಸಿಕ್ ಇಟ್ಕೊಂಡು ಧ್ಯಾನ ಕೂತ್ಕೊಂಡೆ. ಯಾರು ಇರಲಿಲ್ಲ, ನಾನು ಒಬ್ಳೆ ಕೂತ್ಕೊಂಡೆ. ಎಲ್ಲ ಆಸದೆಲ್ಲ ರೆಡಿಯಾಗಿ ಆಸಿ ಕೂತೆ. ಒಂದು 12 ಗಂಟೆ ಆದ ತಕ್ಷಣ ನಾನು ಹೋಕೆ ಮಾಡ್ಕೊಂಡು ನೋಡ್ತೀನಿ, 8-10 ಜನ ಕುತ್ಕೊಂಡ್ಬಿಟ್ಟಿದ್ರು ಮನೇಲಿ ಬಂದು ಧ್ಯಾನಕ್ಕೆ. ಭಾಳಷ್ಟು ಖುಷಿ ಆಯ್ತು. ಆಯ್ತು, ನಾನು 111 ದಿನ ಮಾಡ್ಬೋದಲ್ಲ ಇದನ್ನ ಅಂತಂದೇಳಿ ಪ್ರತಿದಿನನೂ ಧ್ಯಾನ ಕರೆಕ್ಟ್. ಅದು ಹೆಂಗಂದ್ರೆ 11 ಆಗೋ ತಡ ನಮಗೇನೋ ಒಂಥರ ವೈಬ್ರೇಷನ್. ಧ್ಯಾನಕ್ಕೆ ಬರ್ತಾರ, ರೆಡಿ ಮಾಡ್ಬೇಕು, ನಂದು ಏನೇ ಕೆಲಸ ಇರಲಿ ಮೊದಲ ರೆಡಿ ಮಾಡಿ ಅವ್ರನ್ನ ಧ್ಯಾನ ಕೂಡಿಸ್ಬಿಡೋದು, ಆ ಥರ ಮಾಡ್ತಾ ಇದ್ವಿ. ನಮ್ಮ ರಿಲೇಷನ್ನರೇ ಒಬ್ರು ಬಾಡಿ ವೇಕೆಟ್ ಮಾಡಿದ್ರು. ನಮಗೆಲ್ಲ ಮುಡ್ಚೆಟ್ ಅಂತೀವಲ್ಲ ಆ ಥರ. ಮತ್ತೆ ಅಂಪಣ್ ಸರ್ನ ಕೇಳಿದ್, ಸರ್ ಹಿಂಗಂದ್ರೆ, ಇಲ್ಲಮ್ಮ ಇದ್ರಲ್ಲಿ ಏನು ಯಾವ ಮಡಿ ಮೈಲಿಗೆ ಯಾವುದೇ ಇಲ್ಲ ಅಂದ್ರು. ಹಂಗಾರೆ ನಾನು ಆ ಪ್ರೋಗ್ರಾಮ್ಗೆ ಹೋಗ್ಬೇಕಾಗಿತ್ತು. ಹಂಗಾಗಿ ಧ್ಯಾನಕ್ಕೆ ಬರೋದಕ್ಕೆ ಕೊಟ್ಬಿಡ್ತಿದ್ದೆ ನಾನು. ಧ್ಯಾನ ನಿಲ್ಲಿಸ್ಬಾರ್ದು, ಧ್ಯಾನ ಮಾಡ್ರಿ ನೀವು ಮನೇಲಿ ಅಂತಂದು ಅವ್ರಿಗೆ ಧ್ಯಾನ ಮಾಡಿಸಿ ಅವ್ರ ಕೀಲಿ ಕೊಡ್ತಿದ್ದು ನಮ್ಮ ಕೆಲ್ಸಕ್ಕೆ ನಾವು ಹೋಗ್ತಾ ಇದ್ವಿ. ಅವ್ರು ಧ್ಯಾನ ಮುಗಿದ್ಮೇಲೆ ಮನೆಗೆ ಹೋಗ್ತಿದ್ರು. ಆ ಥರ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಮನೇಲಿ ಮದುವೆಗಳು ಬಂದ್ವು ನಮ್ಮ ರಿಲೇಷನ್ನರು. ಆದ್ರೂ ಮದುವೆ ಮನೆಗೆ ಹೋಗೋದು, ಕೆಲಸ ಮಾಡೋದು, ಅವ್ರನ್ನ ಕರ್ಕೊಂಬಂದು ಧ್ಯಾನ ಮಾಡಿಸೋದು, ಆ ಥರ ಮಾಡಿ ಗುರುಗಳು ಹೇಳಿದ್ರು. ಅವರು 111 ದಿನಕ್ಕೆ ನಾನು ಮತ್ತೆ ನಿಮ್ಮ ಮನೆಗೆ ಬರ್ತೀನಿ ನಾನು ಪ್ರೋಗ್ರಾಮಿಗೆ ಅಂತ ಹೇಳಿದ್ರು. ಮತ್ತೆ 111 ದಿನಕ್ಕಿಂತ ಮುಂಚೆನೆ ಬಂದು ಒಂದು 9 ದಿನ ಧ್ಯಾನ ಮಾಡಿಸಿದ್ರು ಮನೆಯಲ್ಲೆಲ್ಲ ಗುರುಗಳು. ಅಭಿನವ ಗುರುಜಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ನಮಗೆ. ಯಾಕಂದ್ರೆ ಅವರು ಒಂದು 111 ದಿನ ಅಂತ ಹೇಳಿರ್ಲಿಲ್ಲ ಅಂದ್ರೆ ನಾವಿಲ್ಲಿ ಕೂತ್ ಮಾತಾಡಕ್ಕೂ ಆಗ್ತಾ ಇರಲಿಲ್ಲ ನಮಗೆ. ಎಲ್ಲೇ ಒಂದು 11 ದಿನ ಮಾಡ್ತಿದ್ದೆ, ಎಲ್ಲೇ ಒಂದು ಅರ್ಧ ಗಂಟೆ ತಾಸು ಧ್ಯಾನ ಮಾಡ್ತಿದ್ದೆ, ಮನೆಯಲ್ಲೇ ಉಳ್ಕೊಂಡ್ಬಿಡ್ತಿದ್ದೆ ನಾನು. ಮುಂದೆ ಸಾಧನೆ ಮಾಡಕ್ ಒಂದು ಮೆಟ್ಲು ಹತ್ತಕ್ ಆಗ್ತಾ ಇರ್ಲಿಲ್ಲ ನಮ್ಗೆ. ಯಾಕಂದ್ರೆ ಈ ಸಾಧನೆ ಮಾಡ್ಬೇಕಂದ್ರೆ ಗಂಟೆ ಗಂಟ್ಲೆ ಧ್ಯಾನ ಮಾಡ್ಬೇಕು ಇದನ್ನ. ಅದಾಯ್ತು, 111 ದಿನನೂ ಮುಗೀತು. ಆ ಎಲ್ಲ ನಮ್ಮ ಮನೆಗೆ ಬಂದಾರೆಲ್ಲರೂ ನಮ್ಮ ಮನೆಗೆ ಕೂಡಕ್ ಆಗ್ತಾ ಇಲ್ಲಮ್ಮ, ನಿಮ್ಮ ಮನೆಗೆ ಬರ್ತೀವಿ ಅಂತ ಮತ್ತೆ 15 ದಿನ ಮತ್ತೆ ಕಂಟಿನ್ಯೂ ಮಾಡಿದ್ರು ನಮ್ಮ ಮನೇಲಿ. ಮತ್ತೆ ಎಲ್ಲರ ಮನೇಲಿ ಮನೆ ಮನೆ ಧ್ಯಾನ ಮಾಡ್ಸೋಣ ಅಂತ ಮನೆ ಮನೆ ಧ್ಯಾನ ಮಾಡಿಸ್ತೀವಿ. ಮತ್ತೆ PMC ಆಫೀಸಿಗೆ ಪತ್ರಿ ಸರ್ ಬಂದಾರ ಅಂದ್ರು. ಸರಿ ಅಂದ್ ಮತ್ತೆ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಾನು ಅನುಭವ ಹಂಚಿಕೆ ಮಾಡ್ಕೊಡ್ರಿ ಅಂತ ಹೇಳಿದ್ರು ಗುರುಗಳ ಎದುರಿಗೆ ಹೇಳ್ಕೊಂಡೆ ನಾನು, ಈ ಥರ ಗುರುಜಿ 111 ದಿನ ಮನೇಲಿ ಆಯ್ತು, ಈ ಮನೆ ಮನೆ ಧ್ಯಾನ ಮಾಡ್ತಾ ಇದ್ವಿ, ಈ ಸೇವೆ ಮಾಡೋಕ್ಕೊಂದು ಅವಕಾಶ ಅಂತ ಕೊಟ್ಟಿದ್ದ ಥ್ಯಾಂಕ್ಸ್ ಅಂತ ಹೇಳಿದ್ರು. ಗುರುಗಳು ಕ್ಲಾಪ್ಸ್ ಹಾಕಿದ್ರು. ಅದು ಇನ್ನಷ್ಟು ಮೋಟಿವೇಟ್ ಆಯ್ತು ನನಗೆ. ಇಲ್ಲ, ಇದ್ರಲ್ಲಿ ಏನಾவது ನಾನು ಮಾಡಲೇಬೇಕು, ಮಾಡ್ಬೇಕು ಅಂತಂದು ನಮ್ಮ ಮನೆಗೆ ಎಲ್ಲರ ಮನೇನೂ ಧ್ಯಾನ ಮುಗೀತು. ನನಗೊಂದು ಥಾಟ್ ಬಂತು, ಈಗ ಮನೆ ಮನೆ ಧ್ಯಾನ ಮಾಡಿಸ್ವಿ, ಇವಾಗ ನಾವು ಮನೆ ಮನೆ ಧ್ಯಾನ ಮುಗಿದ್ಮೇಲೆ ಅವರು ಧ್ಯಾನ ಮನೇಲಿ ಮಾಡ್ಕೊಳ್ಳೋದಿಲ್ಲ. ಅವರು ಗ್ರೂಪಲ್ಲಿ ಮಾಡಿದ್ರೆ ಎನರ್ಜಿ ಜಾಸ್ತಿ, ಇವ್ರನ್ನ ಬಿಟ್ರೆ ಮತ್ತೆ ಕೈ ಸಿಗಲ್ಲ. ಇವ್ರು ಏನೋ ಒಂದು ನಾನು ಮಾಡ್ಬೇಕಲ್ಲ ಅಂತ ನಮ್ಮ ಮನೆ ಹತ್ರನೇ ಒಂದು ಪಾರ್ಕ್ ಇದೆ.
ಪಾರ್ಕ್ ಹತ್ರ ಹೋಗಿ ಧ್ಯಾನ ಇಲ್ಲೊಂದು ಪಿರಮಿಡ್ ಕಟ್ಬಿಟ್ರೆ ಚೆನ್ನಾಗಿರ್ತೈತಿ, ಎಲ್ಲರಿಗೆ ನಮ್ಮ ಏರಿಯಾದಾರಲ್ಲಿ ಬೇರೆದವರಿಗೆ ಮಾಡಕ್ ಚೆನ್ನಾಗಿರ್ತಂತ ಹೋಗಿ ಪಾರ್ಕಲ್ಲಿ ಕೂತ್ರ ಇಷ್ಟು ನೆಗೆಟಿವ್ ಇತ್ತು ಮೇಡಮ್. ಪಾರ್ಕ್ ಅಂದ್ರ ಒಂದು ಪಾರ್ಕಲ್ಲಿ ಒಂದು ಚೇರ್ ಹಾಕಿರ್ತಾರಲ್ಲ ಮೇಡಮ್ ಕೂಡಲ್ಲಿ, ಅಲ್ಲೆಲ್ಲ ಡ್ರಿಂಕ್ಸ್ ಮಾಡಿ ಆ ಬಾಟ್ಲಿ ಬಿಸಿ ಆಗ್ತಿದ್ದಿಲ್ಲ, ಒಡೆದಾಕ್ತಿದ್ರು, ಅಷ್ಟು ನೆಗೆಟಿವಿಟಿ ಇತ್ತು ಫುಲ್ ಪಾರ್ಕ್ ಎಲ್ಲ. ನನಗೆ ಇಷ್ಟೆಲ್ಲ ಗಲೀಜ್ ಐತೆ ಪಾರ್ಕು, ಇದ್ರಲ್ಲೇ ನಾನು ಪಿರಮಿಡ್ ಕಟ್ಬೇಕಂತೀವಲ್ಲ ಹೆಂಗಂತ ನಮ್ಮ ಮನೆಯವ್ರಿಗೂ ಹೇಳಲ್ಲ. ಅವರು ಹೇಳಿದ್ರೆ ಒಂದು ನೆಗೆಟಿವ್ ಅನ್ಬಾರ್ದು, ಇದ್ರ ಬಗ್ಗೆ ಸರಿಯಾದ ವ್ಯಕ್ತಿಗೆ ಹೇಳ್ಬೇಕಂತಂದು ಏನ್ ನಮ್ಮ ಮನೆಯವರಿಗೆ ಇಂಜಿನಿಯರ್ ಇದ್ರಿ, ಅವರಿಗೆ ಲೇಬರ್ನ ಕಳಿಸ್ರಿ, ನಾನು ಪಾರ್ಕ್ ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳಿದೆ. ಆಯ್ತು ಅಂತ ಕಳಿಸಿದ್ರು. ನಾವೆಲ್ಲ ಪಾರ್ಕ್ ಕ್ಲೀನ್ ಮಾಡ್ಕೊಂಡ್ವಿ. ಮೊದ್ಲು ದೊಡ್ಡ ಪಾರ್ಕ್ ಇದೆ. ಗಿರಿಲಕ್ಷ್ಮಿ ಮೇಡಮ್ಮು, ಸರಸ್ವತಿ ಮೇಡಮ್ಮು, ವಿಜಯಲಕ್ಷ್ಮಿ ಮೇಡಮ್ಮು, ಶೈಲಜಮ್ಮ ಎಲ್ಲರೂ ಕ್ಲೀನ್ ಮಾಡ್ಕೊಂಡ್ವಿ. ಎಲ್ಲರೂ ಅಂದ್ರೆ ನಾವು ನಮ್ಮ ಮನೇಲಿ 111 ದಿನ ಆಗ್ತಾ ಆಗ್ತಾ ಎಲ್ಲರೂ ಮಾಸ್ಟರ್ ಆಗಿ ತಯಾರಾಗಿಬಿಟ್ವಿ. ನಾವೆಲ್ಲರೂ ರೆಡಿ ಆಗಿದ್ವಿ. ಎಲ್ಲಾದ್ರೂ ಒಂದು ಕ್ಲಾಸ್ ಕೊಡ್ಬೋದಲ್ಲ, ಮಾತಾಡ್ಬೋದಲ್ಲ ಅಂತಂದು ಅದೆಲ್ಲ ಪಾರ್ಕ್ ಕ್ಲೀನ್ ಮಾಡ್ಕೊಂಡ್ವಿ. ಒಂದು ಕಡೆ ಒಂದು ಕ್ಲೀನ್ ಮಾಡ್ಕೊಂಡು ನಾವು ಕೂಡ ಜಾಗದಾಗ ಕೂತ್ವಿ. ಅಲ್ಲೆಲ್ಲ ಕಟ್ಟಿರ್ಬಿಗಳು ಮೇಡಮ್, ಎಲ್ಲ ಗಲೀಜಿದ್ದಲ್ಲಿ ಮತ್ತೆ ಕ್ಲೀನ್ ಮಾಡಿದ್ ಕಟ್ಟಿರ್ವಿ. ಒಬ್ಬ ಮೇಡಮ್ ಅಂತ ಇದ್ರು, ಮೇಡಮ್ ಏನ್ ಸಂಕಲ್ಪ ರೀ, ಕಟ್ಟಿರ್ಬಿ ಕಟ್ಟಿದ್ರೆ ಏನ್ ಮಾಡ್ತಾರೆ ಧ್ಯಾನ ಕುಂತಾಗ ಅಂದ್ರು. ಧ್ಯಾನ ಕೂತಾಗ ಏನು ಆಗಲ್ಲ, ನೀವು ಕೂತ್ಕೊಳ್ರಿ ಮೇಡಮ್, ಏನಾಗಲ್ಲ ಅಂತಂದು 4 ಜನದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಪಿರಮಿಡ್ ಸಂಕಲ್ಪ ಮಾಡ್ಕೊಂಡು ನೀವು ಹೆಂಗೀಗ 41 ಡೇಸ್ ಮಾಡ್ಬೇಕಂತ ಸಂಕಲ್ಪ ಮಾಡ್ಕೊಂಡ್ರಲ್ಲ, ನಾವೊಂದು 41 ಡೇ ಅವ್ರಿಗೆಲ್ಲರಿ 11 ಡೇಸ್ ಅಂತ ಹೇಳಿದ್ದೆ ನಾನು. 11 ಡೇಸ್ ಒಂದು ಪಾರ್ಕಲ್ಲಿ ಮಾಡಣ್ರಿ ಅಂತಂದು ನಾವತ್ತದ್ದು ಫಸ್ಟ್ನೇ ದಿನ ನಾವು ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ನಾವೊಂದು ಲೋಕ ಕಲ್ಯಾಣಕ್ಕಾಗಿ ಒಂದು ಪಿರಮಿಡ್ ಬರ್ಬೇಕಿಲ್ಲಿ ಅಂತಂದೇಳಿ ಸಂಕಲ್ಪ ಮಾಡ್ಕೊಂಡು ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ನೇ ದಿನ 4 ಜನ ಇದ್ವಿ, 10 ಜನ, 15 ಜನ ಆದ್ರು. ಬಹಳಷ್ಟು ಜನ ಬಂದು ಸೇರ್ಕೊಂಡ್ರು ಅಲ್ಲೆಲ್ಲ. ನಮ್ಮ ಮನೆಗೆ ಬರೋರು, ಧ್ಯಾನಕ್ಕೆ ಬರೋರು ಎಲ್ಲ ಬಂದು ಇದು ಮಾಡ್ತಾ ಇದ್ರು. ಮಾಡ್ತಾ ಮಾಡ್ತಾ ಈ ಬರೇ ಸಂಕಲ್ಪ ಒಂದು 5-6 ದಿನ ಆದ್ಮೇಲೆ ಒಬ್ಬ ನಮ್ಮ ಮನೆ ಹತ್ರ ಒಬ್ಬರು ಸಾರ್ ಸಿಕ್ಕರು ನನಗೆ. ಅವರು ಸದಾನಂದ ಪಿರಮಿಡ್ಗೆ ಜಾಗ ಕೊಟ್ಟಿದ್ರು ಅವ್ರು ಸರ್. ಆ ಸಾರ್ ಹತ್ರ ನಾನು ಮಾತಾಡಿದೆ, ಸರ್ ಈ ಥರ ಹಿಂಗೈತೆ, ಹೆಂಗ್ ಮಾಡೋಣ ಸರ್ ಅಂದ್ರೆ, ಆಯ್ತಮ್ಮ ಮಾಡ್ಬಿಡಣ್ರಿ, ಭಾಳಷ್ಟು ಸಪೋರ್ಟ್ ಮಾಡ್ತಾರೆ. ಆಯ್ತಂತ ಬುಡಾಧ್ಯಕ್ಷರಿಗೆ ಫೋನ್ ಮಾಡಿ, ಈ ಥರ ಹೆಣ್ಮಕ್ಳೆಲ್ಲ ಬಿಸಿಲಾಗ ಕುಂತ್ಕೊಂಡು ಧ್ಯಾನ ಮಾಡ್ತಿದಾರ, ಅವರಿಗೆ ಪಿರಮಿಡ್ ಕಟ್ತಿದಾರೆ, ಹೆಂಗ ಪರ್ಮಿಷನ್ ಅಂದ್ರೆ, ಇಲ್ಲ ಮಾಡ್ಕೊಡ್ರಿ, ಹೆಲ್ತ್ ಪರ್ಪಸ್ ಅಂದ್ರು. ಆಯ್ತು 41 ಡೇಸಲ್ಲೇ ನಮ್ದು ಭೂಮಿ ಪೂಜೆ ಆಗ್ಬಿಡಿತ್ತು ಮೇಡಮ್. ನಮ್ದು 21/21 ಭೂಮಿ ಪೂಜೆ ಆಯ್ತು. ಆಮೇಲೆ ಒಂದಿನ ಮೀಟಿಂಗ್ ಕರೆದ್ವಿ. ಭೂಮಿ ಪೂಜೆಕಿನ ಮುಂಚೆನೆ ಮೀಟಿಂಗ್ ಕರೆದ್ವಿ. ನಮ್ಮ ಏರಿಯಾದಲ್ಲಿ ಯಾರು ಧ್ಯಾನಕ್ಕೆ ಬಂದಿಲ್ಲ ಮೇಡಮ್, ಆದ್ರೂ ಎಲ್ಲರಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ರಂತ 5,000, 10,000, 15,000, 50,000 ಅಂತ 1,80,000 ಒಂದೇ ದಿನ ಕಲೆಕ್ಷನ್ ಆಯ್ತು ಮೇಡಮ್ ನಮಗೆ. ಆಯ್ತು. ಆಮೇಲೆ ಎಲ್ಲರನ್ನ ನಾವು ಏರಿಯಾದಲ್ಲೆಲ್ಲ ಕೇಳಿ ಒಂದು ವಿತಿನ್ 3 ಮಂತ್ಸಲ್ಲೇ ನಾವು ಪಿರಮಿಡ್ ಮುಗಿಸಿದ್ವಿ ಮೇಡಮ್. ಮುಗಿತಾ ಪಿರಮಿಡ್ ಮುಗಿತಾ ನಮ್ಮಲ್ಲಿ ಅಹಂ ಬಂತು, ಸ್ವಲ್ಪ ಪಿರಮಿಡ್ ಎಲ್ಲ ಕಟ್ಬಿಡ್ಬೋದು ಅಂತಂದು ಲಾಸ್ಟ್ ಮೂಮೆಂಟ್ ಮೇಡಮ್. ಇದೊಂದು ಅದ್ಭುತ ನನಗೆ ಅನುಭವ. ಯಾವತ್ತು ನಾನು ಅಂಬದು ಬರಬಾರ್ದು ಅಂಬದು ನನಗೆ ಒಂದು ಎಷ್ಟು ಪಾಠ ಅನ್ನೋದಕ್ಕಿಂತ ನನ್ನಲ್ಲಿ ಆತ್ಮಕ್ಕೊಂದು ಪಾಠ ಕಲಿಸ್ತೆ ನನಗೆ. ನಾವೆಲ್ಲ ಅಂತಿದ್ವಿ ಪಿರಮಿಡ್ ಎಲ್ಲ 3 ತಿಂಗಳಾಗ ಆಗೋಗ್ಬಿಡ್ತೀವಿ, ಏನ ಪಿರಮಿಡ್ ಕಟ್ಬೋದು ಅಂತ ಬಂತು. ಕೆಲಸ ನಿಂತು ಮೇಡಮ್, ಎಲ್ಲಿ ಅಮೌಂಟ್ ಬರಲಿಲ್ಲ, ನಿಂತೋಗ್ಬಿಡ್ತು ಕೆಲಸ. ಎಲ್ಲರೂ ಕೇಳೋರು, ಏನಿನ್ನ ಆಗಿಲ್ಲ, ಎಲ್ಲರೂ ಒಂದು ಪಿರಮಿಡ್ ಕಟ್ಸಷ್ಟು ತಾಕತ್ತಿರೋರ ನಮ್ಮ ಏರಿಯಾದಲ್ಲಿರೋದು, ಆದ್ರೂ ಪಿರಮಿಡ್ ಆಗ್ತಾ ಇರಲಿಲ್ಲ. ಒಂದು 15 ದಿನ ತಿಂಗಳ ಕಾದ್ವಿ, ಏನೇನ್ ಮತ್ತೆ ಲೇಬರ್ಗಳು ಕೈಯಲ್ಲಿದ್ದಾರೆ, ಎಲ್ಲರಿದ್ದಾರೆ, ಏನು ಆಗ್ತಾ ಇರಲಿಲ್ಲ ನಮಗೆ. ಅದು ನಾನು ಅಂಬ ಅಹಂ ಬಂತಲ್ಲ, ಮತ್ತೆ ಕ್ಷಮಾಪಣೆ ಕೇಳ್ಕೊಂಡು ಮತ್ತೆ ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಆ ಧ್ಯಾನ ಸ್ಟಾರ್ಟ್ ಮಾಡಿ ಕ್ಷಮಾಪಣೆ ಕೇಳ್ತಾ ನೋಡ್ರಿ, ಒಂದು ದಿನ ಲಾಸ್ಟ್ ಎಲ್ಲ ಕೆಲಸ ಮುಗೀತು. ಒಂದು ದಿನ ನಾನು ಅಲ್ಲಿ ಪಿರಮಿಡ್ ಹತ್ರ ಕೂತ್ಕೊಂಡಿದ್ದೆ. ಒಬ್ಬ ಮೇಡಮ್ ಬಂದ್ರು, ವಾಕ್ ಮಾಡ್ತಾ ಇದ್ರು ಅವ್ರು. ಏನ್ ಮೇಡಮ್ ಧ್ಯಾನಕ್ಕೆ ಇದು ಮಾಡಿರೋದಂದ್ರೆ, ಹೌದು ಮೇಡಮ್ ಧ್ಯಾನ ಮಾಡಕ್ಕೆ ಇನ್ನೇನು ಮುಗೀತು ಮೇಡಮ್, ಪೇಂಟ್ ಒಂದೈತೆ, ಇನ್ನೇನಿಲ್ಲ ಕೆಲಸ ಆಯ್ತು ಮೇಡಮ್. ನಾವು ಪೇಂಟಿಂದ ಏನಿರ್ತೈತೆ ಎಲ್ಲ ನಾವು ಕೊಟ್ಬಿಡೋಣೇನು ಮೇಡಮ್ ಅಂತಂದ್ರು. ಅವ್ರನ್ನ ಯಾವತ್ತೂ ನಾನು ಅವ್ರನ್ನ ಮುಖನೇ ನೋಡಿಲ್ಲ ನಾನು. ಆ ಪಾರ್ಕ್ ಪಕ್ಕನೇ ಮನೆ ಇದ್ದೆ ಅವ್ರನ್ನ, ಆದ್ರೆ ನಾನು ನೋಡೇ ಇಲ್ಲ ನಾನು ಅವ್ರನ್ನ. ಅವ್ರೇನಂದ್ರೆ, ಮತ್ತೆ ನೋಡ್ರಿ ಮೇಡಮ್ ಭಾಳ ಆಗ್ತೈತೆ. ಇಲ್ಲ ಮೇಡಮ್, ನನ್ನ ಮಕ್ಳು ಪೇಂಟ್ ಹಚ್ತಾರ, ಅವರು ನಮ್ದೇ ಪೇಂಟ್ ಇರ್ತೈತೆ, ನಿಮಗೆ ಎಷ್ಟು ಬೇಕು ಹೇಳ್ರಿ ಮೇಡಮ್, ಯಾವ ಕಲರ್ ಬೇಕು ಚಾಯ್ಸ್ ಮಾಡ್ರಿ ಅಂತಂದು ಅವರೇ ಚಾಯ್ಸ್ ಮಾಡಿ ಒಂದು 7,500ರಿಂದ 8,000ದವರೆಗೆ ಖರ್ಚಾಯ್ತು ಮೇಡಮ್. ಅವರೇ ಕೊಟ್ಬಿಟ್ರು. ಅವ್ರಿಗೆ ಧ್ಯಾನದ ಅನುಭವ ಗೊತ್ತಿಲ್ಲ, ಪಿರಮಿಡ್ ಬಗ್ಗೆ ಶಕ್ತಿ ಗೊತ್ತಿಲ್ಲ ಅವರಿಗೆ. ಅದು ನೋಡ್ರಿ ಬಂದು ಅದು ಒಂದೇ ಬಾಕಿ ಇತ್ತು, ನಮಗೆಲ್ಲ ಆಗಿತ್ತು. ಪತ್ರಿ ಮೇಡಮ್ ಅವ್ರು ಬರ್ತಾ ಇದ್ರು ಒಂದು 2 ಡೇಸಲ್ಲಿ.
ಆ, ಹೆಂಗ್ ಮಾಡೋದು ಏನೋ ನಾವೆಲ್ಲ ರೊಕ್ಕ ಮಾಡ್ಬಿಡೋದ ಏನಂತ ಕುಂತ್ಕೊಂಡಿದ್ವಿ. ಅವ್ರು ಬಂದ್ ಹೇಳಿದ್ರು, ಮೇಡಮ್ ಲೇಬರ್ ಚಾರ್ಜ್ ಆದ್ರೂ ತಗೊಂಡ್ರೆ, ಏ ಬೇಡ ಮೇಡಮ್ ನಮ್ದೇ ಎಲ್ಲ ಸಪ್ರೇಟ್ ಇರ್ಲ ಅಂತ ಎಲ್ಲ ಇರ್ಲ ಅಂತ ಒಂದು ಲೇಬರ್ ಚಾರ್ಜ್ ಕೂಡ ಇಸ್ಕೊಳ್ಳಲ್ಲ. ಅವ್ರ ಮಕ್ಕಳೇ ಬಂದು ಪೇಂಟ್ ಮಾಡಿಕೊಟ್ಟು ಹೋದ್ರು ಮೇಡಮ್. ಇದೊಂದು ಅದ್ಭುತ ಅನುಭವ ನನಗೆ, ನಿಜ ಅಂದ್ರ. ಎಲ್ಲಿ ನಾನು ಅಂಬದ್ ಬರಬಾರ್ದು, ನಾನ್ ಮಾಡಿದೆ, ನಾನ್ ಕಟ್ಟಿದೆ, ನಾನ್ ಮಾಡಿದೆ, ಎಲ್ಲಿ ಬರಬಾರ್ದು ಅದು. ಅವತ್ತಿಂದ ನಾನು ಎಲ್ಲೂ ನಾನು ಅನ್ನಲ್ಲ, ನಾವು ಅನ್ನೋದೇ. ಅವತ್ತು ನಾನು ಅಂದಿಲ್ಲ, ಅದೇ ಅದು ಯಾವ್ದೋ ಮೂಮೆಂಟ್ನಾಗ ಅಂದ್ಬಿಡ್ತೀವಿ, ಪಿರಮಿಡ್ ಎಲ್ಲ ಕಟ್ಬಿಟ್ಟಿವಿ ಬಿಡು ಅಂತ ಅದೊಂದು ಬಂತು. ಅವತ್ತಿಂದ ನಮಗೆ ಕೆಲಸನ ಆಯ್ತು, ಪಿರಮಿಡ್ ಓಪನಿಂಗ್ ಆಯ್ತು. ಇವಾಗ ಸಾಕಷ್ಟು ಜನ ಬರ್ತಾ ಇದಾರೆ ಮೇಡಮ್, ಪಿರಮಿಡಿಗೆ ಬರ್ತಿದಾರ. ಪ್ರತಿ ಸೋಮವಾರ ಒಂದು ಕ್ಲಾಸಸ್ ನಡೀತಾ ಇರ್ತಾವ. ಆಮೇಲೆ ಸಾಕಷ್ಟು ಅನುಭವಗಳು ಮೇಡಮ್. ಎಲ್ಲ ಯಾವ ಮಾಸ್ಟರ್ಸ್ ಬಂದಾರಂದ್ರೆ ಅವರೆಲ್ಲ ಅನ್ನೋದಿಲ್ಲ, ದೇವಿ ಸ್ವರೂಪ, ಪಾರ್ವತಿ ಸ್ವರೂಪ, ಇಲ್ಲಿ ಸಾಧನೆ ಮಾಡೋರು ಮಾಡ್ಬೋದು. 21 by 21 ಕಟ್ಟಿವಿ ಪಾರ್ಕಲ್ಲಿ. ನನ್ನ ಆಸೆ ಅಂದ್ರೆ, ಒಂದು ಪಾರ್ಕ್ ಅಂದ್ರೆ ಮಕ್ಕಳಲ್ಲಿ ಮೊಮ್ಮಕ್ಕಳ ಆಡ್ಸಕ್ ಕರ್ಕೊಂಡು ಹೋಗ್ತೀವಿ ಮೇಡಮ್. ಒಂದು ನಾವು ಸಣ್ಣ ಮಕ್ಳಿದ್ದಾಗೆ ನಾವು ಒಂದು ದೇವ್ರ ನೋಡಿದ್ರೆ ನಮಸ್ಕಾರ ಮಾಡಂತ ಹೇಳ್ತೀವಿ ನಾವು. ಒಂದು ಪಿರಮಿಡ್ ನೋಡಿದ್ರೆ ಇಲ್ಲಿ ಧ್ಯಾನ ಮಾಡ್ತಾರಂತ ಒಂದು ಪ್ರತಿಯೊಂದು ಮಕ್ಕಳಿಗೆ ಗೊತ್ತಾಗ್ಬೇಕದು. ಪಾರ್ಕ್ ಅಲ್ಲ ಎಲ್ಲಾರ ನೋಡ್ಲಿ, ಅದ ಇಲ್ಲ ಧ್ಯಾನ ಮಾಡ್ಬೇಕು, ಇದ್ರಲ್ಲಿ ಇದು ಏನ್ ಮಾಡ್ಬೇಕು, ದೇವಸ್ಥಾನ ನೋಡಿದ್ರೆ ಕೈ ಮುಗಿಬೇಕು. ಅದನ್ನ ಆ ಬೇಸಿಕ್ ಕಲಿಸ್ಬೇಕು ನಾವು ಮಕ್ಕಳಿಗೆ. ಒಂದು ಪಾರ್ಕ್, ಪ್ರತಿಯೊಂದು ಪಾರ್ಕಲ್ಲಿ ಪಿರಮಿಡ್ ಆಗ್ಬೇಕು ಇದನ್ನ ಅಂತಂದು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಂತೀನಿ ಮೇಡಮ್. ಪ್ರತಿ ಮಕ್ಕಳಾಗ್ಲಿ ಕಲಿಬೇಕು ಅದನ್ನ ಅಂತಂದು ಬಹಳ ಖುಷಿ ಆಯ್ತು. ಆ ಅದೆಲ್ಲ ಮುಗೀತು ಮೇಡಮ್. ಮುಗಿದು ಆ ಧ್ಯಾನ ಪ್ರಚಾರಕ್ಕೆ ಇದು ಯಾವುದು ಹಂಪಣ್ ಸರ್ದು ಒಂದು ಟ್ರಸ್ಟ್ ಮಾಡಿದ್ರು ಮೇಡಮ್. ಪತ್ರಿಜಿ ಹೆಸರ ಮೇಲೆ ಒಂದು ಪಿರಮಿಡ್ ಕಟ್ತಾ ಇದ್ದಾರೆ ಮೇಡಮ್. 63 by 63 ಅಂತಂದು ಒಂದು ಬಂದರ್ಗೆ ಹೋದರಿಗೆಲ್ಲ ಇರಾಕ್ ವ್ಯವಸ್ಥೆ ಆಗ್ಲಿ, ಒಂದು ಸಾಧನೆ ಮಾಡೋರಿಗೆ ಒಂದು ನಾವು ಎಲ್ಲಿ ಪ್ರಚಾರ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬಂದು ಆ ಪಿರಮಿಡ್ ಅಲ್ಲಿ ಇದ್ರೆ ಪ್ರಚಾರ ಆಗ್ಲಿ, ಊಟದ ವ್ಯವಸ್ಥೆ ಆಗ್ಲಿ, ಅದನ್ನೆಲ್ಲ ಮಾಡ್ತಾ ಅದನ್ನ ಟ್ರಸ್ಟ್ ಮಾಡಿದ್ರು ಮೇಡಮ್. ಟ್ರಸ್ಟ್ ಮಾಡಿ ಸರ್ ನನ್ನ ಟ್ರಸ್ಟಿ ಮಾಡಿದ್ರು. ಸರ್ ನನ್ನ ಮಗಳು ಡೆಲಿವರಿ ಬಂದಿದ್ಲು, ಇಲ್ಲ ಸರ್ ಹಿಂಗ ಈ ತರ ಡೆಲಿವರಿ ಬಂದಾಳ, ನೀವು ಯಾಕಂದ್ರ ಒಂದು ಸ್ಥಾನ ಕೊಟ್ರೆ ನಾನು ಆ ಟೈಮಿಗೆ ನಾನು ಹೋಗ್ಲೇಬೇಕು ನಾನು. ಈ ತರ ಸರ್ ಅಂದ್ರೆ, ಇಲ್ಲ ಹೇಳ ಮೇಡಮ್ ನೀವು ಮಾಡ್ರಿ ಅಂತಂದ್ರ. ನೀವ್ ಯಾವಾಗ ಆಗತ್ತ ಅವಾಗ ಬರ್ರಿ ಅಂತಂದ್ರ ಅದೊಂದು ಖುಷಿ ಆಯ್ತು. ಯಾಕಂದ್ರೆ ಪತ್ರಿ ಸರ್ ಒಂದು ಸ್ಥಾನ ಕೊಡ್ತಿದಾರ ಅಂದ್ರೆ ನಾವು ಬ್ಯಾಡ ಅನ್ಬಾರ್ದು ಅದನ್ನ. ಆಯ್ತು ಪ್ರತಿಯೊಂದು ಈ ಕ್ಲಾಸ ಓಕೆ ಅನ್ಬೇಕು, ಇನ್ನೊಂದ ಓಕೆ ಅನ್ಬೇಕು, ಮುಂದೆ ಇನ್ನೊರ್ಸ್ ಹೆಂಗನ ಕನೆಕ್ಟ್ ಮಾಡ್ತತೆ ನೋಡ್ರಿ. ಅವತ್ತು ಓಕೆ ಅಂದದ್ದು ಇವತ್ತು ನನಗೆ PMC ಬಳ್ಳಾರಿ ಇನ್ಚಾರ್ಜ್ ಕೊಟ್ರು ಹಂಪಣ್ ಸರ್ ಅಲ್ಲಿ ಪತ್ರಿ ಸರ್ ನನಗೆ. ಅದನ್ನ ನೋಡ್ತಾ ಇದ್ದೀನಿ, ಅದು ಮನೇಲಿ ಕುತ್ಕೊಂಡು ಇವಾಗ ನೋಡ್ರಿ ಮತ್ತೆ 2ನೇ ಡೆಲಿವರಿ ಬಂದಾಳ ಮಗಳು. ಆದ್ರೂ ಹೋಮ್ ವರ್ಕ್ ಫ್ರಮ್ ಹೋಮ್ ನನಗೆ ಕೊಟ್ಟಿರೋದು. ಹೊರಗಡೆ ಅವರಿಂದ ನಾನು ಕಲೆಕ್ಷನ್ಗೆ ಹೋಗಕ್ ಆಗ್ತಾ ಇಲ್ಲ ನನ್ನ. ನೋಡ್ರಿ ಪತ್ರ ಸರ್ ಹೆಂಗ್ ಹುಡುಕ್ಯಾರ, ಈ ಕಲೆಕ್ಷನ್ಗೆ ಹೋಗಕ್ ಆಗ್ತಾ ಇಲ್ಲ, ಮನೇಲಿ ಕೆಲಸ. ಆದ್ರೆ ಮನೇಲಿ ಕುತ್ಕೊಂಡು ಇದನ್ನ ಮಾಡ್ಬೋದಲ್ಲ ವರ್ಕ್, ನಾನು ಮಾಸ್ಟರ್ಸ್ ನೋಡಿ ನಾನು ಕ್ಲಾಸಸ್ ಮಾಡಿಸ್ಬೋದಲ್ಲ ಅಂತಂದು ಅದನ್ನ ಪ್ರತಿದಿನ ಕೃತಜ್ಞತೆ ಸಲ್ಲಿಸ್ತೀನಿ ನಾನು ಪತ್ರಿ ಸರ್ಗೆ. ಯಾಕಂದ್ರ ನಾನು ಒಂದು ಸೇವೆ ಇಲ್ದ ನಾನು ಮನೇಲಿ ಖಾಲಿ ಕೂತು ಮನೆಗೆ ಸೀಮಿತ ಆಗ್ಬಿಟ್ರ ನಾನು ಮತ್ತೆ ಮೇಲೆ ಇರ್ಬೇಕಾದ್ರೆ ಮತ್ತೆ ಟೈಮ್ ಹಿಡಿತಿತ್ತು ನನಗೆ. ಮತ್ತೆ ಒಂದು ಈ ಸೇವೆಯಲ್ಲಿ ಇರ್ಬೇಕದು, ನಿರಂತರ ನಾನು ಸೇವೆಯಲ್ಲಿ ಇರ್ಬೇಕು. ಆ ಥರ PMC ಬಳ್ಳಾರಿ ಇದು ಮಾಡಿದ್ರು ಆಯ್ತು. ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದ್ಭುತ ಕ್ಲಾಸಸ್ ನಡೀತಾ ಇದ್ದಾವೆ, ಅದ್ಭುತವಾಗಿ ಮಾಸ್ಟರ್ಸ್ ಬರ್ತಿದಾರ. ಮೇಡಮ್ ಅವರು ಲಲಿತಾ ಮೇಡಮ್ ಅವ್ರಿಗೆ ಒಂದಿನ ಕ್ಲಾಸ್ ಕೊಟ್ಟಿದ್ವಿ. ಬಹಳಷ್ಟು ಅನುಭವಗಳು ಬಹಳಷ್ಟು ಚೆನ್ನಾಗಿದ್ದಾವೆ ಮೇಡಮ್ ಅವ್ರದ್ದು. ಅದಾಯ್ತು. ಅದಾದ್ಮೇಲೆ ಈಗ ಸದ್ಯ ಇದರಲ್ಲಿ PMC ಬಳ್ಳಾರಿ ಅಂತಂದು ಮತ್ತೆ ಸಪ್ರೇಟ್ ತಗೊಂಡ್ವಿ ನಾವು. ಕೊಪ್ಪಳ ಜೊತೆ ಟೈಅಪ್ ಇತ್ತು, ಈಗ ಸಪ್ರೇಟ್ ಮಾಡ್ಕೊಂಡ್ವಿ ನಾವು. ಅದರೆಲ್ಲ 4 ಕ್ಲಾಸಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಇನ್ನ ಮಾಡ್ತಾ ಇದ್ವಿ. ಅಯ್ಯಪ್ಪ ಪಿಂಡಿ ಸರ್ ಬಂದ್ರು ಒಂದ್ಸಲ ನಮ್ಮ ಪಿರಮಿಡ್ಗೆ. ಫಸ್ಟ್ ಬಂದು, ಇಲ್ಲ ಈ ತರ ಧ್ಯಾನ ಯಜ್ಞ ಮಾಡ್ತಾ ಇದ್ವಿ ಬಳ್ಳಾರಿಯಲ್ಲಿ, ಎಲ್ಲರ ಸಹಕಾರ ಬೇಕು, ಎಲ್ಲರೂ ನೀವು ನಿಮ್ಮ ಏರಿಯಾದನ್ನ ಕರ್ಕೊಂಡ್ ಬರ್ಬೇಕು. ಆಮೇಲೆ ಬೇರೆ ಊರ್ಲಿಂದ ಬಂದಾರ್ನೆಲ್ಲ ನಿಮ್ ಮನೇಲಿ ಒಂದ್ 4 ಜನ 5 ಜನ 10 ಜನ ಬರ್ಸ್ರಿ ನೀವು ಬೇಕಾರ ಅಂದ್ರ. ಆಯ್ತು ಸರ್ ಹಂಗೆ ಮಾಡ್ರಿ, ನಾವು ಬರ್ಸ್ತೀವಿ ಅಂತ ನಾವೆಲ್ಲರೂ ನಂಬರ್ ಕೊಟ್ಟಿವಿ ಅಷ್ಟೇ. ನಾವು ಎಷ್ಟು ಜನ ಸರ್, ಎಷ್ಟು ಜನನ ಬರಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದ್ವಿ. ಮತ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅರುಣ್ ಸರ್ ಫೋನ್ ಮಾಡಿದ್ರು, ಮೇಡಮ್ ನಿಮ್ ಮನೆಗೆ ಎಷ್ಟು ಜನ ನಮ್ಮ ಏರಿಯಾದೆಲ್ಲ ಕೊಟ್ಟಿದ್ರು. ಎಲ್ಲರ ಏರಿಯಾದವರು ಇಲ್ಲ ಅಕ್ಕನ ಕೇಳಿ ನನ್ನ ಹೆಸರು ಹೇಳಿದ್ರು ಅವರು, ಇಲ್ಲ ಅವ್ರು ಎಷ್ಟಂತಾರ ಅಷ್ಟು ಜನ ಆಗ್ಲಿ ಅಂತ. ನಮ್ಮ ಏರಿಯಾಕ್ಕನೆ 50 ಜನ ಒಪ್ಕೊಂಡಿದ್ವಿ ನಾವು. ನಮ್ಮ ಪಿರಮಿಡ್ ಅಲ್ಲೇ ಆಗ್ಲಿ, ನಮ್ಮ ಮನೆಗಳಾಗ ಆಗ್ಲಿ ಒಂದು 50 ಜನದ ವ್ಯವಸ್ಥೆ ಮಾಡ್ತೀವಿ ನಾವು ಅಂತ ಹೇಳಿದ್ವಿ. ಅದ್ಭುತ ಸೇವೆ ಮೇಡಮ್. ಈ ಧ್ಯಾನ ಯಜ್ಞ ನಾವು ಸೇವೆ ಮಾಡ್ತಾ ಇರ್ತೀವಲ್ಲ,
ನನಗಿದು ಅನಂತ ಸಾಗರ ಧ್ಯಾನ ಯಜ್ಞಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ಬಹಳಷ್ಟು ನನಗೆ ಇವತ್ತು ಖುಷಿ ಆಯ್ತು ನನಗೆ. ಯಾಕಂತಂದ್ರ ಈ ಯಜ್ಞನ ಮುಗಿದು ಮೊನ್ನೆ ಜನವರಿಲೇ ನಮ್ಮ ಬಳ್ಳಾರಿಯಲ್ಲಿ ಆದದ್ದು ಯಜ್ಞ. ಅದರಲ್ಲಿ ಒಂದು ಸೇವೆ ಮಾಡಕ್ ಒಂದು ಅವಕಾಶ ಕೊಟ್ರು. ಒಂದು 50 ಜನಕ್ಕೆ ಅಕಾಮಿಡೇಷನ್ ಕೊಟ್ವಿ ನಾವೆಲ್ಲರೂ ನಮ್ಮ ಏರಿಯಾದವ್ರು. ಎಷ್ಟು ಸಾಥ್ ಕೊಟ್ರು ಅಂದ್ರೆ ಅವ್ರಿಗೆ ಪ್ರತಿದಿನನೂ ಥ್ಯಾಂಕ್ಸ್ ಹೇಳಿದೆ ನಾನು. ಯಾಕಂದ್ರೆ ಒಂದು ವಾತಾವರಣ ನೋಡ್ರಿ, ಒಂದು ಏರಿಯಾದಲ್ಲಿ ಒಂದು ಪಿರಮಿಡ್ ಬಂತಂದ್ರೆ ಎಷ್ಟು ಒಕ್ಕಟ್ಟಿರ್ತೈತೆ ಅಂದ್ರ ಅದು ಎನರ್ಜಿ 1 ಕಿಲೋಮೀಟರ್ ವರೆಗೆ ಬೆಳಿತಾ ಇರ್ತೈತೆ ಅದ ಎನರ್ಜಿಸ್. ಆ ಎನರ್ಜಿಗೆ ಎಲ್ಲರೂ 10 ಜನ 20 ಜನ ಒಂದೊಂದ್ ಮನ್ಯಾಗ ನಮ್ಮ ಮನೇಲೆ 30 ಜನ ಆದ್ರು ಆತರ ಇದ್ರು. ಅವ್ರಿಗೊಂದಿನ ಟಿಫನ್ ವ್ಯವಸ್ಥೆ ಮಾಡಕ್ ಒಂದು ಅವಕಾಶ ಆಯ್ತು. ಅದೆಲ್ಲ ಮುಗಿಸಿದ್ರು. ಆಮೇಲೆ ಧ್ಯಾನ ಯಜ್ಞಕ್ ಕೂಡ ಉಳ್ಕೊಳಕ್ ಬೇರೆ ಕಡೆ ಉಳ್ಕೊಳಕ ಬಸ್ ಸ್ಟ್ಯಾಂಡ್ ಹತ್ರ ಯಾವ್ದನ ಫ್ರೀ ಅಕಾಮಿಡೇಷನ್ ಹೇಳಿದ್ರು, ಅದನ್ನು ಸೇವೆ ಮಾಡಿದ್ವಿ. ಆಮೇಲೆ ಪಾತ್ರೆಗಳು ಬೇಕಾಗಿದ್ದು ಅಂತ ಕೇಳಿದ್ರು ಸರ್. ನಾನ್ ವೆಜ್ ಮಾಡಿರ್ಬಾರ್ದು, ಅಂತ ಪಾತ್ರೆ ಬೇಕಂತ ಹೇಳಿದ್ರು. ಅದನ್ನು ನಮ್ಮ ಕೈಲಾದಷ್ಟು ಒಂದು ಸೇವೆ ಮಾಡಿದ್ವಿ. ಅದು ಆ ಸೇವೆ ಮಾಡಿದಲ್ಲಿಂದ ಎಷ್ಟು ಅದ್ಭುತ ಬದಲಾವಣೆ ಆಗಿದೆ ಅಂದ್ರೆ ನಮ್ಮಲ್ಲಿ ಆ ಧ್ಯಾನ ಯಜ್ಞ ಬರೋದೇ ಒಂದು ಅನಂತ ಸಾಗರ ಖುಷಿ ಭಾಗ್ಯ ಅನ್ಬೇಕು ನಮ್ಗೆ. ಯಾಕ ನಮ್ ಬಳ್ಳಾರಿಗೆ ಬಂದದ್ದೇ ಒಂದು ಭಾಗ್ಯ ಅಂದಿವಿ ನಾವು. ಯಾಕಂದ್ರೆ ಎಲ್ಲ ಕಡೆ ಬರಕ್ ಆಗಲ್ಲ ಮೇಡಮ್, ಅದೊಂದು ಯೂನಿವರ್ಸ್ ಕನೆಕ್ಟ್ ಆಗ್ಬೇಕು. ಅದು ಕನೆಕ್ಟ್ ಆದ್ರೇನೆ ಬರಕ್ ಸಾಧ್ಯ. ಅದು ನಮ್ಮ ಮನೇಲಿ ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ. ನಮ್ಮಲ್ಲಿರೋ ನೆಗೆಟಿವ್ಸ್ ಇನ್ನಷ್ಟು ನನಗೆ ಎನರ್ಜೀಸ್ ಒಂಥರ ಬಹಳಷ್ಟು ಎನರ್ಜಿ. ಆಮೇಲೆ ಅಲ್ಲಿ ನನಗೆ ಧ್ಯಾನ ಮಾಡಕ್ ನನ್ನ ಮಗಳನ್ನ ಕುಡಿಸಿ ನಾನು ಸೇವೆ ನಿಂತ್ಕೊಂಡೆ ನಾನು. ಆಮೇಲೆ ಮನೆಯಲ್ಲಿ ವಾತಾವರಣ, ಮನೆಯಲ್ಲಿ ಆ ಮಾಸ್ಟರ್ಸ್ ಎಲ್ಲ ಬಂದೋದ್ರಲ್ಲ ಮೇಡಮ್, ಎಷ್ಟೊಂದು ವೈಬ್ರೇಷನ್, ಎಷ್ಟೊಂದು ಚೇಂಜಸ್ ಆಯ್ತಂದ್ರ ಎಲ್ಲೋ ಮುಂಚೆ ನಾನು ಎಲ್ಲ ಸಣ್ಣ ಪುಟ್ಟ ನೆಗೆಟಿವ್ ಥಾಟ್ ಮಾಡ್ತಾ ಇದ್ದೆ. ಆದ್ರೆ ಇವಾಗ ಯಾವುದೇ ತರದ ನೆಗೆಟಿವ್ ಬರಲ್ಲ, ಯಾವುದೇ ತರದ ಸಿಟ್ಟಾಗ್ಲಿ ಎಲ್ಲ ಒಂಥರ ನುರ್ತೋದಂಗ ಆಗ್ಬಿಟ್ಟತ್ ಮೇಡಮ್. ಈಗ ಏನೋ ಅವಾಗ ಅವಾಗ ಬರ್ತಾ ಇರ್ತತ್. ಧ್ಯಾನ ಮಾಡೋರೆಲ್ಲ ಋಷಿ ಮುನಿಗಳು ಇರ್ತಾರಂತ ಅಲ್ಲ, ಅದು ಮಧ್ಯೆ ಮಧ್ಯೆ ಇರ್ತೈತೆ. ಅದು ಸಹಜ, ಸಂಸಾರ ಅಂದ್ಮೇಲೆ ಒಂದ್ಸಲ ಆದ್ರೆ ಈಗ ಧ್ಯಾನ ಯಜ್ಞ ಆದಾಗ್ಲಿಂದ ನಮ್ಮ ಬಳ್ಳಾರಿ ಮಾಸ್ಟರ್ಸ್ ಎಲ್ಲ ಒಂಥರ ಬಹಳಷ್ಟು ಬದಲಾವಣೆ ಆಗ್ಯಾರ ಅವರು. ಯಾಕಂದ್ರೆ ಅದ 3 ತಾಸು ಧ್ಯಾನದ ಅನುಭವಗಳು ಅದರಲ್ಲಿ. ಆ ಧ್ಯಾನ ಮಾಡೋದ್ರಿಂದ ಎಷ್ಟು ಬದಲಾವಣೆ ಆಗ್ತೀವಿ ಅಂದ್ರೆ ನಾವು ನಮ್ಮ ಮನೆಯಲ್ಲೂ ಎಷ್ಟು ಬದಲಾವಣೆ ಆಯ್ತು ಮೇಡಮ್. ನಮ್ಮ ಮನೆಯವರಿಂದ ಹಿಡಿದು ಎಲ್ಲರೂ ಹೋಗಿದ್ವಿ ನಾವು ಧ್ಯಾನಕ್ಕೆ. ಬಹಳಷ್ಟು ಬದಲಾವಣೆ ಆಯ್ತು. ಆಮೇಲೆ ಮತ್ತೆ ಅದು ಧ್ಯಾನ ಯಜ್ಞ ಆದ್ಮೇಲೆ ನೋಡ್ರಿ ಎಷ್ಟು ಮಾಸ್ಟರ್ಸ್ ಸಂಕಲ್ಪ ಇರುತ್ತಂದ್ರ ಒಬ್ಬರ ಮನೇಲಿ 41 ದಿನದ ಮಂಡಲ್ ಧ್ಯಾನ ಇತ್ತು. ಅವ್ರ ಮನೆಗೆ ಹೋಗಿದ್ರು ಅಯ್ಯಪ್ಪ ಪಿಂಡಿ ಸರ್, ಎಲ್ಲರ ಮಾಸ್ಟರ್ಸ್ ಎಲ್ಲ ನಮ್ಮನ್ನೆಲ್ಲ ಕರೆದಿದ್ರು. ಹೋದ್ರ ಅವ್ರೇನಂದ್ರೆ 41 ದಿನ ಮುಗಿದ ಮೇಲೆ ನಾವು ಅವ್ರ ಮನೆ ಹತ್ರ ಒಂದು ಪಾರ್ಕ್ ಇದೆ ಮೇಡಮ್, ಪಾರ್ಕ್ ಅಲ್ಲಿ ಭೂಮಿ ಪೂಜೆ ಮಾಡ್ಬೇಕು ಅಂತ ಮಾಡಿದ್ರು. ಅಲ್ಲಿಗೆ MLA ಕರೆದ್ರು ಅವರು. ನೋಡ್ರಿ ಇವರು 41 ದಿನ ಮಂಡಲ ಧ್ಯಾನ ಮಾಡಿದರು, BJP ಅವರು. ನೋಡ್ರಿ ಹೆಂಗ್ ಕನೆಕ್ಟ್ ಆಗೈತಿ. ಯಾವ BJP ಇದ್ರು ಬರಲ್ಲ ಅವ್ರು, ಕಾಂಗ್ರೆಸ್ನವರು ಅವ್ರು ಟಚ್ಚೇ ಮಾಡಲ್ಲ ಅಷ್ಟೊಂದೇ. ರಾಜಕೀಯ ಅಂದ್ರೆ ಸಹಜ, ಅವ್ರ ಪದ್ಧತಿ ಪ್ರಕಾರ ಇರ್ತಾರ. ಆದ್ರೂ ಕಾಂಗ್ರೆಸ್ ಐತೆ ನಮ್ಮ ಬಳ್ಳಾರಿಯಲ್ಲಿ. ಆ ಸಾರ್ ಬಂದು ಭೂಮಿ ಪೂಜೆ ಮಾಡಿ, ಆ ಸಾರ್ ಏನಂದ್ರು ಒಂದು 10 ಪಾರ್ಕ್ಗಳಲ್ಲಿ ಅವಕಾಶ ಕೊಡ್ತೀನಿ ನಾನು, ಚಾಯ್ಸ್ ಮಾಡ್ಕೊಳ್ರಿ, 10 ಪಿರಮಿಡ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು ಸರ್. ಆ ಧ್ಯಾನ ಯಜ್ಞದ ಫಲನೇ ನಮಗೀಗ 10 ಪಾರ್ಕಲ್ಲಿ ಪಿರಮಿಡ್ ಬರ್ತಾ ಇದೆ ನಮಗೆಲ್ಲ. ನೋಡ್ರಿ ಎಲ್ಲೋ ಒಂದ್ ಕಡೆ ನಾವ್ ಅಂತ ಇದೀವಿ, ಪತ್ರಿ ಸರ್ ಅಂತ ಇದ್ರು ಪ್ರತಿಯೊಂದು ಪಾರ್ಕಲ್ಲಿ ಪಿರಮಿಡ್ ಆಗ್ಬೇಕು, ಪ್ರತಿಯೊಂದು ಮನೆಯಲ್ಲಿ ಪಿರಮಿಡ್ ಆಗ್ಬೇಕು, ಮನೆ ಮೇಲೆ ಪಿರಮಿಡ್ ಆಗ್ಬೇಕು ಅಂತಂದು ಹೇಳ್ತಾ ಇದ್ರು. ಅದನ್ನೊಂದು ಕಾರ್ಯರೂಪಕ್ಕೆ ತಂದ್ರದು. ಅದು ಯಜ್ಞ ಮಾಡಿದದಕ್ಕೆ ನಮ್ಗೆ ಅದು ನೆಕ್ಸ್ಟ್ ದಿನನೇ ಮತ್ತೆ ಅದೇ ವೈಬ್ರೇಷನ್ ಅಲ್ಲೇ ನಾವು ಮತ್ತೆ ಒಂದು 10 ಪಿರಮಿಡ್ಗೆ ಒಂದು ಅವಕಾಶ ಆಯ್ತು ನಮಗೆ. ಆಮೇಲೆ ಮೊನ್ನೆ ಎಲ್ಲ ಕಡೆ ಅನೌನ್ಸ್ ಮಾಡ್ತಾ ಇದಾರೆ, ಎಲ್ಲೆಲ್ಲಿ ಪಾರ್ಕ್ಗಳಾಗಿದಾವ ನೋಡ್ರಿ, ಚಾಯ್ಸ್ ಮಾಡ್ಕೊಳ್ರಿ, ನೀವೆಲ್ಲ ಅದನ್ನ ನಡ್ಸ್ಕೊಂಡು ಹೋಗ್ತೀರಂದ್ರ ನಾನು ಕಟ್ಸ್ಕೊಡ್ತೀನಿ ಅಂದಿದ್ದಾರೆ. ಅದು ಧ್ಯಾನದ ಫಲನೇ ನಮಗೆ ಅದು ಇದು ಪಿರಮಿಡ್ ಬರಕ್ ಸಾಧ್ಯ ಅಂತ ಹೇಳ್ಬೋದು. ಆಮೇಲೆ ಧ್ಯಾನಕ್ಕೆ ಸಾಕಷ್ಟು ಜನ ಕಲ್ತಿದ್ರು ಮೇಡಮ್, 10,000 ಜನ ಕಲ್ತಿದ್ರು ನಮ್ಮ ಬಳ್ಳಾರಿಯಲ್ಲಿ. ಊಟದ ವ್ಯವಸ್ಥೆ ಆಗ್ಲಿ, ಎಲ್ಲ ಹೆಂಗ್ ಮೊನ್ನೆ ಒಬ್ರು ಯಾವ್ದೋ ಕ್ಲಾಸ್ನಾಗ ಹೇಳ್ತಾ ಇದ್ರು, ಇಲ್ಲ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಯಾರ, ಯಾವ್ದೇ ದುಡ್ಡು ಕೇಳಿಲ್ಲ ಅವ್ರು, ಬಹಳಷ್ಟು ಇನ್ವಾಲ್ವ್ ಪ್ರಸಾದಕ್ಕ ಎಲ್ಲರೂ ಸೇರ್ಸ್ಕೊಂಡು ನಾವೇ ಒಂದ್ 8,000 ಕೊಟ್ಬಿಟ್ವಿ ಮೇಡಮ್ ಅಂತಂದ್ರಿ. ಕೃಷರ್ ಮಾಡ್ಕೊಂಡು ಬಂದಿದಾರೆ ಮೇಡಮ್ ಎಲ್ಲೇ ಬೇರೆ ಊರ್ಲಿಂದ. ಎಲ್ಲಾರು 1,000-2,000 ಹಾಕಿ 8,000 ರೂಪಾಯಿ ದುಡ್ಡು ಕೊಟ್ಬಿಟ್ವಿ ನೋಡ್ರಿ ನಾವು. ಯಾಕಂದ್ರೆ ಪ್ರಸಾದಕ್ಕ 2 ಹೊತ್ತು ಪ್ರಸಾದ, 3 ಹೊತ್ತು ಪ್ರಸಾದ, ನಾವು ಇದ್ರಲ್ಲಿ ಒಂದು ಸೇವೆ ಮಾಡಿದ ಒಂದು ಅವಕಾಶ ಚೆನ್ನಾಗಿರ್ತೈತಲ್ಲ ಅಂತಂದು ಕೇಳ್ಪಟ್ಟೆ ನಾನು ಜೂಮಲ್ಲಿ. ಆಮೇಲೆ ಎಲ್ಲರೊಂದು ಟೀಮ್ ತರ ಮಾಡಿದ್ವಿ ಮೇಡಮ್ ನಾವೆಲ್ಲ. ಒಂದು ಊಟದ ಶಿಕ್ಷಣ ಬೇರೆ,
ಆಮೇಲೆ ಧ್ಯಾನಕ್ಕೆ 3 ತಾಸು ಧ್ಯಾನಕ್ಕೆ ಕೂಡಿಸ್ತಾರಲ್ಲ. ಮತ್ತೆ ಮಧ್ಯೆ ಮಧ್ಯೆ ಚೇರ್ಗಳಿದ್ರೆ ಗ್ಯಾಪ್ ಇರ್ತಾವ ಪಕ್ಕ ಪಕ್ಕ, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಗತ್ತೆ ಬೇರೆಯವ್ರು ಬಂದು ಕೂಡಾಕಂತಂದು. ಅದಕ್ಕೊಂದು ಸ್ವಲ್ಪ ಜನ ಬೇರೆ ಇದ್ವಿ. ಆಮೇಲೆ ಇದು ರಿಸೆಪ್ಷನ್ನಾಗ ಒಂದು ಸ್ವಲ್ಪ ಬೇರೆ ಇದ್ವಿ. ಆಮೇಲೆ ಸ್ಟೇಜ್ ಮೇಲೆ ಒಂದು ಸ್ವಲ್ಪ ಜನ ಬೇರೆ ಇದ್ವಿ. ಹಂಗಾಗಿ ಪತ್ರಿ ಸರ್ ನಮಗೆ ಒಂದು ಅವಕಾಶ ಕೊಟ್ರು, ನಮಗೆ ಒಂದು ಧ್ಯಾನ ಯಜ್ಞ ಮಾಡಲು ಒಂದು ಸೇವೆ ಮಾಡಕ್ಕೆ ಒಂದು ಅವಕಾಶ ಕೊಟ್ರು. ಪತ್ರಿ ಸರ್ಗೆ ಎಷ್ಟು ಕೋಟಿ ಧನ್ಯವಾದಗಳು ಹೇಳಿದ್ರೂ ಕಡಿಮೆ ನಾವು. ಯಾಕಂದ್ರೆ ನಾವು ಒಬ್ಬ ಗೃಹಿಣಿ ಮನೆಗೆ ಸೀಮಿತ ಆಗ್ಬಿಟ್ಟಿದ್ವಿ ಮೇಡಮ್. ನಾವು ಅಡಿಗೆ ಮನೆಗೆ ಸೀಮಿತ, ಮಕ್ಳಿಗೆ ಅಡಿಗೆ ಮಾಡೋದು, ಗಂಡಗೆ ಅಡಿಗೆ ಮಾಡೋದು, ಕ್ಲೀನಿಂಗ್, ಇದೇ ಕೆಲಸ ಆಗ್ತಾ ಇತ್ತು ನಮಗೆ. ಈ ತರ ಒಂದು ಜೂಮ್ ಅಂಬದು ಏನೋ ಗೊತ್ತಿರಲಿಲ್ಲ ನಮಗೆ ಮುಂಚೆ. ಅವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಮಾಡ್ತಾ ಇದ್ರು ಜೂಮ್ಗಳೆಲ್ಲ. ಅಂಥದ್ದು ಇವಾಗ ಒಂದು ಜೂಮ್ ಒಂದು ಕೊಟ್ರು ಗುರುಜಿ ನಮಗೆ. ನೀವ್ ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಯಾಕೆ ಹಾಕ್ಬಾರ್ದು, ನೀವು ಮಾಡ್ರಿ, ನಿಮ್ಗೆ ಯಾಕೆ ಬರೋದಿಲ್ಲ ಅಂತಂದು ಪತ್ರಿ ಸರ್ ನಮ್ಗೆ ಒಂದು ಕ್ವಶನ್ ಹಾಕಿ ನಮ್ಗೊಂದು ಜೂಮ್ ನಡ್ಸಕ್ ಒಂದು ಅವಕಾಶ ಕೊಟ್ರು. ಆಮೇಲೆ ಒಂದು ಮಾತಾಡಕ್ ಒಂದು ವೇದಿಕೆ ಕೊಟ್ರು. ಯಾವ ಸಂಸ್ಥೆಯಲ್ಲೂ ವೇದಿಕೆ ಒಂದು ದಿನ ಧ್ಯಾನ ಮಾಡಿದ್ರೆ ನೆಕ್ಸ್ಟ್ ದಿನ ಅನುಭವ ಹಂಚ್ಕೊಳಕ ಸ್ಟೇಜ್ ಕೊಡಲ್ಲ ಮೇಡಮ್. ಅದು ನಮ್ಮ ಪತ್ರಿ ಸರ್ ಕೊಟ್ರು ನಮಗೆ. ಒಂದು ದಿನ ಆಯ್ತಾ, ನೆಕ್ಸ್ಟ್ ನಿನ್ನೆ ಮಾಡಿ ಎಲ್ಲ ಧ್ಯಾನ ಏನಾಗೈತೆ ಅನುಭವ ಹಂಚ್ಕೊಳ್ರಿ ಅಂತಾರ ಅವ್ರು. ಅದೇ ತರ ಇವಾಗ ನಾನು ಯಾವುದೇ ತರ ಪ್ರಿಪ್ರೇಷನ್ ಇಲ್ಲ, ನನಗೆ ಏನ್ ಹೇಳ್ಬೇಕನ್ನೋದು ಗೊತ್ತಿಲ್ಲ. ನನ್ನಲ್ಲಿ ಆದ ಅನುಭವಗಳು ಹಂಚ್ಕೊಳ್ತಿದ್ದೀನಿ ಅಷ್ಟೇ. ಯಾವುದೇ ತರದ ಪಾಯಿಂಟ್ಸ್ ಬರ್ಕೋಬೇಕು, ಯಾವುದೇ ತರದ್ದು ಅದ್ರ ವಿವರಣೆ ಮಾಡಿ ಹೇಳ್ಬೇಕಂಬುದೇನಿಲ್ಲ ನಮಗೆ. ಎಷ್ಟು ಈಸಿ ಕೊಟ್ಟಾರ ನೋಡ್ರಿ ಪತ್ರಿ ಸರ್ ನಮಗೆ. ಸಂಸಾರ ನೋಡ್ಕೊಂಡು ಈ ಸಂಸಾರ ಜೊತೆಗೆ ಇದ್ಕೊಂಡು ಆಮೇಲೆ ಈ ಧ್ಯಾನ ಪ್ರಚಾರ ನೋಡ್ರಿ. ನಾವು 4 ದಿನ ಒಂದು 15 ತಿಂಗಳೇ ಮಾಡ್ಲಿ ಧ್ಯಾನ. ನಾ ಎಲ್ಲೆಲ್ಲಿ ಬಸ್ಸಲ್ಲಿ ಹೋಗ್ಲಿ, ಎಲ್ಲೇ ಹೋಗ್ಲಿ, ಒಂದು ಫಂಕ್ಷನ್ಗೆ ಹೋಗ್ಲಿ, ಒಂಥರ ತವಕ ಯಾರಿಗೇನ ಧ್ಯಾನ ಹೇಳ್ಬೇಕಲ್ಲ. ಎಲ್ಲೇನ ಹೊರಗಡೆ ಹೋದ್ರೆ ಧ್ಯಾನ ಹೇಳಿದ್ರೇನೆ ಸಮಾಧಾನ ನಮಗೆ ಬರೋದ್ರಾಗ. ಯಾಕಂದ್ರೆ ಅಷ್ಟು ನಮ್ಮಲ್ಲಿ ಬದಲಾವಣೆ ನೋಡ್ಕೊಂಡು ಅಸೂಯೆ ಇರಲ್ಲ. ಮತ್ತೆ ನಮ್ಮ ಬದಲಾವಣೆ, ಅಪ್ಪ ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ದಾರ, ಯಾರಿಗೆ ಯಾಕೆ ಕೇಳಬಾರ್ದಂತ ಆ ಭಾವನೆ ನಮ್ಗೆ ಯಾರಿಗೂ ಬರಲ್ಲ. ಯಾರಿಗಾದ್ರೂ ಹೇಳ್ಕೊಡ್ತೀವಿ ನಾವು, ಇಲ್ಲ ನೀವು ಹಿಂಗ್ ಮಾಡ್ರಿ, ಧ್ಯಾನ ಹಿಂಗ್ ಮಾಡ್ರಿ ಅಂತ ನಂಬರ್ ಇಸ್ಕೊಂತೀವಿ. ಮತ್ತೆ ಮ್ಯೂಸಿಕ್ ಕಳಿಸ್ತೀವಿ, ಇಲ್ಲ ಜೂಮಲ್ಲಿ ಜಾಯಿನ್ ಆಗ್ರಿ ಅಂತ ಹೇಳ್ತೀರಿ. ಅದ್ಭುತ ಮೇಡಮ್, ಈ ಪ್ರಪಂಚನೇ ಅದ್ಭುತ ನನಗೆ. ನನಗೆ ಧ್ಯಾನ ಇದಕ್ಕಿಂತ ಪ್ರಪಂಚನ ಅಂತೀನಿ ನಾನು ಇದಕ್ಕೆ. ಬಹಳಷ್ಟು ಇದ್ರಲ್ಲಿ ಕಲಿತೆ. ನಾನು ಇದರಲ್ಲಿ ಒಬ್ಬ ಮೆಂಬರ್ ಆಗಿದ್ದೀನಲ್ಲ, ಅದು ಬಹಳಷ್ಟು ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಆನಂದ್ ಸಾಗರ್ ಧ್ಯಾನ ಯಜ್ಞಕ್ಕೆ ನಾನು ಬಹಳಷ್ಟು ಗ್ರೂಪ್ಗಳಿಗೆ ಸೇರ್ ಮಾಡೀನಿ. ನಾನು ಬರೋ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಸುತ್ತಮುತ್ತ ಇರೋರು ಎಲ್ಲರೂ ಸೇವೆ ಮಾಡ್ರಿ. ಸೇವೆ ಮಾಡಿದ್ರೆ ಫಲ ಖಂಡಿತ. ನನ್ನಲ್ಲೇ ನಮ್ಮ ಬಳ್ಳಾರಿ ಜನಕ್ಕೆ ನಾನು ಹೇಳಿದ್ನಲ್ಲ, 10 ಪಿರಮಿಡ್ ಬರಕ್ ಸಾಧ್ಯ ಆಯ್ತು ನಮಗೆ. ನಿಮ್ಮ ಊರೂರೇ ಬದಲಾವಣೆ ಆಗ್ತೈತೆ ನೀವು ಧ್ಯಾನ ಯಜ್ಞ ಮಾಡೋದ್ರಿಂದ. ಯಾಕಂದ್ರೆ 3 ತಾಸಲ್ಲೇ ಒಂದು ಎಷ್ಟು ವೈಬ್ರೇಷನ್ ಇರ್ತಂದ್ರ ಅದು ನೀವು ಅನುಭವಿಸಿರೋನ ಗೊತ್ತಾಗದ್. ನೀವು ಅದಾದ್ಮೇಲೆ ಒಂದು 10 ದಿನ ಕ್ಲಾಸ್ ಮಾಡ್ರಿ ಮೇಡಮ್, ನೀನಂತ ಮಾಡ್ತಾರ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು, ಒಂದು ಅವಕಾಶ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ತುಂಬಾ ಒಂದು ಅದ್ಭುತವಾದಂತಹ ಒಂದು ಧ್ಯಾನ ಮಹಾಯಜ್ಞದ್ದಾಗ್ಲಿ, ಮತ್ತೆ ನೀವು ಮೊದ್ಲು ಹೇಗಿದ್ರಿ, ಧ್ಯಾನದ ನಂತರ ಹೇಗೆ ನೀವು ಬದಲಾವಣೆ ಆದ್ರಿ, ಮತ್ತೆ ಮಧ್ಯದಲ್ಲಿ ಗ್ಯಾಪ್ ಆಯ್ತು, ಆಮೇಲೆ ಕಂಟಿನ್ಯೂ ಆಯ್ತು, ಮನೆಯಲ್ಲಿ ಧ್ಯಾನ ಮಾಡಿದ್ರಿ, 11 ದಿನ ಆದ್ಮೇಲೆ 101 ದಿನ ಧ್ಯಾನ ಮಾಡಿಸಿದ್ರಿ ಮನೆಯಲ್ಲೇನೆ. ತುಂಬಾ ಒಂದು ಅದ್ಭುತವಾದಂತ ವಿಷಯವನ್ನ, ಮತ್ತೆ ಒಂದು ಯಜ್ಞದಿಂದ ಎಲ್ಲಾ ಒಂದು ಊರಿಗೆ ಎಷ್ಟು 10 ಪಿರಮಿಡ್ ಬಂತು. ಪಾರ್ಕ್, ಒಂದೊಂದು ಪಾರ್ಕ್ ಅಲ್ಲಿನೂ ಕೂಡ ಒಂದೊಂದು ಪಿರಮಿಡ್ ಇರ್ಬೇಕು ಅಂತ ಹೇಳಿ ಆ ತರ ಬರೋದಿಕ್ಕೆ ಎಲ್ಲಾ ಸಿದ್ಧತೆಗಳು ಆಗಿರೋದೇ ಧ್ಯಾನ ಮಾತ್ನೆ ಯಜ್ಞದಿಂದ. ಅಂದ್ರೆ ಜನವರಿ ಅಂದ್ರೆ ಇವಾಗ 2 ತಿಂಗಳು ಅಷ್ಟೇ ಆಗಿರೋದು, 1.5 ತಿಂಗಳು ಅಷ್ಟೇ. ಅಷ್ಟ್ರಲ್ಲೇ ನೋಡಿ ಎಷ್ಟು ಅದ್ಭುತವಾದಂತ ಕೆಲಸಗಳು ನಡೀತಾ ಇದೆ. ಈ ಲೋಕ ಕಲ್ಯಾಣದ ಒಂದು ಸೇವಾ ಅದು ಎಲ್ಲಾ ನಡೀತಾ ಇದೆ ಎಲ್ಲರ ಮುಖಾಂತರನು ಕೂಡ ತುಂಬಾ ಅದ್ಭುತವಾಗಿ. ಮತ್ತೆ ಧ್ಯಾನ ಮಹಾಯಜ್ಞದಲ್ಲಿ ನಿಮ್ಮ ಒಂದು ಸೇವೆ, ಒಬ್ಬೊಬ್ಬರ ಮನೆಯಲ್ಲಿ ಆತರ ಬರೋರ್ಗೆ ಜಾಗ ಕೊಟ್ಟು ಅವ್ರಿಗೆ ಟಿಫನ್ ಆಗ್ಲಿ, ಅವ್ರು ಒಂದು ಸೇವೆ ಮಾಡೋದಾಗ್ಲಿ, ಸ್ಟೇಜ್ ಕಡೆ ಒಂದ್ ಕಡೆ ಕುರ್ಚಿ ಸರಿ ಮಾಡೋರು, ಇನ್ನೊಬ್ರು ಆ ಕಡೆ ಸೇವೆ ಮಾಡೋರು, ಎಲ್ರು ಕೂಡ ಒಬ್ಬೊಬ್ರು ಒಂದೊಂದ್ ಕಡೆ ವಹಿಸ್ಕೊಂಡಿದ್ರಿ ಅಂತ ಹೇಳಿ ತುಂಬಾ ಅದ್ಭುತವಾಗಿ ನಿಮ್ಮ ಒಂದು ಅನುಭವ, ಸ್ವ ಅನುಭವವನ್ನ ಹಂಚ್ಕೊಂಡ್ರಿ. ನಾವು ಅಂದ್ರೆ ಕೇವಲ ನಾವು ಮೊದ್ಲು ಧ್ಯಾನಕ್ಕೆ ಬರೋಕಿನ ಮೊದ್ಲು ಅಡ್ಗೆ, ಊಟ, ನಿದ್ದೆ ಅಷ್ಟೇ ಮಾಡೋದು ನಮ್ದು ಅಷ್ಟೇ ಕೆಲಸ ಅಂತ ಅನ್ಕೊಂಡಿದ್ವಿ.
ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲರೂ ಕೂಡ ಈ ರೀತಿ ಬದಲಾವಣೆ ಆಗೋದಿಕ್ಕೆ ಬದಲಾವಣೆ ಆಗ್ತಾರೆ ಅಂತ ಹೇಳಿ ತುಂಬಾ ಸರಳವಾಗಿ ನೀವು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಒಂದು PMC SSK ವತಿಯಿಂದನೂ ಕೂಡ ಮತ್ತೆ ಹನುಮಸಾಗರ ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಮೇಡಮ್ ಅವ್ರ ಹತ್ರ ಮಾತಾಡ್ಬಹುದು. ರಾಜೇಶ್ವರಿ ಮೇಡಮ್, ಪಾಟೀಲ್ ಮೇಡಮ್ ಮಾತಾಡಿ ಮೇಡಮ್. ಮೇಡಮ್ ನಿಮ್ದು ಮಾತು ಕೇಳಿಸ್ತಾ ಇಲ್ಲ ಮೇಡಮ್, ಮಾತಾಡಿ. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಮೇಡಮ್, ಶಶಿಕಲಾ ಮೇಡಮ್. ನಮಸ್ತೆ. ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು ಮೇಡಮ್. ನಮ್ ಧ್ಯಾನ ಯಜ್ಞಕ್ಕ ನೀವು ಬರ್ಲೇಬೇಕು. ನಾವು ಬಳ್ಳಾರಿಗ್ ಬಂದು ನಾವ್ ಏನೇನ್ ಅನುಭವಿಸಿದ್ವಿ, ಏನ್ ಇದನ್ ಮಾಡ್ಕೊಂಡ್ ಬಂದ್ವಿ ಅಂತ ಅನ್ನೋದನ್ನೆಲ್ಲ ನಾನು ಕ್ಲಾಸ್ನಲ್ಲಿ ಎಲ್ಲಾ ಹೇಳಿದೀನಿ ಮೇಡಮ್ ಅವ್ರಿಗೆ, ಹಂಚ್ಕೊಂಡಿದೀನಿ. ಬಳ್ಳಾರಿಯಲ್ಲಿರುವಂತ ಶಕ್ತಿ ಇದು ಹೇಗಪ್ಪ, ಅದು ವೈಬ್ರೇಷನ್ ಹೆಂಗೆ, ಅದು ಎನರ್ಜಿ ಹೆಂಗೆ ಅಂತ ಅನ್ನೋದು ನಮ್ಗೆಲ್ಲಾ ಮಂದಟ್ಟ ಆಯ್ತು ಅಲ್ಲಿಗೆ ಬಂದು. ಫಸ್ಟ್ ಟೈಮ್ ನಾವು ಧ್ಯಾನ ಮಹಾಯಜ್ಞದಲ್ಲಿ ಪಾಲ್ಗೊಂಡಿದ್ದು. ನಾನ್ ಮೈಸೂರ್ಗ್ ಹೋಗ್ಬೇಕ್ ಅನ್ಕೊಂಡೆ, ಮೈಸೂರ್ಗ್ ಹೋಗಕ್ ಆಗ್ಲಿಲ್ಲ. ತುಮಕೂರ್ಗ್ ಹೋಗ್ಬೇಕ್ ಅನ್ಕೊಂಡೆ, ಅಲ್ಲಿ ಹೋಗಕ್ ಆಗ್ಲಿಲ್ಲ. ಬಳ್ಳಾರಿಗ್ ಏನಾದ್ರೂ ಹೋಗ್ಲೇಬೇಕು ಅಂತ ಒಂದ್ ಸಂಕಲ್ಪ ಮಾಡ್ಕೊಂಡ್ವಿ. ನಾವ್ ಮೂರ್ ಜನ ನಮ್ಮ ಊರಿಂದ, ಶ್ರೀದೇವಿ ಮತ್ತೆ ಪಾರ್ವತಿ ಅವರು, ನಾನು, ಅವ್ರ ಮಗ, ಅವನು 4 ಜನ ಬಂದಿದ್ವಿ. ಬಂದ್ ಅಲ್ಲಿ ಬಳ್ಳಾರಿಯಲ್ಲೆಲ್ಲಾ ನಾವು ಧ್ಯಾನ ಯಜ್ಞ ಮಾಡ್ಕೊಂಡ್ ಬಂದ್ವಿ. ನಮ್ಗ್ ತುಂಬಾ ಎನರ್ಜಿ ಸಿಕ್ತು ಮೇಡಮ್. ನಿಮ್ ಮನೇಲಿ ಕೂಡ ನಾನ್ ಹೇಳ್ದೆ, ಎಷ್ಟೊಂದು ಅವರಲ್ಲಿ ಮನೇಲಿ ಎನರ್ಜಿ, ಆತರ ಆತಿಥ್ಯ ಎಷ್ಟ್ ಚೆನ್ನಾಗಿ ಮಾಡ್ತಾರ, ಎಷ್ಟ್ ಜನರನ್ನ ಹಚ್ಕೊಂತಾರ, ಇದನ್ ಮಾಡ್ತಾರ. ಯಾರಾದ್ರೂ ಬಂದ್ರೆ ಎಷ್ಟ್ ಇದನ್ ಮಾಡ್ತಾರ. ಧ್ಯಾನಿಗಳಲ್ಲಿ ಆ ಭಾವನಾ ಬರುದಿಲ್ಲ ಅಂತ ಅನ್ನೋದು ನಮ್ಗ ಅದ ಬಹಳ ಅನಿಸ್ತು ಮೇಡಮ್ ನಂಗೆ. ಅದನ್ನ ನಾನು ಎಷ್ಟೋ ಸಲ ಹಂಚ್ಕೊಂಡಿದ್ದೀನಿ, ಎಲ್ಲರ ಜೊತೆಗೆ ಹೇಳ್ತೀನಿ. ನಾನು ಎಲ್ಲಿ ಹೋದ್ರುನು ಈಗ ಹೋಗಿದ್ವಿ, ಇಷ್ಟೊಂದು ಅವ್ರಲ್ಲಿ ಸೇವಾ ಭಾವನೆ ಇದೆ, ನಾವು ಮಾಡ್ಬೇಕು, ನಾವ್ ಮಾಡಿದ್ರ ಅದು ಬೆಳೀತದೆ ನಮ್ಮಲ್ಲಿ. ಆಗ ಧ್ಯಾನ ಎಷ್ಟು ನಾವು ಇದನ್ ಮಾಡ್ಕೊಂತ ಸಾಧನೆ ಮಾಡ್ಕೊಂತ ಹೋಗ್ತಿವಿ, ಆ ಭಾವನೆ ನಮ್ಮಲ್ಲಿ ತುಂಬಾ ಇದಾಗತ್ತೆ. ಸಹಾಯ ಒಂದು ಮಾಡ್ಬೇಕು, ಕಲಿಸ್ಬೇಕು, ಇನ್ನೊಬ್ರಿಗೆ ತಿಳಿಸ್ಬೇಕು ಅನ್ನೋದು ತುಂಬಾ ಆಗತ್ತೆ ಅಂತ ಅನ್ನೋದು ನನ್ಗ ಪೂರ್ತಿ ಮನವರಿಕೆ ಆಯ್ತು ಮೇಡಮ್. ನಾನು ಈಗ ಮಾಡ್ತಾ ಇದ್ದೀನಿ. ಪ್ರತಿ ದಿವಸ 3 ತಾಸು 4 ತಾಸು ಈಗ ಧ್ಯಾನ ಮಾಡ್ತಿದ್ದೀನಿ. ನನ್ ಮನೆ ಮೇಲ್ನು ಒಂದ್ ಚಿಕ್ಕದಾದ ಒಂದ್ 11x11 ಪಿರಮಿಡ್ ಕಟ್ತಾ ಇದೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಲ್ಲಿ ನಮ್ಮೂರಲ್ಲಿ ಹಳ್ಳಿ ಊರಲ್ವಾ, ಇನ್ನು ಜನಕ್ಕೆ ಅಷ್ಟೊಂದ್ ಇದಿಲ್ಲ. ಆದ್ರೂ ಹೇಳಿದೀನಿ. ಮತ್ತೆ ಆಯ್ತು ಮಾಡಿ ನೋಡೋಣ, ಬರ್ತೀವಿ ಅಂತ ಹೇಳಿದಾರೆ. ಹನುಮಸಾಗರಕ್ಕೆ ಹೋಗಕ್ಕೂ ನಾ ಇದನ್ ಮಾಡಿದೀನಿ. ಕೂಡ್ಲ ಸಂಗಮದಲ್ಲಿ ಕಾರ್ಯಕ್ರಮಕ್ಕೂ ನಮ್ಮ ಊರ್ಲಿಂದ ನಾನು ಎಷ್ಟೋ ಜನರನ್ನ ಕರ್ಕೊಂಡ್ ಹೋಗಿದ್ದೆ. ಗೊತ್ತಾಗಿದೆ ಅಂದ್ರೂ ಮನೆ ಬಿಟ್ಟು ಬರೋಕ್ ಬೇಡ ಅಂತಿದಾರ ಮ್ಯಾಮ್, ಅವ್ರು ಬರೋದಿಲ್ಲ. ಸ್ವಲ್ಪ ರುಚಿ ಗೊತ್ತಾಯ್ತು ಅಂದ್ರೆ ಆಮೇಲೆ ಬಿಡೋದಿಲ್ಲ ಅಂದ್ರು. ಬರಕ್ ಟೈಮ್ ಬೇಕಾಗತ್ತೆ. ನಂದು ಒಂದು ಪಿರಮಿಡ್ ನಂದು ಅನ್ಬಾರ್ದಲ್ಲ ನೀವು, ನಾನು ಅದು ಪತ್ರಿಜಿ ಅವ್ರದ್ದು ಇದು ಎಲ್ಲ ಅಂದ್ರ ನಮ್ಮೂರಲ್ಲಿನೂ ಆ ಒಂದ್ ಇದು ಬರ್ಬೇಕು ಅಂತ ನನ್ ಮುಖಾಂತರ ಏನ್ರ ಮಾಡಿಸ್ತಿದಾರನ್ನೋ ಅಂತ ನನ್ಗ ನೀವ್ ಮಾಡಕ್ ನಿಮ್ಮಿಚ್ಚಲ್ಲ ಮೇಡಮ್, ನೀವ್ ಮಾಡಕ್ ನಿಮ್ಮಿಚ್ಚಲ್ಲ. ಎಲ್ಲ ಆಲ್ರೆಡಿ ರೆಡಿ ಇರ್ತೈತ್ ಮೇಡಮ್. ಒಬ್ರು ಪಾತ್ರಧಾರಿಗಳು ಅಷ್ಟೇ, ನಾವಾಗ್ಲಿ ನೀವಾಗ್ಲಿ ಒಂದು ಪಾತ್ರ ಮಾಡ್ತಾ ಇದೀವಿ ಮೇಡಮ್ ಅಷ್ಟೇ ನಾವಲ್ಲಿ. ಹೌದು ಮೇಡಮ್. ನೋಡ್ರಿ ಒಂದ್ಸಲ ನೀವ್ ಬಳ್ಳಾರಿ ಇದು ಬರ್ಲಿ ಅಂತಾನ ನಾನು ಅದೊಂದು ಸಂಕಲ್ಪ ಮಾಡ್ಕೊಂಡಿದ್ದೆ. ಇಲ್ಲ, ಲೋಕ ಕಲ್ಯಾಣಕ್ಕಲ್ಲ ಮೇಡಮ್ ಇದು ಸಂಕಲ್ಪ, ಲೋಕ ಕಲ್ಯಾಣಕ್ಕಾಗ್ಲಿ ಆಗ್ತತ್ ಮೇಡಮ್ ಇದು. ಎಲ್ಲರೂ ಧ್ಯಾನಕ್ ಬರ್ತಾರ. ನೋಡ್ರಿ ನೀವ್ ಬಳ್ಳಾರಿಗ್ ಒಂದ್ ನಮ್ ಮನ್ಯಾಗ ಒಂದ್ ನೈಟ್ ಬಂದ್ ಹೋದ್ರಿ ನೀವ್ ಅಷ್ಟೇ, ಎಷ್ಟ್ ಆತ್ಮೀಯತೆ ಅನ್ಸುತ್ತೆ. ರಾಜೇಶ್ವರಿ ಮೇಡಮ್ ಅವ್ರೆ ಹೌದಲ್ಲ ಅಂತ ನೀವ್ ನಮ್ಮನ್ನ ನೋಡಿದ್ರ ಅಂತತೆ. ಇದೇ ಧ್ಯಾನ ಮೇಡಮ್, ಇದೇ ಧ್ಯಾನ. ಯಾಕಂದ್ರ ಒಬ್ಬೊಬ್ರು ನೋಡಿದ್ರ ಆತ್ಮೀಯತೆ, ಒಂದು ಫಂಕ್ಷನ್ಗೆ ಹೋದ್ರ ಇಷ್ಟ್ ಖುಷಿಯಾಗಿ ಹೋಗಿ ಬರಲ್ಲ. ಒಂದ್ ಧ್ಯಾನ ಯಜ್ಞಕ್ಕಾಗ್ಲಿ ಒಂದ್ ಯಾವ್ದೋ ಒಂದ್ ಹೋದ್ರ ಅದು ಎನರ್ಜಿನೇ ಬೇರೆ ನಮ್ದು. ಎಲ್ಲಿ ಆ ನೆಗೆಟಿವ್ ಮಾತುಗಳು ಇರೋದಿಲ್ಲ, ನೆಗೆಟಿವ್ ಕಮೆಂಟ್ಸ್ ಇರಲ್ಲ. ಆದ್ರೂ ಧ್ಯಾನದಲ್ಲಿ ಹೋಗಿ ಬಂದ್ಮೇಲೆ ಅದು ಪಾಸಿಟಿವ್ ಆಗಿ ಎಷ್ಟು ವೈಬ್ರೇಷನ್ ಇರ್ತಾವ. ನೀವು ಅನುಭವಿಸಿರಿ, ನೀವು ಧ್ಯಾನ ಯಜ್ಞದಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಬಂದು ತುಂಬಾ ಮೇಡಮ್. ನೀವು ಒಂದು ಬಂದದಕ್ಕೆ ಒಂದ್ ಸೇವೆ ಮಾಡಕ್ ಒಂದು ಅವಕಾಶ ಸಿಕ್ತಿ ಮೇಡಮ್. ನಿಮಗೂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದ. ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಮತ್ತೆ ನನ್ ಸೊಸೆ ಮಗ ನೀವು ಕೊಟ್ಟಿದ್ದ ಇದ್ರಲ್ಲಿ ಸಂತಾನ ಪ್ರಾಪ್ತಿ ಕಾರ್ಯಾಗಾರ ಅದನ್ನ ಪೂರ್ತಿಯಾಗಿ ಇದನ್ನ ಮಾಡಿದ್ರು. ಮಾಡ್ಕೊಂಡು ಇನ್ನೂ ಅವ್ರು ಧ್ಯಾನ ಮಾಡ್ತಿದ್ದಾರೆ.
ಇರ್ಲಿ ನೋಡೋಣ ಪತ್ರಿಜಿಯವ್ರ ಆಶೀರ್ವಾದ ಹೇಗಿದೆ ಏನೋ. ಆ ಮೇಡಮ್ ಅವ್ರ ನಂಬರ್ ಕಳಿಸ್ತೀನ್ರಿ, ಅವ್ರ ನಿಮ್ ಸೊಸೆ ಜೊತೆ ಮಾತಾಡ್ಸ್ರಿ, ಅವ್ರಿಗೆ ಇನ್ನೊಂದ್ಸಲ ಟಿಪ್ಸ್ ಹೇಳ್ತಾರ ಅವ್ರು. ನಿಮ್ ನಂಬರ್ ಕಳಿಸ್ತೀನಿ ಮೇಡಮ್ದು, ಮಾತಾಡ್ರಿ ಮೇಡಮ್. ಹ್ಞೂನ್ರಿ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಹಿರೇಮಠ್ ಮೇಡಮ್, ಶ್ರೀದೇವಿ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಶಶಿಕಲಾ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್, ನಮಸ್ತೆ. ಧ್ಯಾನದ ಬಗ್ಗೆ ತುಂಬಾ ಹೇಳಿದ್ರಿ, ಅನುಭವ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ ಮೇಡಮ್. ಧ್ಯಾನ ಪ್ರಪಂಚಕ್ಕೆ ಕರ್ಕೊಂಬಂದವ್ರೆ ನೀವ್ರಿ, ನಮ್ಮ ಅಕ್ಕರು. ನಮ್ಮನ್ನ ಬಹಳ ಖುಷಿ ಅನಿಸ್ತ್ರಿ. ಬಳ್ಳಾರಾಗ ಎಲ್ಲ ಬಂದು ಅಷ್ಟ್ ಎನರ್ಜಿ ಬಂತು ಬಿಡ್ರಿ ಮೇಡಮ್. ಬಳ್ಳಾರಿಯಲ್ಲಿ ಅಯ್ಯಪ್ಪ ಸರ್ ಓದ್ ದಿನನೇ ಎಲ್ಲಾರು ಕೊಳಲು ನಾದ ಇದ್ ಮಾಡಕತ್ತಿದ್ರಿ. ಅಯ್ಯಪ್ಪ ಸರ್ ರೀ ಸುತ್ತಾರ್ದ ನಾವೆಲ್ಲಾ ಕುಂತಿದ್ರಿ ಮೇಡಮ್. ಕುಂತು ಧ್ಯಾನ ಮಾಡ್ಸಿದ್ರಿ, ತುಂಬಾ ಎನರ್ಜಿ ಬಂತ್ರಿ ಮೇಡಮ್ ಅಲ್ಲೆಲ್ಲ. ಸರ್ ಹ್ಞೂನ್ರಿ ಮೇಡಮ್. ಮರ್ದಿನ ನಮ್ಗ ಧ್ಯಾನ ಮಾಡಕ ನನ್ ಮಗ ಬಿಡ್ಲಿಲ್ಲ ಮೇಡಮ್. ಆದ್ರೂ ಕೂಡ ಅದು ಬ್ಯಾಸ್ರನ ಅನ್ಸ್ಲಿಲ್ಲ. 3 ತಾಸ್ ಮಾಡಿ ಎಲ್ಲಾರು ಮಾಡಕತ್ರ ನಾವ್ ಅಡ್ಡಾಡಿದ್ರಿ ಮೇಡಮ್. ಅಷ್ಟು ದೊಡ್ಡ ಹೆಂಗ್ ಹೋದ ಟೈಮ್ ಗೊತ್ತಾಗ್ಲಿಲ್ಲ ಮೇಡಮ್. ತುಂಬಾ ಎನರ್ಜಿ ಅನಿಸ್ತ್ರಿ ಮೇಡಮ್ ಅಲ್ಲಿ. ಊಟದ ವ್ಯವಸ್ಥೆ ಆತು ಬಳ್ಳಾರ್ಯಾಗ ತುಂಬಾ ಚೆನ್ನಾಗಿ ಇದು ಮಾಡಿ ಕೊಟ್ರಿ ನೀವು. ಅನ್ಸೂಯ ಮೇಡಮ್ ಅವ್ರದ್ದು ಸೇವೆ ಚೆನ್ನಾಗಿತ್ರಿ. ನಿಮ್ದು ಸೇವೆ ಚೆನ್ನಾಗಿ ಮಾಡಿದ್ರಿ. ಸೂಪರ್ ಮಾಡಿದ್ರಿ ಮೇಡಮ್ ಕ್ಲಾಸ್ ಕೂಡ. ನೀವು ಸಾಕಷ್ಟು ಜನ ಇದ್ದೀರಿ ಮೇಡಮ್, ಒಂದ್ ಸಕ್ಸಸ್. ಯಾಕಂದ್ರೆ ಧ್ಯಾನಕ್ಕೆ ಬಂದಿರಲ್ಲ, ಹನುಮಸಾಗರಲ್ಲಿ ಬಹಳಷ್ಟು ಚೆನ್ನಾಗ್ ಆಗ್ತೈತಿ ಮೇಡಮ್ ಧ್ಯಾನ ಮಹಾಯಜ್ಞೆ. ಎಲ್ಲರೂ ಒಂದು ಟೀಮ್ ಮಾಡ್ಕೊಂಡ್ ಮಾಡಿದ್ರ ಚೆನ್ನಾಗ್ ಆಗ್ತೈತಿ ಮೇಡಮ್. ಅದು ಕೂಡ ಯಾಕಂದ್ರೆ ಮುಂದಿಂದು ಧ್ಯಾನ ಹನುಮಸಾಗರ ಆಗಕ್ಕೇನು ಕಡಿಮೆ ಇಲ್ಲ ಮೇಡಮ್. ಒಂದ್ ಯಜ್ಞ ನಡಿಬೇಕಂದ್ರ ಬಳ್ಳಾರಿಯಲ್ಲಿ 25 ವರ್ಷದಿಂದ ಪತ್ರಿ ಸರ್ ಅಂದಿದ್ರಂತ ಮೇಡಮ್, ಬಳ್ಳಾರಿಯಲ್ಲಿ ಒಂದ್ ಧ್ಯಾನ ಯಜ್ಞ ಮಾಡ್ಬೇಕಂತಂದು. ಈಗ ಬಂದೈತ್ ಮೇಡಮ್. ಯಾಕಂದ್ರೆ ಇಲ್ಲಿನೂ 25-30 ಸಾವಿರ ಜನ ಧ್ಯಾನಿಗಳು ಅದಾರ, ಒಂದ್ 200 ಪಿರಮಿಡ್ಗಳು ಅದಾವ. ಆದ್ರ ನಿಮ್ ನೋಡ್ರಿ ಹನುಮಸಾಗರಕ್ಕೆ ಇಷ್ಟು ಬೇಗ ಬಂದೈತ್ ನೋಡ್ರಿ ಧ್ಯಾನ ಯಜ್ಞೆ. ನಮ್ಮಲ್ಲಿ 25 ವರ್ಷದಿಂದ ಪತ್ರಿ ಸರ್ ಹೇಳಿದ್ದು ಇಷ್ಟೆಲ್ಲ ವೈಬ್ರೇಷನ್ ಇದ್ರು ಈಗ ಬಂದೈತೆ ಅಂದ್ರ ಅದೊಂದ್ ಟೈಮ್ ಮೇಡಮ್ ಅಷ್ಟೇ. ನಿಮ್ಗಿನ್ನ ಹನುಮಸಾಗರದಲ್ಲಿನ ಧ್ಯಾನಕ್ಕ ಜಾಸ್ತಿ ಬಂದಿಲ್ಲ ಅಂತಿದಾರ. ಆದ್ರೂ ಯಜ್ಞಲಿಂದ ಬಹಳಷ್ಟು ಬದಲಾವಣೆ ಆಗ್ತೈತಿ ಮೇಡಮ್, ಅದಂತ ನಾನು ಹೇಳ್ಬಲ್ಲೆ. ನಾನು ಅದೇ ರೀ ಮೇಡಮ್, ಸಾಗರ ಧ್ಯಾನ ಸಾಗರ ಆಗತ್ರಿ ಈಗ. ಆಗ್ತೈತ್ ಮೇಡಮ್, ಆರಾಮ್ ಆಗ್ತೈತ್ ಮೇಡಮ್. ಆಗ್ತೈತ್ ಮೇಡಮ್. ಯಾಕಂದ್ರ ನೋಡ್ರಿ, ಒಂದು ಪ್ಲಾನ್ ಮಾಡಿ ಒಂದ್ 41 ದಿನನೇ ಸಂಕಲ್ಪ, ದಿನ ಅದೇ ಸಂಕಲ್ಪ ಅಲ್ ಮೇಡಮ್. ಧ್ಯಾನ ಸಂಕಲ್ಪ ಮಾಡ್ಕೊಂಡ್ ಮಾಡ್ತಾ ಇದ್ರಲ್ಲ, ಆ ಎನರ್ಜಿಲಿಂದ ಚೆನ್ನಾಗ್ ಆಗ್ತೈತ್ ಮೇಡಮ್, ಚೆನ್ನಾಗ್ ಆಗ್ತೈತೆ. ಬನ್ನಿ ಮೇಡಮ್, ಎಲ್ರು ಕೂಡ ಬಳ್ಳಾರಿ ಮಾಸ್ಟರ್ಸ್ ಎಲ್ಲ ಇಲ್ಲ ಬರ್ತೀವಿ ಮೇಡಮ್, ಬರ್ತೀವಿ. ಥ್ಯಾಂಕ್ ಯು ಮೇಡಮ್. ಅಭಿನವ್ ಗುರುಜಿ ಮೇಡಮ್ ಬಂದಿದ್ರ ಅಂತ ಹೇಳಿದ್ರಿ ಮೇಡಮ್. 11 ದಿನ ಬಂದರು, 111 ದಿನ ಹೇಳಿದ್ರ ಅಷ್ಟು ದಿನ ಮಾಡಿದೆ ಅಂತ ಹೇಳಿದ್ರಿ ಮೇಡಮ್. ಹೌದು ಮೇಡಮ್. ಹ್ಞೂನ್ರಿ, ಚೆನ್ನಾಗಿ ಹೇಳ್ಕೊಂಡ್ರಿ ಮೇಡಮ್. ಅನುಭವ ತುಂಬಾ ಚೆನ್ನಾಗಿತ್ತು. ಹೇಳಿದ್ದಿಲ್ರಿ ಮೇಡಮ್. ಇನ್ನೊಂದ್ ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಅಭಿನವ್ ಗುರುಜಿ ಅವರು ಮೊದ್ಲಿಂದ ನಮ್ಗೆ ತುಂಬಾ ಮೊದ್ಲಿಂದ ಅವ್ರ ಪರಿಚಯ ಮೇಡಮ್ ನಮ್ಗೆ. ಅವ್ರ ಗುರುಮಠ ನಮ್ ಗುರುಮಠ ಒಂದೇ. ಗದಗ್ನಲ್ಲಿ ಶಿವಾನಂದ ಮಠ ಅಂತಿದೆಯಲ್ಲ, ಅಲ್ಲಿಂದಾನೇ ಕೆಲಸ ಮಾಡಿ ಅಲ್ಲಿಂದಾನೇ ಅವ್ರು ಇದಾಗಿ ಬಂದಿರೋರು. ಹೋಗಿದ್ವಿ ಮೇಡಮ್, ಇದಕ್ ಹೋದಾಗ ಹೋಗಿದ್ವಿ, ಗದಗಿನ ಮಠಕ್ ಕೂಡ. ಶಿವಾನಂದ ಮಠ. ಅದೇ ಮಠದಿಂದ ಅವ್ರು ಸಂಸ್ಕಾರ ತಗೊಂಡು ಎಲ್ಲಾ ವಿದ್ಯಾಭ್ಯಾಸ ಮುಗಿಸಿ ಎಲ್ಲಾ ಇದನ್ ಮಾಡಿ ಪರಮಾನಂದ ವಾಡಿಗೆ ಅವ್ರು ಪಟ್ಟಕ್ಕಾಗಿರೋದು. ಮತ್ ಫಸ್ಟ್ ಟೈಮ್ ಎಲ್ಲಾ ಓದ್ ಮುಗಿಸಿ ಎಲ್ಲಾ ಮಾಡಿಂದ ನಮ್ ತವ್ರ ಮನೆಗೇನ ಅವ್ರು ಪುರಾಣ ಹೇಳ್ಲಿಕ್ ಬಂದಿದ್ದು ಮೇಡಮ್. ಅವ್ರು ಗುರೂಜಿ ಅವರು 1 ತಿಂಗಳು ನಮ್ ಮನೆಯಲ್ಲೇ ಇದ್ದು ಆ ಭಾಗ್ಯ ಸಿಕ್ಕಿತ್ತು ನಮ್ಗೆ. ಅವ್ರ ಸೇವಾ ಮಾಡೋದು, ಅವ್ರ ಪೂಜೆಗೆಲ್ಲಾ ತಯಾರ್ ಮಾಡ್ಕೊಡೋದು, ಅವ್ರದೆಲ್ಲಾ ಇದನ್ ಮಾಡೋದು. 1 ತಿಂಗಳು ಇದ್ದು ಪುರಾಣ ಹೇಳಿ ಎಲ್ಲಾ ಶಿವಾನಂದಂದೇ ಪುರಾಣ ಹಚ್ಚಿದ್ವಿ. ಅದನ್ನೆಲ್ಲಾ ಮೊದ್ಲಿಂದನೂ ಅವ್ರದ್ದು ನಮ್ಗಿದೆ ಅಲ್ಲ ಮೇಡಮ್. ಅಲ್ಲಿ ಕೂಡಲ ಸಂಗಮದಲ್ಲಿ ಭೇಟಿ ಆಗಿದ್ರು. ಅದ್ ತುಂಬಾ ಸಂತೋಷ ಆಗಿತ್ತು ನಂಗೆ. ಅದ್ ನೋಡಿ ತುಂಬಾ ದಿವ್ಸ ಆಗಿತ್ತು ಅವ್ರನ್ನ ನೋಡಿ, 16-17 ವರ್ಷ ಆಗಿತ್ತು. ಆಮೇಲೆ ಅಲ್ಲಿ ಕೂಡಲ ಸಂಗಮದಲ್ಲಿ ಏನಮ್ಮ ನೀವ್ ಇಲ್ಲಿ ಬಂದ್ಬಿಟ್ಟಿದಾರ ಅಂದ್ರು. ಸರ್ ನಾನು ಈಗ ಧ್ಯಾನಿ ಆಗಿದ್ದೀನಿ ಹಿಂಗ ಅಂತ ಹೇಳಿದ್ವಿ. ಬುದ್ಧಿ ನಿಜ ಮೇಡಮ್. ಆ ಗುರುಜಿ ಏನಾನ ನಮಗೇನ್ 11 ದಿನ ಒಂದ್ ಹೆಚ್ಚಿಗೆ ಮಾಡ್ಲಿಲ್ಲ ಅಂದ್ರ ನಾವ್ ಅದೇ ಹೇಳಿದ್ನಲ್ರಿ ಮೇಡಮ್, ಇಲ್ಲಿ ಕೂಡಕ್ ಆಗ್ತಾ ಇರ್ಲಿಲ್ಲ ನಮಗೆ. 11 ದಿನ ಮಾಡ್ತಿದ್ವಿ, ಮನೇಲಿ ಅರ್ಧ ಗಂಟೆ ತಾಸ್ ಮಾಡ್ತಿದ್ವಿ. ಈ ತರ ಹೊರಗಡೆ ಹೋಗ್ತಾ ಇದ್ದಿಲ್ಲ, ಮಾಸ್ಟರ್ಸ್ ಆಗ್ತಾ ಇರ್ಲಿಲ್ಲ, ಸೇವೆಗೆ ಆಗ್ತಾ ಇರ್ಲಿಲ್ಲ. ಅವ್ರು ಅದೇ ಪತ್ರಿ ಸರ್ ಮೂಲಕವಾಗೇ ಬಂದಿರೋದ ಅಭಿನವ ಗುರುಜಿ ನಮ್ಮ ಮನೆಗ್ ಬಂದು ಒಂದು ಹುಣ್ಣಿಮೆ ದಿನ ನೈಟ್ ಎಲ್ಲ ಧ್ಯಾನ ಮಾಡಿಸಿದ್ರು ಮೇಡಮ್. ಗುರುಜಿ ಇದ್ರು, ಅವ್ರು ಇದ್ದೋದ್ರು.
ಅದೇ ಆ ಪತ್ರಿ ಸರನೇ ಅನುಭವ್ಸ ಮೇಡಮ್ ಅಭಿನವ ಗುರುಜಿ ಅಷ್ಟೊಂದು ತಾಳ್ಮೆ ಮಾತಾಡೋದ್ರಲ್ಲಿ ಆಗ್ಲಿ ಒಂದ್ ಹೌ- ಅವ್ರ ಮಾತು ಉಳಿಸ್ಕೊಂಡ್ರ ಅವ್ರು ಇಲ್ಲ ನೀನ್ ಮುಗಿದ್ಮೇಲೆ ಬರ್ತೀನಿ ಮೇಡಮ್ ಮತ್ತೆ ಬಂದು ಹೋಗ್ತೀವಿ ಅಂದ್ರ ಅದೇ ತರ ಅವ್ರ ಮಾತ್ನಂಗ್ ಬಂದೋದ್ರು. ಆ, ಹ್ಮ್ ಆ, ಈ ಈ ಫೆಬ್ರವರಿ 9ನೇ ತಾರೀಕು ನಮ್ಮ ಮನೆಗೆ ಇಲ್ಲಿ ಊರಿಗೆ ಬಂದ್ ಹೋದ್ರ ಮೇಡಮ್ ಅವ್ರು ಬಂದೋದ್ರ ಹೊಸಪೇಟೆ. ಹರಿಶಂಕರ್ ಸರ್ದು ಹೊಸಪೇಟೆಲ್ ಕಾರ್ಯಕ್ರಮ ಇತ್ತಲ್ಲ ಮೇಡಮ್. ಹೌದೌದು ಮೇಡಮ್. ಅವಾಗ ಹೋಗ್ತಾ ಇದ್ರು ಹಾದಿಲಿ ಅಮ್ಮ ನಿಮ್ ಊರ್ ಇಲ್ಕಲ್ ಹತ್ರನೇ ಬರುತ್ತಲ್ಲ ಅಂತ ಕೇಳಿದ್ರು ಫೋನ್ ಮಾಡಿ. ನಂಗ್ ತುಂಬಾ ಖುಷಿ. ಹೌದು ಹೌದು ಬುದ್ಧಿ ಇಲ್ಲೇ ಇರೋದು ನಮ್ಮೂರು ಅಂತಂದೆ. ಇಲ್ಲಿ ಹೊಸಪೇಟೆಗೆ ಹೊರಟಿದ್ದೀನಿ. ನಮ್ಮನ್ ದಾಟ್ ಹೋಗ್ತಿರಲ್ಲ ನಮ್ಮನ್ ಹಂಗೆ ಹೋಗ್ಬ್ಯಾಡ್ರಿ, ಒಂದ್ ನಿಮಿಷ ಬಂದು ನಿಮ್ ಪಾದ ಹಾಕಿ ಇದನ್ ಮಾಡಿ ಮನೆಗೆ ಹೋಗ್ರಿ ನೀವು ಅಂತ ಹೇಳ್ದೆ. ಆಯ್ತಮ್ಮ ನೀವ್ ಈಗ ಹೇಳ್ತೀರ ಅಂದ್ರೆ ನಂಗೆ ಒಂದ್ ಅರ್ಧ ಗಂಟೆ ಲೇಟ್ ಆದ್ರ ಆಗ್ಲಿ ಬಂದ್ ಹೋಗ್ತೀನಿ ಅಂತ ಮನೆಗ್ ಬಂದ್ ಹೋದ್ರು ಮೇಡಮ್ ಅವ್ರು ನಮ್ಮೂರ್ಗೆ. ನಂಗ್ ಬಾಳ ಖುಷಿ ಆಯ್ತು ಅವ್ರು ಬಂದು. ಮತ್ತೆ ಅವ್ರ ಜೊತೆಗ್ ಮಾತಾಡಿ ಫೋನಲ್ಲಿ ಮಾತಾಡ್ದೆ ಇದನ್ ಮಾಡಿದೆ. ಮತ್ತ ಅಲ್ಲಿ ನಮ್ಮ ಊರಿಗೆ ನಮ್ ತಾಯಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ನಮ್ಮ ಅಣ್ಣಾರ್ಗೇನು ಆಪರೇಷನ್ ಆಗಿತ್ತು. ಅದಕ್ಕೆ ಈಗೆಲ್ಲಾ ಮಾತಾಡಿದ್ವಲ್ಲ ಇಲ್ಲಿ. ಮತ್ ಬದಾಮಿಯಲ್ಲಿ ಇರ್ತಾರ ನಮ್ ತಾಯಿ ಅಣ್ಣ ಅತ್ತಿಗೆ ಎಲ್ಲಾ. ಮತ್ ಅಲ್ಲಿನೂ ಹೋಗಿ ಅವ್ರನೆಲ್ಲಾ ಮಾತಾಡ್ಸ್ಕೊಂಡು ಬಂದ್ರ ಅವ್ರು. ಆ ಬುದ್ಧಿಯವ್ರು ಅವರು ವಾಕ್ಚಾತುರ್ಯ ಬಹಳ ಚೆನ್ನಾಗಿದೆ ಮೇಡಮ್ ಅವ್ರದ್ದು. ಅಭಿನಯರು ಮಾತಾಡಕತ್ತಿದ್ರಂದ್ರ ಎಷ್ಟ್ ಆದ್ರೂ ಕೇಳಾಕ ಸಾಕು ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾರ ಅವ್ರು. ನಿಮ್ದು ಅನುಭವ ದೊಡ್ಡದು ಮೇಡಮ್. ನಿಮ್ದು ಎಷ್ಟು ಸಾಧನೆ, ನಿಮ್ಮಷ್ಟ್ ಎತ್ತರಕ್ ಬೆಳಿಬೇಕಾದ್ರ ನಮ್ಗೆ ಇನ್ನೂ ಎಷ್ಟು ಟೈಮ್ ತಗೊಳತ್ತೋ ಅಂತ ನಮ್ಗ. ಇಲ್ಲ ಮೇಡಮ್ ಯಜ್ಞೆ ಮಾಡ್ರಿ ಮೇಡಮ್ ಇದ್ರಲ್ಲಿ ಸೇವೆ ಮಾಡ್ರಿ ಸಾಕಷ್ಟು ನಿಮ್ಮಲ್ಲಿ ಬದಲಾವಣೆ ಆಗ್ತೈತೆ. ಹೌದ್ರಿ ಮೇಡಮ್. ಇಲ್ಕಲ್ನಾಗ ಒಂದ್ ಪಿರಮಿಡ್ ಐತ್ರಿ ಮೇಡಮ್, ಮಹಾಂತ ಪಿರಮಿಡ್ ಅಂತ ಹೇಳಿ. ಅಲ್ಲಿನೂ ಎಲ್ಲಾ ಅಷ್ಟ್ರು ಮಾಸ್ಟರ್ಸ್ ಎಲ್ಲಾ ಚೆನ್ನಾಗಿ ಇದಾರ ಅವ್ರು. ಎಲ್ಲಾ ಟೀಚರ್ಸ್ ಗ್ರೂಪ್ ಅದು ಪೂರ್ತಿ ಮಹಾಂತ ಪಿರಮಿಡ್ ಅಂತ ಹೇಳಿ ಒಬ್ರು ಮನೆ ಮೇಲೆನೆ ಕಟ್ಟಿದ್ದಾರೆ. ಸಂಡೆಗೊಮ್ಮೆ ಮತ್ತೆ ಅವರು ಧ್ಯಾನ ಮಾಡ್ತಾರೆ, ಹುಣ್ಣಿಮೆಗೊಮ್ಮೆ ಧ್ಯಾನ ಮಾಡ್ತಾರೆ. ಎಲ್ಲಾ ಅವ್ರು ಕಾರ್ಯಕ್ರಮ ನಡ್ಸ್ಕೊಂಡ್ ಹೋಗ್ತಾರೆ. ಚೆನ್ನಾಗಿ ಇದನ್ ಮಾಡ್ತಾರೆ ಮೇಡಮ್. ಇಲ್ಕಲ್ ಅಲ್ಲೊಂದಾಯ್ತು, ಈಗ ಶಿವನೃತ್ಯ ಅಲ್ಲೊಂದಾಯ್ತು, ಇನ್ನ ಊರಿಗೆ ಒಂದ್ ಆಗ್ಬೇಕು, ಮನೆಗೂ ಒಂದ್ ಆಗ್ಬೇಕು ಅನ್ನೋದು ನಮ್ಗೆಲ್ಲಾರ್ದು ಆಸೆ. ಇನ್ನೂ ಒಂದ್ ತುಂಬ್ರಿ ಒಂದ್ ಆಗುತ್ತೆ ಮೇಡಮ್. ಇವ್ರಿಬ್ರು ಅಕ್ಕ ತಂಗಿ ಕೂಡ ಒಂದ್ ಮಾಡೋರ್ ಇದಾರೆ. ಅದೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಲಲಿತಾ ಮೇಡಮ್ ಅವ್ರಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಪಾರ್ವತಿ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಶಶಿಕಲಾ ಮೇಡಮ್. ನಮಸ್ತೆ. ಅನುಭವ ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ ಅನುಭವನ ಕೇಳಿರ್ಲಿಲ್ಲ, ಸುಮ್ಮನೆ ಮಾತಾಡ್ತಿದ್ವಿ ಮೇಡಮ್. ಜೂಮ್ ಒಳಗ್ ಕ್ಲಾಸಿಗೆ ಜಾಯ್ನ್ ಆಗ್ತಿದ್ವಿ, ಮಾತಾಡ್ತಿದ್ವಿ. ನಿಮ್ ಅನುಭವ ಕೇಳಿರ್ಲಿಲ್ಲ ಮೇಡಮ್. ಚೆನ್ನಾಗೈತ್ ನಿಮ್ ಅನುಭವ, ಖುಷಿ ಆಯ್ತು ಮೇಡಮ್. ನಾವು ಬಳ್ಳಾರಿಗೆ ಬಂದಾಗ ನಿಮ್ ಮನೇಲಿದ್ದು ಒಂದಿನ ಎಷ್ಟು ಆರೈಕೆ ಮಾಡಿ ಕಳ್ಸಿದ್ರಿ ಮೇಡಮ್. ನೀವು ಊಟದ್ದಾಯ್ತು, ಟಿಫಿನ್ದು, ನಮ್ ಮಲ್ಗ ವ್ಯವಸ್ಥೆ ಆಯ್ತು, ಚೆನ್ನಾಗಿದೆ ವ್ಯವಸ್ಥೆ ಮಾಡಿ ಕಳ್ಸಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಮೇಡಮ್. ಏನ್ ಮಾತಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಬಾಳ ದಿನ ಆಗಿತ್ತು, ನೋಡಿರ್ಲೇ ಇಲ್ಲ, ನಿಮ್ ಜೊತೆ ಮಾತಾಡ್ಬೇಕಿಲ್ಲ. ಧ್ಯಾನ ಯಜ್ಞಕ್ ಬಂದಿದ್ವಿ. ಅಲ್ಲಿಂದ ಬಂದ್ಮೇಲೆ ನಮ್ಗ್ ನಿಜವಾಗ್ಲೂ ತುಂಬಾ ಚೇಂಜ್ ಆಯ್ತು. ನಮ್ಮ ವಿಚಾರಗಳೇ ಚೇಂಜಸ್ ಆಗಿದೆ ಮೇಡಮ್. ನಮ್ಮ ವಿಚಾರಗಳಾಯ್ತು, ನಾವು ನಡ್ಕೊಳೋ ರೀತಿ ಆಯ್ತು, ನಮ್ಮಲ್ಲಿ ಬಹಳ ಬದಲಾವಣೆ ಮೇಡಮ್. ಇದು ಕೂಡ್ಲ ಸಂಘಕ್ ಹೋಗ್ ಬಂದಿಂದನು ಅಷ್ಟೇ ಎನರ್ಜಿ ಇತ್ತು ಮೇಡಮ್ ನಮ್ಗಲ್ಲಿ 3 ದಿವಸ. ಚೆನ್ನಾಗಿತ್ತು ಮೇಡಮ್. ಧ್ಯಾನ ಪ್ರಪಂಚ ಚೆನ್ನಾಗಿದೆ ಮೇಡಮ್. ನಮ್ಗೆಲ್ಲ ಇವಾಗ ಅನುಭವ ಆಗ್ತಾ ಇದೆ ಮೇಡಮ್. ನಿಜ ಮೇಡಮ್. ಅದಕ್ಕಾಗಿ ಈ ತರ ಧ್ಯಾನ ಯಜ್ಞಗಳಲ್ಲೆಲ್ಲ ಪಾಲ್ಗೊಳ್ಬೇಕು ಮೇಡಮ್. ಹೆಚ್ಚೆಚ್ಚು ಜನ ಪಾಲ್ಗೊಳ್ಬೇಕು. ಯಾಕಂದ್ರೆ ಎನರ್ಜಿ ನಾವು ಮನೇಲಿ ಕುತ್ಕೊಂಡು ಮಾಡಿದ್ರ ಅದು ಅನುಭವಿಸ್ಬೇಕು ಮೇಡಮ್. ಯಾವ್ದಾಯ್ತು ಒಂದು ಸ್ವೀಟ್ ಇಟ್ಟಿವಂದ್ರ ಸಪ್ಪಗೈತೆ ಸ್ವೀಟ್ ಐತೆ ಗೊತ್ತಾಗಲ್ಲ, ಅದು ತಿಂದ್ರನೆ ಗೊತ್ತಾಗದಂದ್ರ ನಾವ್ ಯಜ್ಞಗಳ ಪಾಲ್ಗೊಳ್ಬೇಕು ನಾವು. ನಮ್ಗೆ ಕೈಲಾದಷ್ಟು ಸೇವೆ ಮಾಡ್ಬೇಕು ಮೇಡಮ್. ನಾವು ಮಾಡಿದ್ರನೆ ಅದ್ರ ರುಚಿ ಗೊತ್ತಾಗದ್ ನಮ್ಗೆ ಏನಂಬದು. ಯಾಕಂದ್ರೆ ನಾವೊಂದ್ ಪರಿಪೂರ್ಣ ರುಚಿ ಕಂಡ್ಬಿಟ್ವಿ ನಾವಂತಿ ಧ್ಯಾನ ಯಜ್ಞ ಮಾಡಿ. ಬಳ್ಳಾರಿಗ್ ಬಂದಿರೋದೇ ಫಸ್ಟ್ ಟೈಮ್ ಮೇಡಮ್. ನಾವು ಧ್ಯಾನ ಯಜ್ಞ ಆಯ್ತು ಹೊರಗಡೆ ಬಂದಿರೋದೇ ಫಸ್ಟ್ ಟೈಮ್ ಬಳ್ಳಾರಿಗ್ ಬರ್ಬೇಕಾದ್ರೆ. ನಾವ್ ಇಲ್ಕಲ್ಲಿಂದ ಬರ್ಬೇಕಾದ್ರೆ ಶ್ರೀದೇವಿ ಅಥವಾ ರಾಜೇಶ್ವರಿ ಮೇಡಮ್, ನಮ್ ಮಗ ಎಲ್ಲಾರು ಬಂದ್ವಲ್ಲ. ಇಲ್ಕಲ್ಲಿಂದ ಕುಷ್ಟಗಿವರೆಗಿ ಬಸ್ ಅಂತ ಅನ್ಕೊಂಡ್ ಬಂದ್ವಿ ನಾವು. ಕುಷ್ಟಗಿಗೆ ಚೇಂಜ್ ಮಾಡೋಣ ಅನ್ಕೊಂಡ್ವಿ. ಅಲ್ಲಿಂದ ಅದು ಬಳ್ಳಾರಿ ಬಸ್ ಹತ್ತಿರೋದೇ ಗೊತ್ತಿಲ್ಲ ಮೇಡಮ್. ನಮ್ ಬಳ್ಳಾರಿ ಅನ್ನೋದು ಗೊತ್ತೇ ಇರ್ಲಿಲ್ಲ. ನೋಡ್ರಿ
ಕುಷ್ಟಗಿ ಕುಷ್ಟಗಿ ಬಸ್ ಇಳಿಬೇಕಂದ್ರೆ ಇಲ್ಲ ಹೊಸಪೇಟೆವರೆಗೆ ಹೋಗುತ್ತೆ ಅಂದ್ರು. ಹೊಸಪೇಟೆ ತನ ಹೋಗಿ ಚೇಂಜ್ ಮಾಡ್ಬೇಕಂದ್ವಿ, ಇಲ್ಲ ಬಳ್ಳಾರಿವರೆಗೆ ಹೋಗುತ್ತೆ ಈ ಬಸ್ ಅಂದ್ರು. ನಿಜವಾಗ್ಲೂ ಮೇಡಮ್ ಆ ಪತ್ರಿಜಿ ಅವ್ರು ಎಷ್ಟು ನಮ್ಗೆ ಅನುಕೂಲ ಮಾಡ್ಕೊಟ್ರು ಅಂದ್ರೆ, ಇಲ್ಕಲ್ಲಿಂದನ ಬಳ್ಳಾರಿವರೆಗಿನ ನಮ್ಗ ಒಂದೇ ಸೀಟ್ ಕುತ್ಕೊಂಡು ಹೋಗೋ ಅವಕಾಶ ಸಿಕ್ತು ಮೇಡಮ್. ಅವಾಗ ಅನ್ಕೊಂಡ್ವಿ ಎಷ್ಟು ಪವಾಡ ಅಲ್ಲ ಇದು ಅಂತ. ಖುಷಿ ಆಯ್ತು ಮೇಡಮ್. ಅವಾಗಿಂದ ನಮ್ಗೆ ಒಟ್ಟದ್ ಏನೋ ಧ್ಯಾನದ ಬಗ್ಗೆ ಬಹಳ ಇನ್ನೂ ಹೆಚ್ಚಿನ ಅನುಭವ ಇದಾಯ್ತು ಮೇಡಮ್ ನಮ್ಗೆ. ನೋಡ್ರಿ ಇಲ್ಲಿ ಬಳ್ಳಾರಿ ಬಂದೋದ್ರಿ, ಇವಾಗ ಹನುಮಸಾಗರ ಸೇವೆ ಮಾಡಕ್ ಒಂದ್ ಅವಕಾಶ ಸಿಕ್ತು ನೋಡ್ರಿ ನಿಮ್ಗೆ. ಹೌದು ಮೇಡಮ್, ಹೌದು ಮೇಡಮ್. ಹನುಮಸಾಗರದಲ್ಲಿ ಧ್ಯಾನ ಯಜ್ಞ ಎಷ್ಟ್ ಬೇಗ ಬಂತಂದ್ರೆ ಅಲ್ಲಿರೋ ಕರಿಸಿದ್ದೇಶ್ವರ ಮಠದಲ್ಲಿ ಅವರ ಕೃಪಾಶೀರ್ವಾದನೇ ಇರ್ಬೋದೇನೋ ಅಂತ ಅನಿಸ್ತಾ ಇದೆ ಮೇಡಮ್. ಆ ಮಠದಲ್ಲೇನೆ ಧ್ಯಾನ ಯಜ್ಞ ಮಾಡ್ತಾ ಇದಾರೆ. ಅವ್ರ ಕೃಪಾಶೀರ್ವಾದ ಇರ್ಬೋದು ಮೇಡಮ್. ಆ ಊರಲ್ಲಿ ಕರಿಸಿದ್ದೇಶ್ವರ ಮಠ, ಕರಿಸಿದ್ದೇಶ್ವರ ಅಜ್ಜ ಅವ್ರದಂದ್ರೆ ಬಹಳ ಇದೈತ್ ಮೇಡಮ್ ಅಲ್ಲಿ. ಅವ್ರ ಕೃಪೆನೇ ಇರ್ಬೋದು ಮೇಡಮ್. ಇಷ್ಟ ಬೇಗ ಅಲ್ಲೆಲ್ಲ ಧ್ಯಾನಿಗಳು ಆಗ್ತಾ ಇದಾರೆ ಮೇಡಮ್ ಎಲ್ಲರೂ. ನಿಜ ನಿಜ ಮೇಡಮ್. ಹೌದ್ ಮೇಡಮ್. ಖುಷಿ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿ, ನಿಮ್ ಅನುಭವ ಕೇಳಿ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ನಿಮಗೆ ಒಂದಿನ ಅವಕಾಶ ಸಿಕ್ತು ಮೇಡಮ್ ಸೇವೆ ಮಾಡಕ. ಥ್ಯಾಂಕ್ ಯು ಹೌದು ವೆರಿ ಮೇಡಮ್. ಬರ್ರಿ ಮೇಡಮ್, ನೀವು ಬರ್ರಿ. ಅನ್ಸೂಯ ಮೇಡಮ್, ನೀವು ನಿಮ್ ಟೀಮ್ ಎಲ್ಲಾ ಬರ್ರಿ ಹನುಮಸರ್ ಧ್ಯಾನ ಬರ್ತೀವಿ ಮೇಡಮ್, ಯಜ್ಞಕ್ಕೆ. ಬರ್ತೀವಿ ಮೇಡಮ್, ಬರ್ತೀವಿ. ಬರ್ರಿ ಮೇಡಮ್, ಬರ್ರಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ಕಾರ ಮೇಡಮ್. ತುಂಬಾ ಒಳ್ಳೆಯ ಅನುಭವ ಹಂಚ್ಕೊಂಡ್ರಿ ಮೇಡಮ್. ಪಿರಾಮಿಡ್ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಪರಿಚಯ ಮಾಡಿದ್ರಿ. ಎಲ್ಲರಿಗೂ ಧ್ಯಾನ ಮಾಯಜ್ಞೆ ಬರೋದ್ರಿಂದ ಏನೇನು ನಮಗೆ ಲಾಭ ಆಗುತ್ತೆ ಅನ್ನೋದು ಸರಿಯಾದ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟಿದ್ರಿ ಮೇಡಮ್. ತುಂಬಾ ಧನ್ಯವಾದ. ಹಾಗೂ ನಮ್ಮ ಹನುಮಸಾಗರ ಧ್ಯಾನ ಬಂಧುಗಳಿಂದ ಹಾಗೂ ನಮ್ಮ ಶ್ರೀಮತಿ ಲಲಿತಾ ಮಾಸ್ಟರ್ ಹಾಗೂ SSK ಗ್ರೂಪ್ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಒಳ್ಳೆಯ ಅನುಭವನ ಹಂಚ್ಕೊಂಡ್ರಿ. ಆಮೇಲೆ ನಿಮ್ಮ ತಂದೆ ತಾಯಿ ಇದಾದ ನಂತರ ನಾನು ಇದಕ್ಕೆ ಹೋಗಿದ್ದೆ, ಬಹಳ ಜುಗುಪ್ಸೆ ಆಗಿದೆ ಜೀವನದಿಂದ ಅಂತ ಹೇಳಿದ್ರಿ. ಅದನ್ನು ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಈಗ ಮೊದಲನೇ ಸಾರಿ ಮಾಡ್ತಾ ಇದ್ದೀವಿ. ನಾನು ಬಹಳ ವರ್ಷ ಆಯ್ತು ಈಗ ಧ್ಯಾನ 4-5 ವರ್ಷದಿಂದ ಮಾಡ್ತಾ ಇದ್ದೇನೆ. ಎಲ್ಲ ನಮ್ಮ ಲಲಿತಾ ಮಾಸ್ಟರ್ ಅವರು ಹಾಗೂ ಆಮೇಲೆ ಈ ಗ್ರೂಪ್ ಅಲ್ಲಿ ತುಂಬಾ ಜನ ಇದ್ದಾರೆ, ಎಲ್ಲ ಸಹಕಾರ ಇದೆ ಮೇಡಮ್. ನಮ್ಮ ಮಲಯಾಜರ್ ಅಂತ ಫಸ್ಟಿಗೆ ಅವ್ರನ್ನ ಭೇಟಿಯಾಗಿ ಮತ್ತೆ ಅವರು ನಮ್ಮ ಭೇಟಿಯಾಗಿ ಅವರಿಗೆ ಪರ್ಮಿಷನ್ ಕೇಳಿ ಮಾಡಿದ್ದೀವಿ. ನಮಗೆಲ್ಲರೂ ಸಹಕಾರ ಮಾಡಿದ್ದಾರೆ ಮೇಡಮ್. ಮಾಡ್ತೀವಿ ಮೇಡಮ್. ಈಗ ಯಶಸ್ವಿ ಆಗಲಿ ಅಂತೇಳಿ ಎಲ್ಲರೂ ಹಾರೈಸ್ತಾ ಇದ್ದಾರೆ. ನೀವು ಸಹ ಬಂದು ಈ ಜೂಮ್ ಕ್ಲಾಸ್ ಅಲ್ಲಿ ಕೊಟ್ಟಿದ್ದೀರಾ, ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇವರು ಹನುಮಸಾಗರದಲ್ಲಿ ಇರೋರು ಮೇಡಮ್ ಅಂತೇಳಿ ನಾನು ಒಂದು ಸಂಕಲ್ಪ, ಹನುಮಸಾಗರದಲ್ಲಿನೇ ಧ್ಯಾನ ಮಹಾಯಜ್ಞ ಆಗ್ಬೇಕು, ಅಲ್ಲಿ ಅವ್ರು ನಮ್ಗೆ ಸಿಗ್ಬೇಕು ಅಂತ ಹೇಳಿ ನಾನು ಒಂದ್ ಸಂಕಲ್ಪ ಮಾಡಿದಾಗ ಬುದ್ಧ ಪೂರ್ಣಿಮಾದಲ್ಲಿ ಬೆಂಗಳೂರು ಪಿರ್ಮಿಡಿಯಲ್ಲಿ ಇವರೇ ಹನುಮಸಾಗರದವರೇ ಸಿಕ್ಕಿದ್ರು. ಕೇಳ್ದೆ ಈ ರೀತಿ ನಾವ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತೇಳಿ. ಆಯ್ತು ಮಾಡ್ರಿ ಅಂತೇಳಿ ಹೂ ಅಂತ ಹೇಳಿದ್ರು. ಎಲ್ಲಿ ಮಾಡೋಣ ಅಂತೇಳಿ ಗೊತ್ತಿಲ್ಲ. ಇಲ್ಲ ನಾವು ಒಂದು ಮಠ ಅಲ್ಲಿ ಮೊದ್ಲಿಂದನೂ ಮಾಡಿಸ್ತಾ ಇದ್ವಿ, ಅದು ಗ್ಯಾಪ್ ಆಗಿದೆ, ಅಲ್ಲಿ ಹೇಳಿ ಅವ್ರು ಅಲ್ಲಿಗೆ ಹೋಗಿ ಕೇಳಿದ್ರೆ ಅವ್ರು ಬೇಡ ಅಂತ ಹೇಳೋದಿಲ್ಲ, ಅಲ್ಲಿ ಹೋಗಿ ಕೇಳೋಣ ಬಾ ಅಂತ ಹೇಳಿ ಅಲ್ಲಿ ಹೋದ್ವಿ ನಾವು. ಅವ್ರು ಮಲ್ಲಯ್ಯ ಕುಮಾರಿ ಅವರು ಅಂತ ಹೇಳಿ ಅಜ್ಜ ಅವರು ಇದ್ರಲ್ಲಿ. ಅವರು ಕೂಡ ಒಂದೇ ಮಾತಿಗೆ ಒಂದೇ ದಿನದಲ್ಲೇನೆ ಒಪ್ಕೊಂಡ್ರು. ಅವರು ಕೂಡ ಮಾಡಿ ನಿಮ್ಗೆ ಹೇಗೆ ಯಾವತ್ತು ಮಾಡ್ಬೇಕು ಅನ್ಸತ್ತೆ ಅವತ್ತು ಮಾಡಿ ಅಂತ ಹೇಳಿ ಇದೆಲ್ಲ ನಡೆದಿದೆ ನೋಡಿ. ಹೀಗೆಲ್ಲ ಪುರಾಣ ಇದೆ ಮೇಡಮ್. ಅವಾಗ ಸಂತರ ಪುರಾಣಗಳು ಅಂತ ಇವತ್ತಿಂದ ಪ್ರಾರಂಭ ಆಗಿದೆ ಪುರಾಣ. ಅದೇ ಪುರಾಣ ಮಧ್ಯೆ ಬೆಳಗಿಂತ ಸಾಯಂಕಾಲ ಅವ್ರದ್ದು ಇರೋದಿಲ್ಲ. ಸಾಯಂಕಾಲ 7 ಗಂಟೆಗೆ ಪುರಾಣ ಪ್ರಾರಂಭ ಆಗುತ್ತೆ. ನಾವು ಬೆಳಗಿಂದ 6 ಗಂಟೆವರೆಗೆ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮೇಡಮ್. ಒಳ್ಳೇದಾಯ್ತು ಸರ್. ಬಹಳ, ಯಾಕಂದ್ರೆ ಒಂದ್ ಸೇವೆ, ಒಂದ್ ಯಜ್ಞ ಅಂದ್ರನೆ ಒಂದ್ ಊರಲ್ಲಿ ಬಹಳಷ್ಟು ಬದಲಾವಣೆ ಸರ್. ಧ್ಯಾನ ನಮ್ಮ ಸಾಗರ ಆಗಕ್ಕಂತೂ ಇದಿಲ್ಲ ಸರ್. ಇದು ಧ್ಯಾನ ಮಾಡೋದ್ರಿಂದ ಬಹಳಷ್ಟು ಜನ ಧ್ಯಾನಕ್ ಬರಕ್ ಅವಕಾಶ ಆಗ್ತದೆ ಸರ್. ಯಜ್ಞಗಳು ಮಾಡೋದ್ರಿಂದ ನಮ್ಮಲ್ಲಿರುವ ಎಷ್ಟೋ ಒಂಥರ ಇದ್ರವೆಲ್ಲ ಹೋಗ್ತಾವ ಸರ್. ನಮ್ಮ ಊರಲ್ಲೇ ಆಗ್ಲಿ ನಮ್ಮಲ್ಲೇ ಆಗ್ಲಿ. ಯಜ್ಞ ರ್ಯಾಲಿ, ವೆಜಿಟೇರಿಯನ್ ರ್ಯಾಲಿ ಕೂಡ ಇದೆ. ರ್ಯಾಲಿ ಇದೆ ಮೇಡಮ್, ವೆಜಿಟೇರಿಯನ್ ರ್ಯಾಲಿ ಎರಡೂ ಇದೆ ಮೇಡಮ್. ಒಳ್ಳೆ ಕೆಲಸ ಮಾಡ್ತಾ ಇದ್ರು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಮತ್ತೆ ಮೇಡಮ್ ಅವ್ರ ಜೊತೆಗೆ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು.
ಓಕೆ ಮಾಸ್ಟರ್ಸ್. ತುಂಬಾ ಒಂದು ಅದ್ಭುತವಾದಂತ ವಿಷಯವನ್ನ ಧ್ಯಾನ ಮಹಾಯಜ್ಞದ್ದು ಮತ್ತೆ ಪಿರಮಿಡ್ ಶಕ್ತಿ ಬಗ್ಗೆ ಇದೆಲ್ಲ ತುಂಬಾ ಅದ್ಭುತವಾಗಿ ನಿಮ್ಮ ಅನುಭವ ಮುಖಾಂತರ ನೀವು ಹೇಳಿದ್ರಿ ಮೇಡಮ್. ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಸತ್ಸಂಗ ಮತ್ತೆ ಧ್ಯಾನವನ್ನು ಸಮಾಪ್ತಗೊಳಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಮಾತಾಡ್ಬೇಕಾ ದ್ರಾಕ್ಷಾಯಣಿ ಮೇಡಮ್? ಮಾತಾಡ್ಬೇಕಾ ಮೇಡಮ್? ಮೈಕ್ ಆನ್ ಮಾಡ್ಕೊಳ್ರಿ ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ನಮಸ್ತೆ. ನಮಸ್ತೆ ಲಲಿತಾ ಮೇಡಮ್, ನೀವು ಶಶಿಕಲಾ ಮೇಡಮ್, ನಮಸ್ತೆ ಇಬ್ರಿಗೂ. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಪಿರಮಿಡ್ ಮಾಸ್ಟರ್ಗಳು ಎವರ್ಗ್ರೀನ್ಸ್ ಮೇಡಮ್. ಎಲ್ಲ ಯಾವಾಗೂ ಚೆನ್ನಾಗಿರ್ತೀವಿ ನಾವು. ಎಲ್ಲ ನಿಮ್ದು ಎನರ್ಜಿ, ನಿಮ್ ಮುಖ, ನಿಮ್ದು ಏನೆಲ್ಲ ಮಾತಾಡೋದು ರೀತಿ ಎಲ್ಲ ನೋಡಿದ್ರ ತುಂಬಾ ಖುಷಿ ಆಗತ್ತ. ನೋಡಿದ್ರ ಅಷ್ಟೇ ಎನರ್ಜಿ ನಿಮ್ಮ ಹತ್ರ ತುಂಬಿದೆ. ಎಷ್ಟ್ ಚೆನ್ನಾಗಿ ಮಾತಾಡಿದ್ರಿ, ಬಾಳ ಚಂದ ಮಾತಾಡಿದ್ರಿ, ನಿಧಾನವಾಗಿ ಚಂದ ಮಾತಾಡಿದ್ರಿ. ಏನ ಕೇಳ್ಬೇಕು, ಟೈಮ್ ಹೋಗಿದ್ದು ಗೊತ್ತಾಗ್ಲಿಲ್ಲ ನೀವ್ ಮಾತಾಡಿದ್ದು. ಅಷ್ಟು ಚೆನ್ನಾಗಿ ಮಾತಾಡಿದ್ರಿ. ಎಷ್ಟೋ ಸಾಧನೆ ಮಾಡಿದ್ರಿ, ಎಷ್ಟೋ ಸಾಹಸ ಏನೋ ಕೆಲಸಗಳು ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ, ಬಾಳ ಚಂದ ನಿಭಾಯಿಸಿರಿ ಎಲ್ಲವನು. ಖುಷಿ ಆಯ್ತು ನಿಮ್ಮನ್ನ ಮಾತಾಡುದು ಮಾಡುದು ಎಲ್ಲಾ ಕೇಳಿ ನೋಡಿ. ಚೆನ್ನಾಗೈತ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಮತ್ತೆ ನಾಳೆ ಬೆಳಿಗ್ಗೆ ಮಧುರವಾದ ಸಂಗೀತದೊಂದಿಗೆ ಧ್ಯಾನಕ್ಕೆ ಮತ್ತೆ ಎಲ್ರು ಕೂಡ ಸೇರೋಣ. 5 ರಿಂದ 6:30 ತನಕ ಸಂಗೀತದ ಧ್ಯಾನ ಇರುತ್ತೆ, ಸಂಕಲ್ಪ ಧ್ಯಾನ. ಮತ್ತೆ ಎಲ್ರು ಕೂಡ ಸೇರೋಣ ಬೆಳಿಗ್ಗೆ ಅಂತ ಹೇಳಿ ಮೇಡಮ್ ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಈ ಒಂದು ಸತ್ಸಂಗ ಮತ್ತೆ ಧ್ಯಾನ ಸಮಾಪ್ತಗೊಳಿಸಿ ಮತ್ತೆ ಬೆಳಿಗ್ಗೆ ಎಲ್ರು ಕೂಡ ಸೇರೋಣ. ಥ್ಯಾಂಕ್ ಯು. ನಮಸ್ತೆ. ಮೇಡಮ್, ಒಂದು ಅವಕಾಶ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ನಮಸ್ತೆ.